ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾರಾಶಿಗೆ ಮೇ ತಿಂಗಳು ಭಾಗ್ಯೋದಯದ ಒಂದು ಮಾಸ ಆಗಿರುತ್ತೆ. ಅಲ್ಲಿ ದೀರ್ಘಕಾಲದಿಂದ ನಿಮಗೆ ಸಿಗದೇ ಇದ್ದಂತಹ ಗುರುಬಲವು ಸಿಗುವಂಥ ಮಾಸ ಮೇ ತಿಂಗಳಲ್ಲಿ ಒಂದು ಅದ್ಭುತವಾದ ಪರಿಣಾಮ. ಹಾಗೆಯೇ ರಾಹು ಕೇತುಗಳ ಪರಿವರ್ತನೆ ಆಗದರೂ ಸಹ ನಿಮಗೆ ಅಲ್ಲಿ ಮುಂದೆ ಸಿಗುವಂಥ ರಾಹು ಕೇತುಗಳಿಂದ ಸಿಗುವಂಥ ಉತ್ತಮ ಬೆಂಬಲ. ಅದೇ ರೀತಿ ನಿಮಗೆ ತಿಂಗಳ ಪೂರ್ತಿ ಇರುವಂಥ ಶನಿ ಮಹಾರಾಜರ ಒಂದು ವಿಶೇಷವಾದ ಬೆಂಬಲ. ಹಾಗಾಗಿ ಅಪರೂಪಕ್ಕೆ ಉತ್ತಮ ಫಲ ಕೊಡುವಂಥ ಗುರು, ಶನಿ ಜೊತೆಗೆ ಕೇತು ಮುಂತಾದ ಒಂದು ದೀರ್ಘಚಾರಿ ಗ್ರಹಗಳು ನಿಮಗೆ ವಿಶೇಷವಾದ ಬೆಂಬಲವನ್ನು ಈ ತಿಂಗಳಲ್ಲಿ ಕೊಡ್ತಾ ಇರ್ತವೆ. ಇನ್ನು ಬುಧನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಆಗ್ತಾ ಇರುತ್ತೆ. ಚಂದ್ರನ ಬೆಂಬಲ ಸಹ ನಿಮಗೆ ಮಧ್ಯೆ ಉತ್ತಮವಾದ ಒಂದು ಅವಕಾಶವನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿ 3 ಮತ್ತು 12 ಗ್ರಹಗಳು ಅಂದರೆ 5 ಗ್ರಹಗಳಿಂದ ನಿಮಗೆ ಉತ್ತಮ ಫಲ ಆಗುವಂಥ ಒಂದು ಅವಕಾಶಗಳು ಈ ತಿಂಗಳಲ್ಲಿ ಬರ್ತಾ ಇರುವ ಕಾರಣ ವಿಶೇಷವಾದ ಶುಭ ಫಲವನ್ನು ಈ ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು. ಕನಸು ನನಸಾಗುವ ಒಂದು ಶುಭ ಮಾಸ ಹಾಗೂ ಗುರುಬಲದಿಂದ ಹೆಚ್ಚಾಗುವ ಹರ್ಷ ಎಂಬಂಥ ವಾಕ್ಯ ಬಂದಿದೆ. ಅಂದರೆ ಇಲ್ಲಿ ದೀರ್ಘಕಾಲದಿಂದ ನೀವು ಯಾವುದನ್ನು ಒಂದು ಅಪೇಕ್ಷೆ ಪಡ್ತಾಯಿದ್ರೋ, ಯಾವುದನ್ನು ನಿರೀಕ್ಷೆ ಮಾಡ್ತಾಯಿದ್ರೋ ಅದು ಈ ಒಂದು ತಿಂಗಳಲ್ಲಿ ಈಡೇರುವಂಥ ಒಂದು ಅವಕಾಶ ಇರುತ್ತೆ. ಕನಸು ನನಸಾಗಿದ್ರೆ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು, ಯಂತ್ರ ಉಪಕರಣ ಕೊಳ್ಳೋದು, ಅಥವಾ ಬಿಸ್ನೆಸ್ಸನ್ನು ಆರಂಭ ಮಾಡುವಂಥದ್ದು, ಅಥವಾ ಮದುವೆ ಆಗುವ ವಿಚಾರ, ಅಥವಾ ಸಂತತಿ ಆಗುವ ವಿಚಾರ, ಈ ರೀತಿ ಏನೇನೋ ನಿಮ್ಮ ದೀರ್ಘಕಾಲದ ಕನಸಿಗೆ ಗುರುವಿನ ಒಂದು ಅನುಗ್ರಹ, ಗುರುವಿನ ಒಂದು ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇರುವಂಥದ್ದು. 14ನೇ ತಾರೀಕಿಗೆ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆಯಾಗಿ 15ರಿಂದ ಮೇ 15ರಿಂದ ನಿಮಗೆ ಗುರುಬಲ ವಿಶೇಷವಾದ ಒಂದು ಅನುಗ್ರಹವನ್ನು ಕೊಡ್ತದೆ. ಭಾಗ್ಯಸ್ಥಾನದಲ್ಲೇ ಬರ್ತದೆ. ಇಷ್ಟು ದಿನ ಅಷ್ಟಮದಲ್ಲಿದ್ದಂತಹ ಒಂದು ಗುರು ನಿಮ್ಮ ರಾಶಿಯಿಂದಾಗ ನವಮದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ನಿಮಗೆ ವಿಶೇಷ ಲಾಭವನ್ನು, ಜಯವನ್ನು, ಸುಖವನ್ನು, ಇಷ್ಟಾರ್ಥವನ್ನು ಕೊಡ್ತಾನೆ. ಅದೇ ರೀತಿ ಅಂದುಕೊಂಡಂತೆ ಅನೇಕ ರೀತಿಯ ನಿಮ್ಮನ್ನು ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ಗುರುವಿನ ಒಂದು ಕೃಪೆ ನಿಮಗೆ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಗುರುವಿನ ಭಾಗ್ಯಸ್ಥಾನದ ಒಂದು ಪ್ರಯೋಜನವನ್ನು ಈ ಮೇ ತಿಂಗಳಲ್ಲಿ ನೀವು ಪಡೆಯುವಂಥ ಭಾಗ್ಯಶಾಲಿ ರಾಶಿ ಈ ತುಲಾರಾಶಿಯವರಾಗಿರ್ತಾರೆ. ನಿಮಗೆ ಈಗಾಗಲೇ ಆ ಮಾರ್ಚ್ ಅಂತ್ಯದಲ್ಲಿ ಆದಂಥ ಶನಿ ಮಹಾರಾಜರ ಪರಿವರ್ತನೆಯು, ಶನಿ ಮಹಾರಾಜರು ನಿಮಗೆ ವರದಾಯಕವಾಗಿದ್ದರೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಅಥವಾ 6ನೇ ಸ್ಥಾನದಲ್ಲಿರುವಂಥ ಶನಿ ಮಹಾರಾಜರು ಶುಭವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು, ಎಲ್ಲ ಯಶಸ್ಸನ್ನು ತಿಂಗಳು ಪೂರ್ತಿ ಮಹಾರಾಜರು ನೀಡಲಿದ್ದಾರೆ. ಹಾಗಾಗಿ ಗುರು ಮತ್ತು ಶನಿ ಅಂತ ಪ್ರಬಲವಾದ 2 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಬೆನ್ನೆಲುಬಿಗೆ ಸಹಾಯ ಇರುವ ಕಾರಣ ಅನೇಕ ರೀತಿಯ ನಿಮ್ಮ ಕೋರಿಕೆ, ಬೇಡಿಕೆಗಳು ಈ ತಿಂಗಳಲ್ಲಿ ಈಡೇರ್ತವೆ. ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳಿರುವಂಥವರು ಅವರಿಗೆಲ್ಲ ಈ ತಿಂಗಳಲ್ಲಿ ಅನೇಕ ಶುಭ ಸೂಚನೆಗಳಾಗ್ತವೆ. ನಿಮಗೆ ಅಂದುಕೊಂಡಂತೆ ಸೀಟುಗಳು ಸಿಗೋದಾಗಲಿ, ಅಂದುಕೊಂಡಂಥ ರ್ಯಾಂಕಿಂಗು ಅಥವಾ ಇಂಥ ಒಂದು ಅಂಕಗಳು ಬರುವಂತಾಗಲಿ, ಅಥವಾ ಹೈಯರ್ ಸ್ಟಡಿ, ಉನ್ನತ ವ್ಯಾಸಂಗಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅಂಥವ್ರಿಗೆಲ್ಲ ಅವಕಾಶಗಳು ಸಿಗುವಂಥದ್ದು. ಜೊತೆಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ಉದ್ಯೋಗ ಮುಂತಾದ ಕನಸು ಕಾಣುವವರಿಗೆ ಅಲ್ಲಿ ಗುರುವಿನ ಪರಿವರ್ತನೆಯು, ಶನಿ ಮಹಾತ್ಮನ ಪರಿವರ್ತನೆ ಜೊತೆಗೆ ಆಗತಕ್ಕಂಥ ಮೇ 18ಕ್ಕೆ ಆಗುವಂಥ ಒಂದು ರಾಹುಕೇತುಗಳ ಪರಿವರ್ತನೆಯಲ್ಲಿ ಕೇತು ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ ವಿದೇಶದ ಉದ್ಯೋಗ, ವಿದೇಶದ ಮೂಲದ ಶಿಕ್ಷಣ, ಇದಕ್ಕೆಲ್ಲ ಅನೇಕ ಅವಕಾಶಗಳು ಈ ತಿಂಗಳಲ್ಲಿ ಬರಲಿವೆ. ಇನ್ನು ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ ಮಾಡೋರಿಗೂ ಅವರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ, ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಇನ್ನು ಕಂಪ್ಯೂಟರು ಕೆಲಸಗಳು ಇರ್ಬೋದು, IT, BT ಮುಂತಾದ ಕ್ಷೇತ್ರಗಳಿರ್ಬೋದು, ಅಥವಾ ಈ TV, ಸಿನಿಮಾ, ಮಾಧ್ಯಮ ಮುಂತಾದ ಮೀಡಿಯಾಗಳಿರ್ಬೋದು, ಈ ರೀತಿ ಅನೇಕ ಕ್ಷೇತ್ರದಲ್ಲಿರುವಂಥ ತುಲಾರಾಶಿಯವರಿಗೆ ಹೊಸ ಅವಕಾಶಗಳು ಬರ್ತವೆ. ನಟ ನಟಿಯರು, ಕಲಾವಿದರಿಗೆ ಸಹ ಹೊಸ ಅವಕಾಶಗಳು ಬರ್ತವೆ. ಹಾಗಾಗಿ ದೀರ್ಘಕಾಲದಿಂದ ನೀವು ಯಾವುದಕ್ಕೆ ಪರಿತಪಿಸ್ತಾ ಇದ್ರೋ, ಯಾವುದಕ್ಕೆ ನೀವು ತುಂಬ ಒಂದು ಟ್ರೈ ಮಾಡ್ತಾಯಿದ್ರೋ ಅವೆಲ್ಲವೂ ಈಗ ನಿಮ್ಮ ಒಂದು ಕೈಗೆ ಬರುವಂಥ ಅವಕಾಶಗಳು, ಅಥವಾ ಹಿಂದೆ ಮಾಡಿದ ಎಲ್ಲ ಪ್ರಯತ್ನಗಳಿಗೆ ಈಗ ಸಂಪೂರ್ಣವಾದ ಉತ್ತಮ ಫಲ ನಿಮಗೆ ಕೈಗೆ ಬರಲಿದೆ. ಹಾಗಾಗಿ ಅನೇಕ ಕನಸುಗಳು ಈಡೇರುವಂಥದ್ದು, ಕನಸುಗಳು ನನಸಾಗುವಂಥ ಒಂದು ಅವಕಾಶ ತುಲಾರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ವರಪ್ರಸಾದವಾಗಿ ಬರಲಿದೆ. ಅವೆಲ್ಲವನ್ನು ಒಂದು ಸಕಾರಾತ್ಮಕ ಭಾವನೆಯಿಂದ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇದಲ್ಲದೆ ಈ ಬೇರೆ ಬೇರೆ ಕಾರಣಗಳಿಗಾಗಿ ನಿಮಗೆ ಹಿಂದೆ ಪೆಂಡಿಂಗ್ ಆಗಿದ್ದ ಸರ್ಕಾರದ ದಾಖಲೆ ವಿಚಾರ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಭೂಮಿಗೆ ಸಂಬಂಧಿತ ವಿಚಾರಗಳು ಅಲ್ಲವೂ ಯಾವುದೆಲ್ಲ ಪೆಂಡಿಂಗ್ ಆಗಿತ್ತು, ನಿಧಾನ ಆಗಿತ್ತು, ಅವೆಲ್ಲವೂ ಈಗ ಚಾಲನೆ ಸಿಕ್ಕಿ ಕ್ಷಿಪ್ರವಾಗಿ ಆ ಕೆಲಸ ಕಾರ್ಯಗಳಾಗ್ತವೆ. ಬೇಕಾದಂಥ ನಿಮಗೆ ಡಾಕ್ಯುಮೆಂಟು, ಪತ್ರಗಳು ನಿಮಗೆ ಕೈಗೆ ಸೇರ್ತವೆ. ಇನ್ನು ವಿವಿಧ ಕಾರಣಗಳಿಂದ ಬಂಧುಗಳ ಮಧ್ಯೆ ಅಥವಾ ಗಂಡ ಹೆಂಡತಿ ಮಧ್ಯೆ ಅಥವಾ ಮನೆಯ ಸದಸ್ಯರ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯಗಳು ಈ ಒಂದು ಮೇ ತಿಂಗಳ ಮಧ್ಯಭಾಗದ ಬಳಿಕ ಅಂದರೆ 15ರಿಂದ ನಿಮಗೆ ಅಲ್ಲಿ ಗುರುವಿನ ಆಶೀರ್ವಾದ ಬಂದಾಗ ಆ ಭಿನ್ನಾಭಿಪ್ರಾಯಗಳು ಅಥವಾ ಆಂತರಿಕ ಕಲಹ ಇವೆಲ್ಲವೂ ನಿವಾರಣೆಗೆ ನಿಮ್ಮಲ್ಲಿ ಉತ್ತಮ ಬಾಂಧವ್ಯ, ಉತ್ತಮ ಸಾಮರಸ್ಯ ಮೂಡುತ್ತೆ. ಕೌಟುಂಬಿಕ ವಿಚಾರ ಉತ್ತಮ ಇರುತ್ತೆ, ಅಥವಾ ಸಾಮಾಜಿಕವಾದ ವಿಚಾರ ನಿಮ್ಮಲ್ಲಿ ಉತ್ತಮ ಇರುತ್ತೆ. ಹಾಗಾಗಿ ಇಲ್ಲಿ
ಒಟ್ಟಿನಲ್ಲಿ ಮೇ ತಿಂಗಳಲ್ಲಿ ನಿಮಗೆ ತನು ಮನ ಧನಕ್ಕೆ ಅನ್ವಯಿಸುವಂತೆ ಅನೇಕ ಉತ್ತಮ ಫಲಗಳು ಪ್ರಬಲವಾದ ಗ್ರಹಗಳ ಒಂದು ಅನುಗ್ರಹದಿಂದ ಆಗಲಿದೆ. ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ 15 ದಿನಗಳಲ್ಲಿ ಚಂದ್ರನೂ ಸಹ ನಿಮಗೆ ಬೆಂಬಲವನ್ನು ಕೊಡಲಿದ್ದಾನೆ. ಹಾಗಾಗಿ ವಿಶೇಷವಾದ ಒಂದು ರಾಜಯೋಗದಂತಹ ಫಲಗಳು ನಿಮಗೆ ಈ ಮೇ ತಿಂಗಳಲ್ಲಿ ಭಾಸ ಆಗ್ತವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಕೆಲಸ ಕಾರ್ಯಗಳು ಈ ಮೇ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಕೈಗೂಡುವಂಥ ಒಂದು ಸುವರ್ಣಾವಕಾಶ ಬಂದಿದೆ. ಅದನ್ನು ಚೆನ್ನಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಎಲ್ಲವೂ ಉತ್ತಮ ಇರುತ್ತೆ, ಕೆಲವೊಂದು ಗ್ರಹಗಳು ವಿರುದ್ಧನೂ ಇರ್ತವೆ. ಈಗ 9ಕ್ಕೆ 9 ಗ್ರಹ ನವಗ್ರಹಗಳು ಸಹ ಏಕಕಾಲದಲ್ಲಿ ಎಲ್ಲ ಆಶೀರ್ವಾದ ಮಾಡುವಂಥ ವಿಚಾರ ಇರೋದಿಲ್ಲ. ಯಾಕಂದರೆ ಗ್ರಹಚಾರ ಅಂದರೆ ಅದರ ಹೆಸರು ಹೇಳುವಂತೆ ಅದು ಚಲನೆ, ಅದು ನಿರಂತರವಾಗಿ ಚಲನಶೀಲವಾಗುವಂಥ ಗ್ರಹಗಳ ಗತಿ ಇರ್ತವೆ. ಗ್ರಹಗಳ ಗತಿ ಅದು ಚಲನಶೀಲವಾಗಿರುತ್ತೆ. ಹಾಗೆ ಚಲನಶೀಲವಾಗಿರುವಾಗ ಅಲ್ಲಿ ಕೆಲವೊಂದು ವೈರುಧ್ಯಗಳು ನಿಮಗೆ ಬರ್ತವೆ. ಉದಾಹರಣೆಗೆ ಅಲ್ಲಿ ರವಿ ಮಂಗಳವರು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿಯೇ ಇರ್ತಾರೆ. ಅಲ್ಲದೆ ಈ ಒಂದು ಶುಕ್ರನ ಚಲನೆ ನಿಮಗೆ ಈಗ ಅಷ್ಟೊಂದು ಪೂರಕ. ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ, ಆದರೆ ಈ ಬಾರಿ ಈ ಒಂದು ಶುಕ್ರನ ಗೋಚಾರವು ಮೀನ ರಾಶಿಯಲ್ಲಿರುವಾಗ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿರುವಂಥ ಒಂದು ಕಾರಣವಾಗಿ ನಿಮಗೆ ಅಲ್ಲಿ ವಿಶೇಷವಾಗಿ ಶುಕ್ರನ ಬೆಂಬಲ ಸಹ ಕೆಲವೊಮ್ಮೆ ಸಿಗೋದಿಲ್ಲ. ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಸಹ ಮೇ ತಿಂಗಳಲ್ಲಿ ಬೇಕು. ಆರೋಗ್ಯದ ವಿಚಾರ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಚಂದ್ರನ ಬೆಂಬಲ ನಿಮಗೆ, ಸೂರ್ಯನ ಬೆಂಬಲ ನಿಮಗೆ ಕೊರತೆ ಇರೋ ಕಾರಣ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುತ್ತದೋ, ಜೊತೆಗೆ ಸಣ್ಣ ಪುಟ್ಟ ಅವಘಡಗಳು ಸಹ ಕೆಲವೊಮ್ಮೆ ನಿಮ್ಮದೇ ತಪ್ಪಿನಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯ ಮತ್ತು ಯಂತ್ರ ವಾಹನ ಚಲಾವಣೆಯಲ್ಲಿ ಮುನ್ನೆಚ್ಚರಿಕೆ ಈ ತಿಂಗಳಲ್ಲಿ ಬೇಕಾಗುತ್ತೆ. ಇನ್ನು ಕೆಲವೊಂದು ಬಾರಿ ನಿಮಗೆ ದುಷ್ಟ ಮಿತ್ರರ ಅಥವಾ ಇನ್ನಿತರ ಅಪರಾಧ ಕೃತ್ಯಗಳು ಮಾಡೋರು, ಭ್ರಷ್ಟಾಚಾರ ಇತ್ಯಾದಿಗಳು ಮಾಡುವಂಥವ್ರು ಅಂಥವ್ರು ನ್ಯಾಯಕ್ಕೆ ವಿರುದ್ಧವಾಗಿ ಹೋಗುವಂಥರ ಒಂದು ಸಹವಾಸ ಆಗಿ ಅವರಿಂದ ನೀವು ಆಮಿಷಕ್ಕೆ ಒಳಗಾಗಿ ಅಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಅದರಲ್ಲಿಂದ ನಿಮಗೆ ತೊಂದರೆಗೆ ಈಡಾಗ್ಬೋದು. ಹಾಗಾಗಿ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಆರೋಗ್ಯ ವಿಚಾರ ಮತ್ತು ನಿಮ್ಮ ನಡವಳಿಕೆ ವಿಚಾರ ಈ ಮೇ ತಿಂಗಳಲ್ಲಿ ಕೆಲವೊಮ್ಮೆ ಏರುಪೇರು ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಅಥವಾ ಹಿನ್ನೆಲೆ ಚೆನ್ನಾಗಿ ಇಲ್ಲದಂಥ ವ್ಯಕ್ತಿಗಳ ಜೊತೆಗೆ ನೀವು ಎಲ್ಲರೂ ಸಹವಾಸ ಮಾಡಲಿಕ್ಕಾಗಿ ಅದರಿಂದ ನೀವು ನಿಮಗೆ ಹಾನಿ ಮಾಡಿಕೊಳ್ಳುವಂಥದ್ದಾಗುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಇವೆಲ್ಲವೂ ದೀರ್ಘಾಚಾರಿ ಗ್ರಹಗಳ ವಿಚಾರ ಆಯಿತು. ರವಿ, ಗುರು, ಶುಕ್ರ, ಶನಿ, ರಾಹು, ಯಾತಕಗಳು ನಿಮಗೆ ಯಾವ ರೀತಿ ಪೂರಕವಾಗಿದ್ದರೆ ನಾನು ಗಮನಿಸ್ತಾ ಇತ್ತು. ಇನ್ನು ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸ್ತಾನೆ. 2 ದಿನ ಅಥವಾ 3 ದಿನಗಳಿಗೊಮ್ಮೆ ರಾಶಿ ಬದಲಿಸುವಂಥ ಚಂದ್ರನ ವಿಚಾರವಾಗಿ ನಿಮಗೆ ಯಾವ ರೀತಿ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಗಮನಿಸೋಣ. ಮೇ 1, 2 ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುವಂಥ ದಿನ. ಮೇ 1, 2ರಲ್ಲಿ ಸ್ವಲ್ಪ ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ. ಹಾಗಾಗಿ ತನ್ನ ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಹೊಸದರ ಆರಂಭಕ್ಕೆ ಅಥವಾ ಇನ್ನಿತರ ಯಾವುದೇ ರೀತಿ ಸಹಿ, ಒಪ್ಪಂದ, ಮೀಟಿಂಗ್, ರಿಜಿಸ್ಟ್ರೇಷನ್ ಇತ್ಯಾದಿಗಳಿಗೆ ಅಷ್ಟು ಒಳ್ಳೆಯದಾಗಿರೋದಿಲ್ಲ 1, 2ರಲ್ಲಿ. ಇನ್ನು 3, 4, 5 ನಿಮ್ಮ ಪಾಲಿಗೆ ಉತ್ತಮವಾದ ಅವಕಾಶ. ಅಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ನಿಮಗೆ ಸಿಗುವಂಥದ್ದು. ವಿಶೇಷವಾಗಿ ನಿಮ್ಮ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ಅಲ್ಲಿ ಎಲ್ಲ ವಿಚಾರದಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರ್ಬೋದು. ಜೊತೆಗೆ ಬಂಧು ಬಾಂಧವರ ಜೊತೆ ಉತ್ತಮವಾದ ಬಾಂಧವ್ಯ ಬೆಳೆಯುತ್ತದೆ. ಇಷ್ಟವಾದಂಥ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ 10ರಂದು ಬರುತ್ತೆ 3, 4, 5ರಲ್ಲಿ. 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. 6, 7ರಲ್ಲಿ ಲಾಭಸ್ಥಾನದ ಚಂದ್ರನು ಅನೇಕ ರೀತಿಯ ಲಾಭವನ್ನು, ಶುಭವನ್ನು, ಜಯವನ್ನು ಕೊಡ್ತಾನೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. 8, 9, 10 ಅಷ್ಟೇನು ಉತ್ತಮ ಇಲ್ಲ. 8, 9, 10ರಲ್ಲಿ ನಿಮಗೆ ಚಂದ್ರನ ಒಂದು ಬೆಂಬಲದ ಕೊರತೆ. ನಷ್ಟದಲ್ಲಿರುವಂಥ ಚಂದ್ರನಿಂದಾಗಿ ಅನೇಕ ರೀತಿಯ ನಷ್ಟಗಳಿಗೆ, ನೀವು ಕಷ್ಟಗಳಿಗೆ ಒಳಗಾಗ್ಬೋದು. ಆರೋಗ್ಯದಲ್ಲಿ ಸಹ ಏರುಪೇರು ಬರುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳು ಬರ್ಬೋದು. ಅಥವಾ ಯಾವುದೇ ರೀತಿಯ ನೀವು ಸೇವಿಂಗ್ಸ್ ಮಾಡಿಟ್ಟಂಥ ಹಣವನ್ನು ಬೇರೆ ಒಂದು ಉದ್ದೇಶಕ್ಕೆ ಈಗ ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ತವೆ. ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಘಟನೆ, ಮನಸ್ಸಲ್ಲಿ ಸಹ ಸ್ವಲ್ಪ ಆತಂಕದ ಘಟನೆ, ಜೊತೆಗೆ ಈ ಪರಸ್ಪರವಾದ ವಿರುದ್ಧವಾದ ವಾಗ್ವಾದ, ಕಲಹ ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು. ಹಾಗಾಗಿ 8, 9, 10ರಲ್ಲಿ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು. 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಲಾಭವನ್ನು, ಆರೋಗ್ಯವನ್ನು, ಜಯವನ್ನು, ಸುಖವನ್ನು ಕೊಟ್ಟಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಅದಕ್ಕೆಲ್ಲರಿಗೆ ಪ್ರವಾಸ, ಯಾತ್ರೆ ಹೋಗುವಂಥ ಅವಕಾಶಗಳು 11, 12ರಲ್ಲಿ ಬರ್ತದೆ. ಸದುಪಯೋಗ ಪಡಿಸಿಕೊಳ್ಳಿ. 13, 14, 15 ಮಿಶ್ರ ಫಲಗಳ ದಿನ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮರುಕಳಿಸ್ಬೋದು. ಹೊಟ್ಟೆ ನೋವು, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಮುಂತಾದ ಸಮಸ್ಯೆಗಳು ಸಹ ಕೆಲವೊಬ್ಬರಿಗೆ ಆಹಾರ ದೋಷದಿಂದ ಅಥವಾ ನೀರಿನಿಂದಾಗಿ ಕಾಣಿಸ್ಕೊಳ್ಬೋದಾಗಿದೆ. ಹಾಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕಾಗುತ್ತೆ. ಜೊತೆಗೆ ಅದೇ ರೀತಿ ನಿಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಸಹ ಏನಾದರೂ ನಷ್ಟಗಳು, ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸು ವಿಚಾರ, ಜೊತೆಗೆ ಯಾವುದೇ ರೀತಿಯ ಪಾವತಿ, ಪೇಮೆಂಟ್ಗಳ ಬಗ್ಗೆ ಎಚ್ಚರಿಕೆ 13, 14, 15ರಲ್ಲಿ ಬೇಕಾಗುತ್ತೆ. 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಜಯ, ಲಾಭ, ಸುಖ ಇದೆ. ಇಷ್ಟಾರ್ಥ ಸಿದ್ಧಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅನೇಕ ರೀತಿ ನಿಮಗೆ ಮುನ್ನಡೆ ಆಗುವಂಥ ಅಥವಾ ಹೆಚ್ಚಿನ ಒಂದು ಲಾಭ ಬರುವಂಥ ಘಟನೆಗಳು ಆಗ್ಬೋದು. ಇನ್ನು ಕೆಲವೊಬ್ಬರಿಗೆ ತಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ, ಪರಿವರ್ತನೆ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶ ಸಹ ಈ ದಿನದಲ್ಲಿ 16, 17ರಲ್ಲಿ ಬರಲಿದೆ. ಇನ್ನು 18, 19 ಅಷ್ಟೇನು ಉತ್ತಮ ಇಲ್ಲ. 18, 19ರಲ್ಲಿ ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಕೊರತೆ ಆಗುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸಹ ನೆಮ್ಮದಿಯ ಕೊರತೆ ಅಥವಾ ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದ ಅನೇಕ ರೀತಿಯ ಅಹಿತಕರವಾದ ಘಟನೆಗಳು 18, 19ರಂದು ಇರಬಹುದು. ಸಾಧಾರಣವಾಗಿ ಹಣಕಾಸಿನ ಪರಿಸ್ಥಿತಿ ಅಷ್ಟು ದಿನ ಉತ್ತಮವಾಗಿ ಇರುವುದಿಲ್ಲ.
ಇನ್ನು 20-21 ಸಹ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. 20-21ರಲ್ಲೂ ಮಾತಿನ ಚಕಮಕಿ ಕಲಹಗಳಾಗುವಂಥದ್ದು, ವಿಶೇಷವಾಗಿ ಕಿರಿಯರಲ್ಲಿ ಕಲಹಗಳು ಬರುವಂಥದ್ದು, ಜೊತೆಗೆ ನೀವು ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಬಹಳಷ್ಟು ಸವಾಲುಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ಏರುಪೇರಿನ ಘಟನೆಗಳು, ಏರಿಳಿತದ ಘಟನೆಗಳು 20-21ರಲ್ಲಿ ವ್ಯಕ್ತ ಆಗ್ಬೋದು. ಇನ್ನು 22, 23, 24, 22, 23, 24ರಲ್ಲಿ 3 ದಿನಗಳು ನಿಮಗೆ ಇಷ್ಟವನ್ನು, ಲಾಭವನ್ನು, ಜಯವನ್ನು ಕೊಡುವಂಥ ಚಂದ್ರನ ಅನುಗ್ರಹದ ದಿನ. ಅನೇಕ ರೀತಿಯ ಒಪ್ಪಂದಗಳು ಅಥವಾ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥ ಅವಕಾಶ ಇದೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಶುಭವಿದೆ. ವ್ಯಾಪಾರದವರಿಗೆ ಅಥವಾ ಕೃಷಿ ಚಟುವಟಿಕೆ ಮಾಡಿರುವ ಅನೇಕ ರೀತಿಯ ಶುಭ ಕೊಡುಗೆಗಳು ಈ ದಿನ 22, 23, 24ರಲ್ಲಿ ಬರ್ಬೋದಾಗಿದೆ. ಇನ್ನು 25-26 ಉತ್ತಮ ದಿನ. 25-26 ಸಹ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿದೆ. ಶುಭ ಕಾರ್ಯಗಳಿಗೆ ಸಿದ್ಧತೆ ಅಥವಾ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಅಥವಾ ಹಿಂದೆ ಯಾವುದೇ ಕಾರಣದಿಂದ ನಿಂತು ಹೋಗಿದ್ದ ಅಥವಾ ಪೋಸ್ಟ್ಪೋನ್ ಮುಂದೂಡಲ್ಪಟ್ಟಂಥ ಶುಭ ಕಾರ್ಯಗಳು ಇಂದು ಅದು ಜಾರಿಗೆ ಬರುವಂಥ ಅವಕಾಶಗಳು ಬರ್ತವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಈ 25-26 ಸಹ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸಹ ಉತ್ತಮವಾಗಿ ಇರುವಂಥ ದಿನ ಆಗಿರುತ್ತೆ. ಇನ್ನು 27-28 ಅಷ್ಟೇನು ಉತ್ತಮ ಇಲ್ಲ. 27-28ರಲ್ಲಿ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು, ಜೊತೆಗೆ ಮನೆಯಲ್ಲಿ ಸಹ ಏನಾದರೂ ಉದ್ವಿಗ್ನ ವಾತಾವರಣ ಏರ್ಪಡುವಂಥದ್ದು, ಆರ್ಥಿಕವಾದ ಸಂಕಷ್ಟ ಸಹ ಎದುರುವಂಥ ಪರಿಸ್ಥಿತಿ ಬರ್ಬೋದಾಗಿದೆ. ಹಾಗಾಗಿ 27-28ರಲ್ಲಿ ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಳುವಂಥದ್ದು. 29-30 ನಿಮ್ಮ ಪಾಲಿಗೆ ಉತ್ತಮ ದಿನ. ಅನೇಕ ರೀತಿಯ ಒಂದು ಹಣಕಾಸಿನ ಉತ್ತಮ ವ್ಯವಸ್ಥೆಗಳು ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಉದ್ಯಮದಲ್ಲಿ ಸಹ ಪ್ರಗತಿ ಆಗ್ಬೋದಾಗಿದೆ. ಇನ್ನು ಕೊನೆಯ ದಿನ 31 ಅತ್ಯುತ್ತಮ ದಿನ ಎಂದು ಕಂಡುಬರುತ್ತೆ. ಮೇ 31ರಲ್ಲಿ ಜಯ, ಲಾಭ, ಸುಖ, ಸಿದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ, ಬಡ್ತಿ ಇತ್ಯಾದಿಗಳು ಸಿಗ್ಬೋದಾಗಿದೆ 31ರಂದು. ಇವೆಲ್ಲವೂ ಚಂದ್ರನ ಚಾಲನೆಗೆ ಅನುಗುಣವಾಗಿ ನಿಮಗೆ ಈ ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ವಿಶೇಷವಾಗಿ 15 ದಿನಗಳಲ್ಲಿ ಉತ್ತಮವಾದ ಅವಕಾಶಗಳು ಕಂಡುಬಂದಿವೆ. ಈ 15 ದಿನಗಳಲ್ಲಿ ಚಂದ್ರನ ಒಂದು ಬೆಂಬಲ ಇರುವಂಥದ್ದನ್ನು ವಿಶೇಷವಾಗಿ ನಿಮ್ಮ ಒಂದು ಪ್ರಯತ್ನಗಳಿಗೆ ಅದನ್ನು ಉಪಯೋಗ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಬಹುದಾಗಿದೆ. ಹಾಗಾಗಿ ತುಲಾರಾಶಿಯವರಿಗೆ ಅಲ್ಲಿ ಪಂಚಗ್ರಹಗಳ ಒಂದು ನಿರಂತರವಾದ ಒಂದು ವಿಶೇಷವಾದ ಬೆಂಬಲ ಇದೆ. ಗುರು, ಶನಿ ಜೊತೆಗೆ ಕೇತುವಿನ ಬೆಂಬಲ, ಬುಧನು ಸಹ ಅವಕಾಶ ಕೊಡುವಂಥದ್ದು, ಜೊತೆಗೆ ಇರತಕ್ಕಂತಹ ನಿಮಗೆ ಆದಿಭಾಗದಲ್ಲಿ ರಾಹು ಸಹ ಪೂರಕವಾಗಿರ್ತಾನೆ, ಜೊತೆಗೆ ಚಂದ್ರನ ಬೆಂಬಲ 15 ದಿನಾಂಕಗಳು ಬರುತ್ತೆ. ಹಾಗಾಗಿ ಇವೆಲ್ಲ ಒಂದು ಉತ್ತಮವಾದ ಸಕಾರಾತ್ಮಕವಾದ ಧನಾತ್ಮಕವಾದ ವಿಚಾರಗಳನ್ನು ಮುಂದಿಟ್ಕೊಂಡು ಮೇ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀವು ಧೈರ್ಯದಿಂದ ಅದನ್ನು ಮುನ್ನುಗ್ಗಿ ಸಾಧನೆ ಮಾಡಬಹುದಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಈ ಗ್ರಹಗಳಿಗೆ ಬೆಂಬಲಕ್ಕೆ ಅನುಗುಣವಾಗಿ ಬಳಸುವಂಥ ಬಣ್ಣಗಳು ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಶನಿ ಮಹಾರಾಜರಿಗೆ ಸಂಬಂಧಿತವಾದ ಬಣ್ಣ. ಶನಿ ಮಹಾರಾಜರು ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿರ್ತಾರೆ. ಅಥವಾ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಗುರುವಿನ ಬೆಂಬಲ ಅಥವಾ ಗುರು ಬಲವು ನಿಮಗೆ ಈ ಮೇ 14ರವರೆಗೆ ಅಷ್ಟಿರುತ್ತೆ. ಹಾಗೆ ಮೇ 14ರವರೆಗೂ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ 3 ಬಳಸುವಂಥದ್ದು. ಮೇ 15ರಿಂದ ನಿಮಗೆ ಗುರುಬಲ ಆರಂಭ ಆಗಲಿದೆ. ಮೇ 15ರಿಂದ ನೀವು ಸಂಖ್ಯೆ 3 ಮತ್ತು ಎಲ್ಲ ಬಣ್ಣವನ್ನು ಅಲ್ಲಿಂದ ಬಳಸ್ಕೊಳ್ಳುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ ನೀವು 17ರವರೆಗೆ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7ನ್ನು ನೀವು 18ರಿಂದ ಬಳಸ್ಕೊಳ್ಬೋದು. ಯಾಕಂದರೆ 18ರಿಂದ ನಿಮಗೆ ಅಲ್ಲಿ ಕೇತುವಿನ ಬೆಂಬಲ ಆರಂಭ ಆಗುತ್ತೆ. ಹಾಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7ನ್ನು ಅಲ್ಲಿಂದ ಬಳಸ್ಕೊಳ್ಳುವಂಥದ್ದು. ಗ್ರೀನ್ ಅಥವಾ ಹಸಿರು ಬಣ್ಣ ನೀವು 5ರವರೆಗೆ ಬಳಸ್ಕೊಳ್ಳುವಂಥದ್ದು, ಮತ್ತು 5ರವರೆಗೆ ಅಷ್ಟೇ ಬಳಸ್ಕೊಂಡು ಮತ್ತೆ 23ರಿಂದ ಮತ್ತೆ ಬಳಸ್ಬೋದು. ಯಾಕಂದರೆ 6 ಮತ್ತು 22ರ ಮಧ್ಯೆ ಆಗುವಂಥ ಬುಧನ ಪರಿವರ್ತನೆ ನಿಮಗೆ ವಿರುದ್ಧವಾಗಿರ್ತವೆ. ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಮೇ 5ರವರೆಗೆ ಬಳಸ್ಕೊಳ್ಳುವಂಥದ್ದು, ಜೊತೆಗೆ 22ಕ್ಕೆ ಮತ್ತೆ ಬುಧನ ಪರಿವರ್ತನೆ ಆಗುತ್ತೆ. ಹಾಗಾಗಿ 23ರಿಂದ ನೀವು ಮತ್ತೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು ಬಳಸಿಕೊಳ್ಳುವಂಥದ್ದು. ಹಾಗಾಗಿ ನಿಮಗೆ ಈ ಒಂದು ಗ್ರಹಗತಿಗೆ ಅನುಗುಣವಾಗುವಂಥ ಬಣ್ಣ ಮತ್ತು ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ನಿಮಗೆ ವಿಶೇಷವಾಗಿ ಹೇಳಿದ್ದೀನಿ ಆಗಲೇ ನಿಮಗೆ 15 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ. 15 ದಿನಾಂಕಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ನ್ನು ಆ ದಿನಾಂಕಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ರವಿ, ಮಂಗಳ ಜೊತೆಗೆ ಈ ಪರಿವರ್ತನೆ ಬಳಿಕ ಈ ರಾಹು ಮತ್ತು ಶುಕ್ರನು ಅವರು ಅಷ್ಟು ಪೂರಕವಾಗಿರೋದಿಲ್ಲ. ಈ ದೋಷ ನಿವಾರಣೆಗೆ ಏನು ಮಾಡಬೇಕಂದ್ರೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದು, ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ದೇವಿ ಭಕ್ತಿ ಮಾಡುವಂಥದ್ದು, ಯಾವುದೇ ರೀತಿ ಅಮ್ಮನವರು ಅಥವಾ ದುರ್ಗಾದೇವಿ ಯಾವುದೇ ರೀತಿಯ ಸ್ತ್ರೀ ದೇವತಾ ಪೂಜೆಗಳನ್ನು ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಜೊತೆಗೆ ಶುಕ್ರವಾರ ಅಥವಾ ಮಂಗಳವಾರದ ಯಾವುದೇ ರೀತಿ ದೇವಿ ದೇವರುಗಳ ಸಂದರ್ಶನ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು, ಜೊತೆಗೆ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ ದೇವರಲ್ಲಿ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಮುಂತಾದ ಭಕ್ತಿ ಮಾರ್ಗಗಳಿಂದ ನೀವು ದೋಷವನ್ನು ಕಳೆದುಕೊಳ್ಬೋದು. ಆಸಕ್ತಿ ಉಳ್ಳವರು ನವಗ್ರಹಗಳ ಧಾನ್ಯ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬಹುದಾಗಿದೆ. ಹಾಗಾಗಿ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಭಾಗ್ಯೋದಯದ ಒಂದು ಅವಕಾಶ ಇರುತ್ತೆ. ಆಗುವಂಥ ಗುರುವಿನ ಪರಿವರ್ತನೆ, ಆಗುವಂಥ ಕೇತುವಿನ ಪರಿವರ್ತನೆ ಜೊತೆಗೆ ಇರತಕ್ಕಂತಹ ನಮಗೆ ಇತರ ಗ್ರಹಗಳ ಬೆಂಬಲ ಬಹಳಷ್ಟು ಪೂರಕವಾದ ಅವಕಾಶವನ್ನು ಕೊಂಡಿದ್ದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ವೃಶ್ಚಿಕ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಆಲೋಕಿಸೋಣ. ವೃಶ್ಚಿಕ ರಾಶಿಗೆ ಈ ಮೇ ತಿಂಗಳಲ್ಲಿ ಆಗುವಂತಹ ವಿಶೇಷವಾದ ಗ್ರಹ ಪರಿವರ್ತನೆಗಳು ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು, ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ಮಿಶ್ರ ಫಲವನ್ನು ಕೊಡುವಂಥ ಸೂಚನೆಗಳು ಕಂಡುಬರ್ತವೆ. ಹಾಗಾಗಿ ಮೊದಲ ಅರ್ಧ ಭಾಗ ಶುಭ ಲಾಭ ಅಂತ ಬಂದಿದೆ, ಆರಂಭದಲ್ಲಿ ಶುಭ ಲಾಭ ಅಂತ ಬಂದಿದೆ.
ಮಧ್ಯದಿಂದ ಸ್ವಲ್ಪ ಸವಾಲುಗಳು ಹೆಚ್ಚಾಗ್ತವೆ. ತಿಂಗಳ ಮಧ್ಯಭಾಗದ ಬಳಿಕ ಸವಾಲುಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ವೃಶ್ಚಿಕ ರಾಶಿಯಲ್ಲಿ ಕಂಡುಬರುತ್ತೆ. ಅಲ್ಲಿ ಆಗುವಂಥ ಒಂದು ಮಹಾನ್ ಪರಿವರ್ತನೆ ಗುರುಗ್ರಹದ ಪರಿವರ್ತನೆ ಆಗುವಂಥದ್ದು. ಕಳೆದ 1 ವರ್ಷಗಳಿಂದ ಗುರುಬಲವನ್ನು ಅನುಭವಿಸಿದಂಥ ವೃಶ್ಚಿಕ ರಾಶಿಗೆ ಈ ಮೇ 14ರಿಂದ ಆಗುವಂಥ ಗುರುವಿನ ಪರಿವರ್ತನೆ ಬಳಿಕ ಗುರುಬಲ ಅಲ್ಲಿ ಇಲ್ಲದಾಗುತ್ತೆ. ಅಂದರೆ ಗುರುಬಲ ನಿಮಗೆ ಇಷ್ಟು ದಿನ ಇತ್ತು, ಆಮೇಲಿಂದ ಮೇ 15ರಿಂದ ನಿಮಗೆ ಗುರುಬಲ ಇರೋದಿಲ್ಲ. ಸಪ್ತಮದಲ್ಲಿದ್ದಂತಹ ಗುರುವಿನ ಒಂದು ಅನುಗ್ರಹದಿಂದ ಹೆಚ್ಚಿನ ಉತ್ತಮ ಫಲವನ್ನು ಕಳೆದ ಸಾಲಿನಲ್ಲಿ ಅನುಭವಿಸಿದ್ದೀರ. ಈಗ ಅಷ್ಟಮಕ್ಕೆ ಗುರುವಿನ ಪರಿವರ್ತನೆ ಆದ ಕಾರಣ ಅದರಿಂದ ವಿರುದ್ಧ ಪರಿಣಾಮಗಳು ಆಗ್ತವೆ. ಇಷ್ಟು ದಿನ ಏನೆಲ್ಲ ಒಳ್ಳೆಯದಾಗಿತ್ತೋ ಅವೆಲ್ಲ ಈಗ 15ರ ಬಳಿಕ ವಿರುದ್ಧ ಆಗುವಂಥ ಸಾಧ್ಯತೆ ಬರುತ್ತೆ. ಇನ್ನು ರಾಹು ಕೇತುಗಳ ಪರಿವರ್ತನೆಯಲ್ಲಿ ಸಹ ಹಾಗೆ ನಿಮಗೆ ಆರಂಭದಲ್ಲಿ ರಾಹು ಮತ್ತು ಕೇತುಗಳ ಪರಿವರ್ತನೆಯಲ್ಲಿ ಕೇತುವಿನ ಒಂದು ಆಶೀರ್ವಾದ ಇದ್ದರೂ ರಾಹು ನಿಮಗೆ ವಿರುದ್ಧವಾಗಿಯೇ ಇರ್ತಾನೆ. ಇನ್ನು ಇರತಕ್ಕಂತಹ ಅಲ್ಲಿ ಮಂಗಳನ ಪ್ರಭಾವ ಇರ್ಬೋದು ಅಥವಾ ಸೂರ್ಯನ ಪ್ರಭಾವ ಇರ್ಬೋದು. ಆರಂಭದಲ್ಲಿ ಸೂರ್ಯ ನಿಮಗೆ 13ರವರೆಗೂ ಅಷ್ಟೇ ಪೂರಕವಾಗಿರ್ತಾನೆ. ಮೇ 13ರವರೆಗೆ ಆ ಮೇಷರಾಶಿಯಲ್ಲಿ ಇರುವವರೆಗೆ ಮಾತ್ರ ನಿಮಗೆ ಸೂರ್ಯನ ಬೆಂಬಲ ಇರುತ್ತೆ. ಆ ಬಳಿಕ 14ರಿಂದ ನಿಮಗೆ ಸೂರ್ಯನ ಬೆಂಬಲ ಸಹ ನಿವಾರಣೆ ಆಗುತ್ತೆ. ಇವೆಲ್ಲವನ್ನು ಪರಿಗಣಿಸಿ ನಿಮಗೆ ಒಂದು ತಿಂಗಳ ಆರಂಭದ 15 ದಿನಗಳು ಅಥವಾ ಮೊದಲ ಒಂದು ಅರ್ಧ ಭಾಗ ಉತ್ತಮ ಫಲವು, ನಂತರ ಬರುವಂಥ ಅರ್ಧ ಭಾಗದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲವು ಅಥವಾ ಏರಿಳಿತದ ಫಲವು ಖಂಡಿತ ವ್ಯಕ್ತವಾಗ್ತವೆ. ದೀರ್ಘಚಾರಿ ಗ್ರಹಗಳಲ್ಲಿ ಪ್ರಸಿದ್ಧವಾದಂತಹ ಗುರು, ಶನಿ, ರಾಹು, ಕೇತು ಇವೆಲ್ಲವೂ ನಿಮಗೆ ಅದರಲ್ಲಿ ಗಮನಿಸಿದಾಗ ಶನಿಯು ನಿಮಗೆ ಈಗ ವಿರುದ್ಧವಾಗಿರ್ತಾನೆ. ಶನಿ ಮಹಾರಾಜರು ಸಹ ನಿಮಗೆ ಪಂಚಮದ ಶನಿ ಆಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ಏರುಪೇರುಗಳ ಒಂದು ಸಾಧ್ಯತೆಗಳು ಕಂಡುಬರ್ತವೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅಥವಾ ಏನೋ ಸಹಿ ಒಪ್ಪಂದಗಳಿದ್ರೆ ಅಥವಾ ಮದುವೆ ಮುಂತಾದನ್ನು ಫಿಕ್ಸ್ ಮಾಡಿದ್ರೆ, ಉದ್ಯೋಗದ ಬದಲಿ ಮಾಡೋದು, ಉದ್ಯೋಗ ಹುಡುಕುವಂಥದ್ದು ಅಥವಾ ಹೊಸದರ ಆರಂಭ ಇತ್ಯಾದಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ತಿಂಗಳ 13 ಅಥವಾ 14ರ ಒಳಗೆ ಅಷ್ಟನ್ನು ಮುಗಿಸುವುದು ಒಳ್ಳೆಯದು. ಯಾಕಂದರೆ ಅಲ್ಲಿ ಪ್ರಬಲವಾದ ಗ್ರಹಗಳಾದ ಸೂರ್ಯ ಮತ್ತು ಗುರುವಿನ ಬೆಂಬಲ ನಿಮಗೆ ಅಲ್ಲಿವರೆಗೆ ಇರುವಂಥದ್ದು. ಹಾಗಾಗಿ ತಿಂಗಳ 13 ಅಥವಾ 14ರ ಒಳಗೆ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಇದ್ದರೆ ಅದನ್ನು ಮಾಡಿ ಮುಗಿಸಿಕೊಳ್ಳೋದು. ಭೂಮಿ ವ್ಯವಹಾರ, ಭೂಮಿಯ ದಾಖಲೆ ಸಂಗ್ರಹ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ಮನೆಗೆ ಸಂಬಂಧಿತ ಏನಾದರೂ ವ್ಯವಹಾರಗಳು ಅಥವಾ ವಿಶೇಷವಾದ ದೊಡ್ಡ ಮೊತ್ತದ ಕೊಡುಕೊಳ್ಳುವಿಕೆ ಇವೆಲ್ಲವೂ ಇದನ್ನು ನೀವು 14ರ ಒಳಗೆ ಮಾಡಿ ಮುಗಿಸುವಂಥದ್ದು ಒಳ್ಳೆಯದು. ನಂತರ ಬರುವಂಥ ದಿನಗಳಲ್ಲಿ ನಿಮಗೆ ಅಲ್ಲಿ ಪ್ರಮುಖವಾಗಿ ಗುರುವಿನ ಬೆಂಬಲ ಇಲ್ಲದಾಗುತ್ತೆ. ರವಿಯು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಜೊತೆಗೆ ಇತರ ಗ್ರಹಗಳಿಂದ ಅಡೆತಡೆಗಳು, ಯಾವ ಗ್ರಹಗಳಿಂದ ಅಡೆತಡೆಗಳಿದ್ದು ಅವು ಸ್ವಲ್ಪ ಹೆಚ್ಚಾಗುತ್ತೆ. ಯಾವಾಗ ಶುಭ ಗ್ರಹಗಳ ಪರಿಣಾಮ ಕುಗ್ಗುತ್ತೋ ಆವಾಗ ಅಶುಭವಾದ ಅಥವಾ ಪಾಪ ಗ್ರಹಗಳ ಒಂದು ಪ್ರಭಾವ ಹೆಚ್ಚಾಗುತ್ತೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಹಾಗಾಗಿ ಇಲ್ಲಿ ನೀವು ಇಂಥ ಒಂದು ವಿಚಾರನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಪರವಾಗಿಲ್ಲ, ಆ ಬಳಿಕ ನಿಮಗೆ 14ರ ಬಳಿಕ ಆರೋಗ್ಯದಲ್ಲಿ ಸಹ ಏರ್ಪೇರಾಗ್ಬೋದು. ಗುರುವಿನ ಪರಿವರ್ತನೆ ನಿಮಗೆ ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಆಗ್ಬೋದು. ಅಷ್ಟಮದಲ್ಲಿ ಬರುವಂಥ ಗುರುವಿನಿಂದಾಗಿಯೂ, ಜೊತೆಗೆ ಪಂಚಮದ ಶನಿಯಿಂದಾಗಿಯೂ, ಜೊತೆಗೆ ರಾಹುವಿನ ಪರಿವರ್ತನೆಯಲ್ಲಿ ಸಹ ರಾಹು ನಿಮಗೆ ಅರ್ಧಾಷ್ಟಮ ರಾಹುವಾಗಿ ಪರಿವರ್ತನೆ ಆಗ್ತಾನೆ. ಹಾಗಾಗಿ ಆರೋಗ್ಯದ ವಿಚಾರ ನಿಮಗೆ ತಿಂಗಳ ಮಧ್ಯದ ಭಾಗದ ಬಳಿಕ ಆರೋಗ್ಯದಲ್ಲಿ ಯಾರಿಗೆ ಈಗಾಗಲೇ ಸಮಸ್ಯೆ ಇದೆ ಅಂಥವರಿಗೆ ಮೇ 15 ಅಥವಾ 18ರ ಬಳಿಕ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು. ಬಿ ಪಿನೋ, ಶುಗರು, ಅಸ್ತಮನೋ, ಅಲರ್ಜಿನೋ ಅಥವಾ ಜಾಯಿಂಟ್ ಪೇನೋ, ಬ್ಯಾಕ್ ಪೇನೋ ಅಥವಾ ಇನ್ನಿತರ ಯಾವುದೇ ಅಂಗಾಂಗಗಳಿಗೆ ಅಂದರೆ ಆರ್ಗನ್ಗಳಿಗೆ, ಉದಾಹರಣೆಗೆ ಲಿವರು, ಕಿಡ್ನಿ ಮುಂತಾದೆಲ್ಲ ಆರ್ಗನ್ ಅಂತ ಹೇಳ್ತೇವಂತಹ ಒಂದು ಅಂಗಾಂಗಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು, ವೈಫಲ್ಯಗಳು ಕಾಡುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಆರೋಗ್ಯದ ರಕ್ಷಣೆಯನ್ನು ಸೂಕ್ತವಾಗಿ ಗಮನಿಸ್ಕೋಬೇಕು. ಆಹಾರ, ನೀರು ಮತ್ತು ನಿಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ಗೆ ಸಂಬಂಧಿಸಿ ಏನಾದರೂ ವ್ಯತ್ಯಾಸಗಳಾದರೆ ಅದರಿಂದಲೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಫುಡ್ ಪಾಯ್ಸನಿಂಗ್ ಆಗುವಂಥದ್ದು, ಆಹಾರ ನಂಜಿ ಆಗುವಂಥದ್ದು ಅಂತ ಕೇಳ್ತೀವಿ, ಅಂಥದ್ದೆಲ್ಲ ಆಗುವಂಥ ಘಟನೆಗಳು 18ರ ಬಳಿಕ ಬರುತ್ತೆ. ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ನಿಮಗೆ ತಿಂಗಳಲ್ಲಿ ಬೇಕಾಗುತ್ತೆ. ಇನ್ನು ಹಣಕಾಸು ಅಥವಾ ಇನ್ನಿತರವಾದ ನಿಮ್ಮ ಇನ್ಕಮು, ಆದಾಯ ಇತ್ಯಾದಿಗಳಿಗೆ ಗಮನಿಸಿದಾಗ ಅಲ್ಲಿನೂ ಹಾಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲ ಉತ್ತಮವಾಗಿ ಆಗುತ್ತೆ. ಆ ಬಳಿಕ ಬರುವಂಥ ಅದರಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ. 13ರಿಂದ 14ರಿಂದ 18ರಿಂದ ಆಗುವಂಥ 3 ಪರಿವರ್ತನೆಗಳು ಇರ್ತವೆ. ಒಂದು ರವಿಯ ಪರಿವರ್ತನೆ, ಗುರುವಿನ ಪರಿವರ್ತನೆ, ಆಮೇಲೆ ರಾಹು ಕೇತುಗಳ ಪರಿವರ್ತನೆ. ಇದರಲ್ಲೂ ನಿಮಗೆ ಹಣಕಾಸಿನ ಒಂದು ಖರ್ಚುಗಳು ಜಾಸ್ತಿ ಬರ್ತವೆ. ಅನಿರೀಕ್ಷಿತ ಖರ್ಚುಗಳು, ನಷ್ಟ ಕಷ್ಟಗಳು ಹೆಚ್ಚಳಾಗುವಂಥದ್ದು ಅಥವಾ ಆಸ್ಪತ್ರೆ ಖರ್ಚು, ರಿಪೇರಿ ಖರ್ಚು, ಯಂತ್ರ ಉಪಕರಣ ಕೆಟ್ಟು ಹೋಗುವಂಥ ಖರ್ಚು, ಈ ರೀತಿ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚುಗಳು ಈ ತಿಂಗಳ ಮಧ್ಯಭಾಗದ ಬಳಿಕ ಹೆಚ್ಚಳಾಗುತ್ತೆ. ಇನ್ನು ಯಾವುದೇ ರೀತಿಯ ಪ್ರಮುಖವಾದ ಆಗಲೇ ಹೇಳಿದಂತೆ ಹಣಕಾಸಿನ ಒಪ್ಪಂದ ಕೊಡುಕೊಳ್ಳೋದು, ಅದು ಸಾಲ ಪಡೆಯೋದಾಗಲಿ ಸಾಲ ಕೊಡೋದಾಗಲಿ ಅದನ್ನು ಆರಂಭದ 1-2 ವಾರಗಳಲ್ಲಿ ಮುಗಿಸಿಕೊಳ್ಳೋದು ಒಳ್ಳೆಯದು. ಆ ಬಳಿಕ ನಿಮಗೆ ಎಲ್ಲ ವ್ಯವಹಾರಗಳಲ್ಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ನಷ್ಟ ಕಷ್ಟಗಳು ಆಗ್ಬೋದು. ಇದಲ್ಲದೆ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ, ಆನ್ಲೈನ್ ವಂಚನೆಗೆ ಒಳಗಾಗುವಂಥದ್ದಾಗಲಿ ಅಥವಾ ನಿಮ್ಮ ಅಜಾಗರೂಕತೆ ಅಂದರೆ ಕೇರ್ಲೆಸ್ನೆಸ್ಸಿಂದ ಏನಾದರೂ ನಿಮ್ಮ ವಸ್ತುವನ್ನು ಕಳೆದು ಹೋಗೋದಾಗಲಿ, ಕಳ್ಳತನ ಆಗುವಾಗಲಿ ಸಾಧ್ಯತೆಗಳು ಬರ್ತವೆ 15ರಿಂದ. ಹಾಗಾಗಿ ಇಂಥ ಎಲ್ಲ ಹಲವಾರು ವಿಚಾರಗಳು ನಿಮಗೆ ತನು, ಮನ, ಧನದ ಮೇಲೆ ಸ್ವಲ್ಪ ತುಂಬ ಅಡ್ಡ ಪರಿಣಾಮಗಳನ್ನು ಬೀಳುವಂಥ ಘಟನೆಗಳು
ಈ ಮೇ ತಿಂಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಮಧ್ಯಭಾಗದ ಬಳಿಕ ತುಂಬ ನೀವು ಮೈಯೆಲ್ಲ ಕಣ್ಣಾಗಿರಬೇಕಂತ ಅವಶ್ಯಕತೆ ಇರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಇವರ ವಿಚಾರದಲ್ಲೂ ಗಮನಿಸಿದಾಗ ಆರಂಭದ ದಿನಗಳು ಮಾತ್ರ ನಿಮಗೆ ಉತ್ತಮ ಗುರುವಿನ ಅನುಭವಗಳು ಇರುವ ಕಾರಣ ಹೆಚ್ಚಿನ ಒಂದು ಫೇವರೇಬಲ್ ಅಂದರೆ ಹೆಚ್ಚು ಫೇವರ್ ಆಗುವಂಥ ವಿಚಾರಗಳನ್ನು ನಿಮಗೆ ಗಮನದಲ್ಲಿ ಇಟ್ಕೋಬಹುದು. ಇನ್ನು ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಅಷ್ಟರೊಳಗೆ ನಿಮಗೆಲ್ಲ ಸಿಲೆಕ್ಷನ್ ಪ್ರೊಸೀಜರಲ್ಲಿದ್ದರೆ ಮೇ 14ರ ಒಳಗೆ ಆಗುವಂಥ ಪ್ರೊಸೀಜರ್ಗಳೆಲ್ಲ ನಿಮ್ಮ ಪಾಲಿಗೆ ಉತ್ತಮವಾಗಿ ಲಕ್ಕಿಯಾಗಿ ಪರಿವರ್ತನೆ ಆಗುತ್ತೆ. ಆನಂತರ ಆಗುವಂಥ ಒಂದು ವಿಚಾರಗಳಲ್ಲಿ ನಿಮಗೆ ಕೆಲವೊಮ್ಮೆ ಅವಕಾಶ ತಪ್ಪಬಹುದು, ಚಾನ್ಸ್ ಮಿಸ್ ಆಗ್ಬೋದು, ಅಥವಾ ಕೆಲವು ಅಂಕಗಳಲ್ಲಿ ಉನ್ನತವಾದ ಶಿಕ್ಷಣದ ಒಂದು ನೀವು ಅಂದುಕೊಂಡಂಥ ಇನ್ಸ್ಟಿಟ್ಯೂಟ್ಗಳು ಸಿಗದೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಸಿಗ್ಬೋದು. ಅಂಥ ಎಲ್ಲ ಅವಕಾಶಗಳು ಜಸ್ಟ್ ಮಿಸ್ ಆಗುವಂಥ ಅವಕಾಶಗಳು ಆಗ್ಬೋದು. ಉದ್ಯೋಗಕ್ಕೆ ಪ್ರಯತ್ನ ಪಡೋರಿದ್ರೆ ಹಾಗೆ ತಿಂಗಳ ಆರಂಭದಲ್ಲಿ ವಿಶೇಷವಾಗಿ ಉದ್ಯೋಗದ ಪ್ರಯತ್ನವನ್ನು ಅಥವಾ ಇನ್ನಿತರ ಯಾವುದೇ ನಿಮ್ಮ ಪ್ರಮುಖವಾದ ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ಸರಾಸರಿಯ ಪರಿಣಾಮವನ್ನು ಗಮನಿಸಿದಾಗ ಅಲ್ಲಿ ನಿಮಗೆ ಆಗುವಂಥ ಗುರು, ಶನಿ, ರಾಹು, ಕೇತುಗಳ ಒಂದು ಪರಿಣಾಮ ಇರ್ಬೋದು, ಅಥವಾ ಮಂಗಳ ಗ್ರಹದ ನಿಮಗೆ ವಿರುದ್ಧವಾಗಿರುವಂಥದ್ದು, ಸೂರ್ಯನು ಆರಂಭದಲ್ಲಿ ಅಷ್ಟೇ ಪೂರಕವಾಗಿರೋದು. ಇವೆಲ್ಲವೂ ನಿಮಗೆ ನಿಮ್ಮ ಒಂದು ವೈಯಕ್ತಿಕ ಒಂದು ವಿಚಾರದ ಮೇಲೋ ಅಥವಾ ನಿಮ್ಮ ಉದ್ಯೋಗದ ಮೇಲೋ ನಿಮ್ಮ ಆದಾಯದ ಮೇಲೋ ಅಥವಾ ಇನ್ನಿತರ ವಿಚಾರ ಮೇಲೆ ಅಡ್ಡ ಪರಿಣಾಮ ಬೀರುವಂಥದ್ದು ಇರುತ್ತೆ. ಇನ್ನು ಮದುವೆ, ಮುಂಜಿ ಅಥವಾ ಇನ್ನಿತರ ಶುಭ ಕಾರ್ಯಗಳ ಪ್ರಯತ್ನದಲ್ಲಿದ್ದರೂ ಅಷ್ಟೇ ನೀವು ತಿಂಗಳ ಆರಂಭದ 2 ವಾರಗಳಲ್ಲಿ ಅದನ್ನು ಪ್ರಮುಖವಾಗಿ ಮಾಡಿ ಮುಗಿಸುವಂಥದ್ದೆಲ್ಲ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಒಂದು ಉತ್ತಮದ ಫಲವು ಮೇ ಅರ್ಧ ಭಾಗದ ಬಳಿಕ ಅದು ಒಂದೊಂದೇ ಫಲಗಳು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಒಂದೊಂದೇ ಅಡೆತಡೆಗಳು, ಒಂದೊಂದೇ ವಿಘ್ನಗಳು ನಿಮಗೆ ಕಾಣಲಿಕ್ಕೆ ಸಾಗ್ಬೋದು. ಇನ್ನು ಈ ಸರ್ಕಾರಿ ಅಧಿಕಾರದಲ್ಲಿ, ರಾಜಕೀಯದಲ್ಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಸರ್ಕಾರಿ ಮೂಲ, ರಾಜಕೀಯ ಮೂಲ, ಕೋರ್ಟ್ ಮೂಲದಲ್ಲೆಲ್ಲ ಇರುವಂಥ ಒಂದು ಕೆಲಸ ಕಾರ್ಯಗಳು ಅಥವಾ ಅಂಥ ಅಧಿಕಾರದಲ್ಲಿ ಹುದ್ದೆಯಲ್ಲಿರೋರಿಗೆ ಆರಂಭದ ದಿನಗಳು ಪರವಾಗಿಲ್ಲ. ನಂತರ ನಿಮ್ಮ ಮೇಲೆ ಸ್ವಲ್ಪ ಕ್ರಮಗಳು ಬರ್ಬೋದು, ಅಥವಾ ಹಿಂದಿನ ಯಾವುದೇ ಒಂದು ಅಚಾತುರ್ಯ, ಅನ್ಯಾಯಗಳಿಗೆ ತನಿಖೆಗಳು ಬರ್ಬೋದು, ಅಥವಾ ಇನ್ನು ಕೆಲವರಿಗೆ ರಾಜಕೀಯದಲ್ಲಿ ಅಧಿಕಾರನೂ ಹೊರಟು ಹೋಗ್ಬೋದು. ಅವರ ಅಧಿಕಾರಕ್ಕೇನು ಕುತ್ತು ಬರೋದಾಗಲಿ ಅಥವಾ ಅವರಿಗೇನಾದರೂ ಒಂದು ನ್ಯಾಯಾಲಯದ ಕಳಂಕ, ಅವರ ಮೇಲೂ ಕಾನೂನು ಕ್ರಮ ಬರುವಂಥದ್ದು ಇರೋಕ್ಕೆ ಸರ್ಕಾರಿ ಮೂಲ, ರಾಜಕೀಯ ಮೂಲದಲ್ಲೂ ಸಹ ಆ ಬಳಿಕ ನಿಮಗೆ ತಿಂಗಳ 15ರ ಬಳಿಕ ಎಲ್ಲವೂ ವಿರುದ್ಧವಾದ ಪರಿಣಾಮಗಳು ಆಗುವಂಥ ಸಾಧ್ಯತೆ ಬರ್ತವೆ. ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಿಮಗೆ ಇರತಕ್ಕಂತಹ ಉತ್ತಮ ಕಾಲದಲ್ಲಿ ಸದುಪಯೋಗಪಡಿಸಿಕೊಳ್ಳಿ. ನಂತರ ಬರುವಂಥ ಆ ಒಂದು ತೊಂದರೆ, ಗ್ರಹಗಳ ವೈಪರೀತ್ಯದ ಕಾಲದಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವೆಲ್ಲವೂ ದೀರ್ಘಚಾರಿ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮದ ಮೇ ತಿಂಗಳ ಪ್ರಭಾವವನ್ನು ಗಮನಿಸ್ತಾ ಇತ್ತು. ಇನ್ನು ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರನ ಒಂದು ಅನುಗ್ರಹ ನಿಮಗೆ ಹೇಗೆ ಇದೆ ಗಮನಿಸೋಣ. ಈ ಮೇ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲದೆ, ಯಾವ ದಿನಗಳಲ್ಲಿ ಚಂದ್ರನು ವಿರುದ್ಧವಾಗಿ ಇರ್ತಾನೆ ಆ ದಿನಗಳನ್ನು ಎಚ್ಚರದಿಂದ ಇರಬೇಕಾಗತ್ತೆ. ಮೇ 1, 2 ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಮೇ 1, 2ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ವಾಗ್ವಾದ ಆಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು, ಮನಸ್ಸಿಗೆ ಭಯ ಹುಟ್ಟುವಂಥ ಘಟನೆ, ಆರ್ಥಿಕವಾಗಿ ನಷ್ಟ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. 1, 2ರಂದು ತನು ಮನ ಧನದ ಒಂದು ಎಚ್ಚರಿಕೆ ಸಂಯಮದಿಂದ ಇರಬೇಕು. 3, 4, 5 ಸಾಮಾನ್ಯ ಉತ್ತಮ ಪರವಾಗಿಲ್ಲ, ಅದೇನು ಹೆಚ್ಚೇನು ಅಡ್ಡಪರಿಣಾಮಗಳಿಲ್ಲ. ಆರೋಗ್ಯ, ನಿಮ್ಮ ವೈಯಕ್ತಿಕ ಸ್ಥಿತಿ ಎಲ್ಲ ಉತ್ತಮ ಇರುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಅಲ್ಲಿ ವಿಪರೀತ ಖರ್ಚುಗಳಾಗುವಂಥದ್ದು ಅಥವಾ ಅನಿರೀಕ್ಷಿತ ಖರ್ಚುಗಳಾಗುವಂತಿರುತ್ತೆ. ಆ ಖರ್ಚನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕು. ಅದರ ಹೊರತು ನಿಮ್ಮ ಆರೋಗ್ಯ, ಮನಸ್ಥಿತಿ ಅಥವಾ ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾಗಿ ಬರುವಂಥ ಅಲ್ಲಿ ಕರ್ಮಸ್ಥಾನದ ಚಂದ್ರನು 6, 7ರಲ್ಲಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿ, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿದ್ರೆ ಈ ದಿನಗಳೇ ಪ್ರಯತ್ನ ಮಾಡಿ. ಇನ್ನು 8, 9, 10 ಅಷ್ಟೇ ಉತ್ತಮವಾಗಿರುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೊಡ್ತವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಇದೆ. ಹಣಕಾಸು ಬರುವಂಥದ್ದು ಬರುತ್ತದೆ. ಇನ್ನು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಿದೆ. ವಿದ್ಯಾರ್ಥಿಗಳಿಗೂ ಶುಭ ಫಲ, ಮಹಿಳೆಯರು, ಗೃಹಿಣಿಯರಿಗೆ ಸಹ ಉತ್ತಮ ಫಲಗಳು ಆಗ್ತವೆ. ಜೊತೆಗೆ ಏನೇನು ನಿಮ್ಮ ದೀರ್ಘಕಾಲದ ಯೋಜನೆಗಳಿದ್ರೆ ಈ ದಿನಗಳದನ್ನು ಪ್ರಯತ್ನ ಮಾಡಿದ್ರೆ ಅವೆಲ್ಲ ಸಫಲತೆ ಆಗುತ್ತೆ. ಪ್ರಮುಖವಾದ ಮೀಟಿಂಗು, ಯಾರನ್ನು ಭೇಟಿ ಆಗಬೇಕು, ಅಥವಾ ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಆಗಬೇಕು, ಅಥವಾ ಕೋರ್ಟ್ ಕಚೇರಿ ಇದ್ದಂತಹ ಕೆಲಸ ಕಾರ್ಯಗಳನ್ನು ನೀವು ಪ್ರಯತ್ನ ಪಡಬೇಕು. ಹಾಗಾಗಿ 6, 7, 8, 9, 10 ನಿರಂತರವಾಗಿ 5 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಕರ್ಮ ಮತ್ತು ಲಾಭಸ್ಥಾನದ ಬೆಂಬಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 11, 12ರಲ್ಲಿ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಬರುತ್ತೆ. ಅಲ್ಲಿ ನಿಮಗೆ ವೈಯಕ್ತಿಕವಾಗಿ ಏನಾದರೂ ದ್ವೇಷಗಳು ಬರೋದಾಗಲಿ, ಮನಸ್ತಾಪಗಳು ಬರುವಂಥದ್ದು, ಪರಸ್ಪರ ಕಲಹಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಸಹೋದರ ಸಹೋದರಿಯರ ಮಧ್ಯೆ ಮುಂತಾದ ಮನೆಯಲ್ಲಿರತಕ್ಕಂಥ ಸದಸ್ಯರಲ್ಲಿ ಭಿನ್ನ ಅಭಿಪ್ರಾಯಗಳು ಬರ್ಬೋದು. ಇನ್ನು ವೃತ್ತಿ ಜಾಗದ ಅಥವಾ ಕೆಲಸದ ಸ್ಥಳದಲ್ಲೂ ಸಹ ನಿಮ್ಮ ವಿರುದ್ಧವಾಗಿ ಸಹೋದ್ಯೋಗಿಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ, ನಿಮ್ಮ ವಿರುದ್ಧ ಅವರನ್ನು ದೂರನ್ನು ಕಂಪ್ಲೇಂಟ್ ಕೊಡೋದು ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ 11, 12ರಲ್ಲಿ. 13, 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ವೃಶ್ಚಿಕಕ್ಕೆ ಚಂದ್ರನೇ ಬರ್ತಿದ್ದಾನೆ. ಹಾಗೆ ಜನ್ಮದಲ್ಲಿ ಬಂದಂಥ ಚಂದ್ರನು ನಿಮಗೆ ವಿಶೇಷವಾದ ರಾಜಯೋಗ ಫಲವನ್ನು, ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣದ ಯೋಗ, ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅವಕಾಶ. ಈ ರೀತಿ ಆಗಲೇ ಕಾಲದಲ್ಲಿ ಒಂದು ಗುರುಬಲನೂ ಇದೆ, ಜೊತೆಗೆ ಚಂದ್ರನೂ ಅಲ್ಲಿ ಪೂರಕವಾಗಿರುವಂಥ ವಿಶೇಷವಾದ ರಾಜಯೋಗದ ಫಲ ನಿಮಗೆ ಅಲ್ಲಿ ಸಿಗುತ್ತೆ. 13, 14, 15 ಈ 3 ದಿನಗಳನ್ನು ನೀವು ಆಸ್ಥೆಯಿಂದ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಪ್ರಮುಖವಾದ ಯಾವುದೇ ಕೆಲಸ ಕಾರ್ಯಗಳು ಈ ದಿನದ ಒಳಗೆ, ಇಷ್ಟು ದಿನದ ಒಳಗೆ ಮುಗಿಸುವಂಥ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ. ಇನ್ನು 16, 17 ಅಷ್ಟೇನು ಉತ್ತಮವಾಗಿಲ್ಲ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ನಷ್ಟಗಳಾಗ್ಬೋದು, ಖರ್ಚುಗಳು ಜಾಸ್ತಿ ಬರ್ಬೋದು, ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ, ಅದು ಯಾವುದೇ ರೀತಿಯ ಅಪ್ರಿಯ ಅಥವಾ ದುಃಖದ ಒಂದು ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಬರ್ತವೆ 16, 17ರಲ್ಲಿ.
18, 19 ಸಾಮಾನ್ಯ ಉತ್ತಮವಾಗಿರುತ್ತೆ. ಹಣಕಾಸು ವಿಚಾರ ಉತ್ತಮ ಇರುತ್ತೆ, ಆರೋಗ್ಯ ವಿಚಾರ ಉತ್ತಮ ಇರುತ್ತೆ. ಆದರೆ ಮನಸ್ಥಿತಿಗೆ ಸಂಬಂಧಪಟ್ಟು ಏರುಪೇರು ಆಗ್ಬೋದು. ಹಣ ಮತ್ತು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ಮನಸ್ಥಿತಿಗೆ ಅಥವಾ ಮಾತುಗಳಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು 18, 19 ಆಗ್ಬೋದು. 20, 21 ಮಿಶ್ರ ಫಲಗಳ ಸೂಚನೆ ಇರುತ್ತೆ. 20, 21ರಲ್ಲಿ ಮಾತಿನ ಚಕಮಕಿ, ಕಿರಿಯರ ಜೊತೆ ಕಲಹ ಅಥವಾ ತಂದೆ ಮಕ್ಕಳ ಜೊತೆಗೆ ಅಥವಾ ಗಂಡ ಹೆಂಡತಿ ಕಲಹಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಕೌಟುಂಬಿಕವಾದ ವಿವಾದಗಳು ಏರ್ಪಡುವಂಥದ್ದು, ನಿಮ್ಮ ಮೇಲೆ ಆರೋಪ ದೋಷಗಳು ಬರುವಂಥದ್ದಾಗಲಿ ಅಥವಾ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರುವಂಥ ಒಂದು ಹೆದರಿಕೆ ನಿಮಗೆ ಬರ್ಬೋದಾಗಿದೆ 20, 21ರಲ್ಲಿ. 21, 22 ಮತ್ತು 22, 23, 24 ಈ 3 ದಿನಗಳು ನಿಮಗೆ ಸಾಮಾನ್ಯ ದಿನ ಅಷ್ಟೇ ಆಗಿವೆ. ಇದರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಇಲ್ಲಿನೂ ಹಾಗೆ ಅಷ್ಟೇನು ಅದೃಷ್ಟ ಅಂದರೆ ಲಕ್ ನಿಮ್ಮ ಪರವಾಗಿ ಇರುವುದಿಲ್ಲ. ಕೆಲವೊಮ್ಮೆ ನಿಮ್ಮ ವಿರುದ್ಧವಾದ ಕೆಲಸಗಳಾಗ್ಬೋದು, ನಿಮ್ಮ ವಿರುದ್ಧ ಶತ್ರುಗಳ ಒಂದು ಕಾಟಕ್ಕೆ ಬರ್ಬೋದು ಅಥವಾ ನಿಮ್ಮ ವಿರುದ್ಧ ಏನೋ ಆರೋಪ ಆಪಾದನೆಗಳು ಬರ್ಬೋದು. ಹಾಗಾಗಿ ಅಷ್ಟೇನು ಪ್ರಗತಿ ಹಾಗೂ ಉತ್ತಮವಾದ ಫಲಿತಾಂಶಗಳು 22, 23, 24 ಸಹ ಕಂಡು ಬರ್ತಾ ಇಲ್ಲ. ಇನ್ನು 25, 26 ಸ್ವಲ್ಪ ಸುಧಾರಣೆ ಬರುತ್ತೆ. 25, 26ರಲ್ಲಿ ಉತ್ಪನ್ನ ಪರಿಣಾಮ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಇಷ್ಟವಾಗುವಂಥ ಘಟನೆಗಳಾಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಬೇಗನೆ ಸಫಲತೆ ಸಿಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಆಗಲಿದೆ. 27, 28 ಸಹ ಉತ್ತಮ ಪರಿಣಾಮ, ಅಲ್ಲಿ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮುನ್ನಡೆ, ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೆಲವೊಬ್ಬರಿಗೆ ಏನಾದರೂ ನಿಮ್ಮ ಹಿಂದೆ ಇದ್ದಂಥ ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗಿ ಉತ್ತಮವಾದ ಒಂದು ಮನಸ್ಸಿಗೆ ನೆಮ್ಮದಿ. ಇನ್ನು ಕೆಲವರಿಗೆ ಆರೋಗ್ಯ ಸುಧಾರಣೆಯಾಗಿ ಮನಸ್ಸಲ್ಲಿ ಉಲ್ಲಾಸ ಬಿಡುವಂಥದ್ದು. ಹೀಗಾಗಿ ಅನಿರೀಕ್ಷಿತವಾಗಿ ಆಗುವಂಥ ಕೆಲವು ಪರಿವರ್ತನೆಗಳು ಮನಸ್ಸಿಗೆ ನೆಮ್ಮದಿಯನ್ನು ತರಲು 27, 28ರಲ್ಲಿ. 29, 30 ಅಷ್ಟೇನು ಉತ್ತಮವಾಗಿಲ್ಲ. 29, 30, 31 ಇದೆಲ್ಲ ಸ್ವಲ್ಪ ಮಿಶ್ರ ಫಲಗಳ ದಿನ. 3 ದಿನಗಳು, ಕೊನೆಯ 3 ದಿನಗಳಲ್ಲಿ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಹಣಕಾಸಿನ ಕೊರತೆ ಅಥವಾ ಏನೋ ವಾಗ್ವಾದಗಳು ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟೇನೋ ಜಗಳ ಕಲಹಗಳು ಮನೆಯಲ್ಲಿ ಆಗುವಂಥದ್ದು ಅಥವಾ ನಿಮಗೆ ಇನ್ಯಾರಂದ್ರೂ ಮೋಸ ವಂಚನೆ ಆಗುವಂಥದ್ದು. ಈ ರೀತಿ ಎಲ್ಲ ಅಹಿತಕರವಾದ ಘಟನೆಗಳು 27, 28 ಬಳಿಕ 29, 30, 31, 30ರಲ್ಲಿ ಜರುಗಬಹುದಾಗಿದೆ. ಹಾಗಾಗಿ ಇವೆಲ್ಲ ಎಚ್ಚರಿಕೆಯನ್ನು ನೀವು ಗಮನಿಸ್ಕೋಬೇಕು. ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ನೀವು ಸ್ವಲ್ಪ ಅಲರ್ಟ್ ಆಗಿ, ಅಂದರೆ ಆ ಒಂದು ಆರಂಭದ ಕೆಲವು ದಿನಗಳನ್ನು ಹೇಳಿದ್ದೇನೆ. ಹಾಗಾಗಿ 15ರ ಒಳಗೆ ಬರತಕ್ಕಂಥ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಂತರ ಬರುವಂಥ ದಿನಗಳಲ್ಲಿ ಖಂಡಿತ ಸ್ವಲ್ಪ ಮಿಶ್ರ ಫಲಗಳು ಅಥವಾ ಏರುಪೇರುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಾವು ವಿಶೇಷವಾಗಿ ಈ ದೀರ್ಘಚಾರಿ ಗ್ರಹ ಮತ್ತು ಚಂದ್ರನ ಬೆಂಬಲ ಇರುವಂಥ ಒಂದು ವಿಚಾರದ ಗಮನದಲ್ಲಿಟ್ಕೊಂಡು ನಿಮ್ಮ ಒಂದು ಕಾರ್ಯಸೂಚಿಯನ್ನು ಮಾಡಿಕೊಳ್ಬೇಕಾಗತ್ತೆ. ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ನಿಮಗೆ ತಿಂಗಳ ಪೂರ್ತಿ ಶುಕ್ರನ ಅನುಗ್ರಹ ನಿರಂತರವಾಗಿರುತ್ತೆ. ಹಾಗೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ಅಥವಾ ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಕೇತು ನಿಮಗೆ ತಿಂಗಳ ಪೂರ್ತಿವಾಗಿ ಆರಂಭದಲ್ಲಿ ಆತನು ಲಾಭದಲ್ಲಿಯೂ ಪರಿವರ್ತನೆ ಆದ ಬಳಿಕ ಆತನು ನಿಮಗೆ ಕರ್ಮದಲ್ಲಿಯೂ ಇರುವ ಕಾರಣ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ನಂಬರ್ 7 ಮತ್ತು ಮಿಕ್ಸ್ ಕಲರ್ನ ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಇನ್ನು ಸೂರ್ಯನ ಬೆಂಬಲ ಆಗಲೇ ಹೇಳಿದಂತೆ ನಿಮಗೆ 13ರವರೆಗೆ ಅಷ್ಟೇ ಸೂರ್ಯನು ಪೂರಕವಾಗಿರ್ತಾನೆ ಮೇಷದಲ್ಲಿರುವಾಗ. ಹಾಗಾಗಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ನೀವು 13ರವರೆಗೆ ಬಳಸ್ಕೊಳ್ಳಿ. ಇನ್ನು ನಿಮಗೆ ಬುಧನ ಅನುಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಮೇ 6ರಿಂದ 23ರ ಅವಧಿಯಲ್ಲಿ ಅಷ್ಟೇ ನಿಮಗೆ ವಿಶೇಷವಾಗಿ ಅಲ್ಲಿ ಬುಧನ ಬೆಂಬಲ ಇರುವಂಥದ್ದು. ಹಾಗಾಗಿ ಮೇ 6ರಿಂದ 23ರ ಅವಧಿಯಲ್ಲಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನೀವು ಅಲ್ಲಿ ಬಳಸುವಂಥದ್ದು. ಇನ್ನು ಗುರುವಿನ ಬಲ ನಿಮಗೆ ಮೊದಲೇ ಗೊತ್ತಿರುವಂತೆ 14ರವರೆಗೆ ಅಷ್ಟೇ ಗುರುವಿನ ಬಲ ಇರುತ್ತೆ. ಹಾಗಾಗಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಗುರುವಿನ ಸಂಕೇತವಾಗಿರುತ್ತೆ. ಆ ಯೆಲ್ಲೋ ಮತ್ತು ನಂಬರ್ 3 ನೀವು ಅಲ್ಲಿ 14ರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಆಯಾ ದಿನಾಂಕಗಳನ್ನು ನಿರ್ಧಾರದ ಮನದಲ್ಲಿಟ್ಕೊಳ್ಳಿ. ಈ ಎಲ್ಲ ಗ್ರಹ ಪರಿವರ್ತನೆಗಳ ಪ್ರತ್ಯೇಕವಾದ ವಿವರವಾದ ವಿಡಿಯೋ ನೋಡಬೇಕಾದ್ರೆ ಅದನ್ನು ಪ್ರತ್ಯೇಕವಾಗಿ ಪ್ರಸಾರ ಮಾಡಿದ್ದೇನೆ. ಆಸಕ್ತಿಯುಳ್ಳವರು ಆ ವಿಡಿಯೋಗಳನ್ನು ಸಹ ಗಮನಿಸಿಕೊಂಡು ನಿಮ್ಮ ರಾಶಿಗಳ ಮೇಲೆ ಆಗುವಂಥ ಗುರುವಿನ ಪರಿಣಾಮ ಇರ್ಬೋದು, ರಾಹು ಕೇತುಗಳ ಪ್ರಭಾವ ಇರ್ಬೋದು ಅಥವಾ ಸೂರ್ಯನ ಪ್ರಭಾವದ ಒಂದು ಗೋಚಾರದ ಫಲ ಅದನ್ನು ಪ್ರತ್ಯೇಕವಾಗಿ ವೀಕ್ಷಣೆ ಮಾಡ್ಕೋಬೋದಾಗಿದೆ. ಇವೆಲ್ಲವೂ ಗಮನಿಸಲಿಟ್ಕೊಂಡು ನಿಮಗೆ ಇನ್ನು ಕೆಲವು ಗ್ರಹಗಳ ದೋಷ ಅಂತ ಹೇಳಿದ್ದೀನಿ ಆಗಲೇ ಬರುವಂಥದ್ದು. ನಿಮಗೆ ಹೀಗೆ ಶನಿ ಪೂರಕವಾಗಿಲ್ಲ, ಅಲ್ಲದೆ ಗುರುವಿನ ಬಲ ಆಮೇಲೆ ಇರೋದಿಲ್ಲ, ಬುಧನು ಕೆಲವು ಕಾಲದಲ್ಲಿ ಪೂರಕವಾಗಿರೋದಿಲ್ಲ, ಮಂಗಳನು ವಿರುದ್ಧವಾಗಿರ್ತಾನೆ, ರವಿಯು 14ರ ಬಳಿಯಿಂದ ನಿಮಗೆ ವಿರುದ್ಧವಾಗಿರ್ತಾನೆ. ಈ ದೋಷಗಳನ್ನು ಪರಿಹಾರಾರ್ಥವಾಗಿ ನೀವು ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡುವುದು. ಗಣೇಶನ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು, ಜೊತೆಗೆ ನಿಮ್ಮ ಕುಲ ದೇವರು ಅಥವಾ ಕುಲ ದೇವತೆ ಅಂತ ಹೇಳಿದರೆ ಅದನ್ನು ಭಕ್ತಿ ಮಾಡುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹ ಸ್ವಾಮಿ ಭಕ್ತಿ ಮಾಡ್ಬೋದು. ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿಯ ಗುರು ಸ್ವರೂಪವನ್ನು, ಅದಕ್ಕಾದರೆ 14ರ ಬಳಿಕ ಗುರುಬಲದ ನೀವು ಕೊರತೆ ಆಗುತ್ತೆ. ಹಾಗಾಗಿ ಯಾವುದೇ ನಿಮ್ಮ ಕುಲಗುರುಗಳನ್ನು ಅಥವಾ ಇಷ್ಟವಾದ ಗುರು ಸ್ವರೂಪವನ್ನು, ದತ್ತಾತ್ರೇಯ ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಹನುಮಾನ್ ಭಕ್ತಿ, ಆಂಜನೇಯನ ಸ್ತೋತ್ರಗಳನ್ನು ಮಾಡುವಂಥದ್ದು, ಹನುಮಾನ್ ಚಾಲಿಸ ಓದುವಂಥದ್ದು ಮುಂತಾದ ಈ ಶನಿ ರಾಹು ಅಥವಾ ಇನ್ನಿತರ ಗ್ರಹಗಳ ಒಂದು ವೈರುದ್ಧ ಒಂದು ದೋಷ ನಿವಾರಣೆಗೆ ಭಕ್ತಿ ಮಾರ್ಗದಿಂದ ದೇವಾಲಯಗಳ ಸಂದರ್ಶನದಿಂದ ನೀವು ಅದನ್ನು ಸರಿಪಡಿಸಿಕೊಳ್ಬೋದಾಗಿದೆ. ಜೊತೆಗೆ ಆಸಕ್ತಿ ಉಳ್ಳವರು ಈ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ನಿಮ್ಮಿಂದ ಶಕ್ತಿ ಅನುಸಾರ ದಾನ ಧರ್ಮಗಳನ್ನು ಮಾಡೋದ್ರಿಂದ ಆ ಗ್ರಹಗಳ ದೋಷ ಪರಿಹಾರ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಧನುಸ್ಸು ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇ ತಿಂಗಳು ಧನುಸ್ಸು ರಾಶಿಗೆ ವಿಶೇಷವಾದ ಒಂದು ಶುಭದ ಸೂಚನೆ ಕೊಡುವಂಥ ಮಾಸ ಆಗಿರುತ್ತೆ.
ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವು ನಿಮಗೆ ಈಗ ಪೂರಕವಾಗಿ ಬರುವಂಥ ಘಟನೆ ಮೇ 15-14ರಂದು ಜರುಗುತ್ತೆ. ಮೇ 14ರಂದು ಆಗುವಂಥ ಗುರುವಿನ ರಾಶಿ ಪರಿವರ್ತನೆಯು ನಿಮಗೆ 1 ವರ್ಷಗಳ ಕಾಲ, ಮುಂದಿನ 1 ವರ್ಷಗಳ ಕಾಲ ಗುರುವಿನ ಬಲ ಅಂದರೆ ಸಪ್ತಮಸ್ಥನಾಗಿ ನಿಮಗೆ ಗುರು ಈಗ ಬಲಶಾಲಿಯಾಗಿ ಬರಲಿದ್ದಾನೆ. ಹಾಗೆಯೇ ರವಿ ಅಥವಾ ಸೂರ್ಯನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಬಹಳ ಉತ್ತಮವಾಗಿ ಬರಲಿದೆ. 14ರಿಂದ ಮೇ 13ರ ಬಳಿಕ ಆಗುವಂಥ ರವಿಯ ಪರಿವರ್ತನೆ ಮೇ 14ರಿಂದ ವೃಷಭ ರಾಶಿಗೆ ಬಂದಂಥ ಸೂರ್ಯನು ನಿಮಗೆ ಆರೋಗ್ಯ, ಸುಖ, ಜಯ ಲಾಭಗಳಿಗೆ ರವಿಯು ಕಾರಣಕನಾಗಿರ್ತಾನೆ. ಹಾಗಾಗಿ ಪ್ರಬಲವಾದ ಗ್ರಹವಾದಂಥ ರವಿ ಮತ್ತು ಗುರುವಿನ ವಿಶೇಷವಾದ ಆಶೀರ್ವಾದ ಸಿಗುವಂಥ ತಿಂಗಳು. ಅದೇ ರೀತಿ ವಿಶೇಷವಾಗಿ ಧನದಾಯಕ, ಸುಖದಾಯಕನಾದಂಥ ಶುಕ್ರನು ಸಹ ನಿಮಗೆ ಪೂರಕವಾಗಿ ಈ ತಿಂಗಳ ಪೂರ್ತಿ ಇರಲಿದ್ದಾನೆ. ಹಾಗಾಗಿ ಪ್ರಬಲವಾದ ಗ್ರಹಗಳ ಬೆಂಬಲ ಇರುವಂತಹ ಒಂದು ರಾಶಿ ಈ ಧನುರಾಶಿ ಆಗಿರುತ್ತೆ. ಇನ್ನು ಅದಲ್ಲದೆ ಬುಧನ ಅನುಗ್ರಹ ಸಹ ನಿಮಗೆ ಆರಂಭದಲ್ಲಿ ಮೊದಲ 1 ವಾರವು, ಕೊನೆಯ 1 ವಾರವು ಸಹ ಬುಧನು ಸಹ ನಿಮಗೆ ಅನುಕೂಲವಾಗಿ ಇರ್ತಾನೆ. ಇನ್ನು ರಾಹುಕೇತುಗಳ ಪರಿವರ್ತನೆ ಸಹ ಈ ತಿಂಗಳಲ್ಲಿ ಆಗುತ್ತೆ. 18ರಂದು ಆಗುವಂಥ ಈ ರಾಹುಕೇತುಗಳ ಪರಿವರ್ತನೆಯಲ್ಲಿ ಆರಂಭದಲ್ಲಿ ನಿಮಗೆ ರಾಹು ಪೂರಕವಾಗಿ ಇರದಿದ್ದರೂ ಆ ಬಳಿಕ ನಿಮಗೆ ರಾಹು ನಿಮಗೆ 18ರಿಂದ ರಾಹು ಪೂರಕವಾಗಿರ್ತಾನೆ. ಅಲ್ಲಿ ತಿಂಗಳ ಆರಂಭದ 17ರವರೆಗೂ ನಿಮಗೆ ಕೇತು ಸಹ ಪೂರಕವಾಗಿರ್ತಾನೆ. ಹಾಗಾಗಿ ಒಂದಲ್ಲ ಒಂದು ಗ್ರಹದಿಂದ ನಿಮಗೆ ಒಳ್ಳೆಯದು ಅಂತ ಈ ಒಂದು ಕಾಲದಲ್ಲಿ ಕಂಡುಬರುತ್ತೆ. ಮೇ ತಿಂಗಳಲ್ಲಿ ನಿಮ್ಮ ಹಲವಾರು ಇಷ್ಟಾರ್ಥಗಳು ಸಿದ್ಧಿ ಇರುವಂಥದ್ದು. ಅಲ್ಲಿ ಸುಖ, ಸಂತೋಷ, ಶುಭಗಳ ಮಾಸ, ಸುಖ, ಸಂತೋಷ, ಸಮೃದ್ಧಿಗಳ ಶುಭ ಮಾಸ ಹಾಗೂ ಗುರುಬಲದಿಂದ ನಿಮಗೆ ಮುಖದಲ್ಲಿ ಮಂದಹಾಸ ಅನ್ನೋ ಒಂದು ವಾಕ್ಯ ಬಂದಿದೆ. ಹಾಗಾಗಿ ವಿಶೇಷವಾಗಿ ನಿಮ್ಮ ಅನೇಕ ಇಷ್ಟಾರ್ಥಗಳು ಈ ಮೇ ತಿಂಗಳಲ್ಲಿ ಈಡೇರುವಂಥದ್ದಿರುತ್ತೆ. ಆರೋಗ್ಯದ ವಿಚಾರ ಸಹ ವಿಶೇಷವಾಗಿ ಗ್ರಹ ಬೆಂಬಲದಿಂದ ಆರೋಗ್ಯ ಸುಧಾರಣೆ, ಹಿಂದೆ ಇದ್ದಂಥ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಈಗ ಗುಣಮುಖ ಆಗುವಂಥದ್ದು ಅಥವಾ ನಿಮಗೆ ಇನ್ನಷ್ಟು ನಿಮ್ಮ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಸುಧಾರಣೆ ಆಗುವಂಥದ್ದಿರುತ್ತೆ. ಅನೇಕ ರೀತಿಯ ನಿಮ್ಮ ಇದ್ದಂಥ ದೈಹಿಕ ಅಥವಾ ಇನ್ನಿತರ ಸಮಸ್ಯೆಗಳು ಈಗ ಪರಿಹಾರವಾಗಿ ಮನಸ್ಸಲ್ಲಿ ಉಲ್ಲಾಸ, ಆರೋಗ್ಯದಲ್ಲಿ ಹೆಚ್ಚಿನ ನಿಮ್ಮ ಒಂದು ಸಂಯಮಗಳು ಮೂಡುವಂಥದ್ದು. ಅದೇ ರೀತಿ ನಿಮ್ಮ ಕೌಟುಂಬಿಕ ವಿಚಾರದಲ್ಲೂ ಸಹ ಭಾಳಷ್ಟು ಉತ್ತಮವಾದ ನೆಮ್ಮದಿ ಇರುವಂಥದ್ದು. ಅದು ದಾಂಪತ್ಯ ವಿಚಾರ ಇರ್ಬೋದು ಅಥವಾ ಇನ್ನಿತರ ಬಂಧು ಬಾಂಧವರ ಜೊತೆ ಬಾಂಧವ್ಯ ಇರ್ಬೋದು, ಅವೆಲ್ಲವೂ ಈಗ ವೃದ್ಧಿ ಆಗುತ್ತೆ. ತಂದೆ ಮಕ್ಕಳ ಬಾಂಧವ್ಯದ ಸಹ ಭಾಳಷ್ಟು ಉತ್ತಮವಾದ ಫಲಗಳು ಬರ್ತವೆ. ಗುರುವಿನ ವಿಶೇಷವಾದ ಅನುಗ್ರಹ ಸಪ್ತಮದಿಂದ ಆಗುವ ಕಾರಣ ಅನೇಕ ರೀತಿಯ ನಿಮ್ಮ ಒಂದು ಕೌಟುಂಬಿಕ ವಿಚಾರ, ಆರ್ಥಿಕ ವಿಚಾರ, ಹಣಕಾಸಿನ ವಿಚಾರ ಅವೆಲ್ಲವೂ 14ರ ಬಳಿಕ 15ರಿಂದ ನಿಮಗೆ ಭಾಳಷ್ಟು ಒಂದು ಉತ್ತಮ ಫಲವನ್ನು ಕೊಡಲಿದೆ. ದೀರ್ಘಕಾಲದಿಂದ ಕಾಯ್ತಾ ಇದ್ದ ಯಾವುದೇ ರೀತಿಯ ನಿರೀಕ್ಷಿತವಾದ ಅಥವಾ ಅನಿರೀಕ್ಷಿತವಾದ ಶುಭ ಫಲಗಳು ಈ ತಿಂಗಳಲ್ಲಿ ನಿಮಗೆ ಅದು ಸಿದ್ಧಿ ಆಗಲಿವೆ. ಶುಭ ಕಾರ್ಯಗಳಿಗೆ ನೀವು ಏನಾದರೂ ಹಿಂದೆ ಮಾಡಿದ ಪ್ರಯತ್ನದಲ್ಲಿ ಅದೆಲ್ಲ ವಿಫಲ ಅಥವಾ ವಿಳಂಬ ಆಗಿತ್ತು, ಅವೆಲ್ಲವೂ ಈಗ ನಿವಾರಣೆಗೆ ಮೇ 15ರಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಮದುವೆ, ಮುಂಜಿ ಅಥವಾ ಇನ್ನಿತರ ಗೃಹ ಪ್ರವೇಶಾದಿಗಳು ಸಿದ್ಧಿಯಾಗುವಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಮುಂದೂಡಲ್ಪಟ್ಟ ನಿಮ್ಮ ಬಿಸ್ನೆಸ್ನ ಏನಾದರೂ ಒಪ್ಪಂದಗಳು, ಮೀಟಿಂಗ್ಗಳು, ಕಾಂಟ್ರಾಕ್ಟ್ ಅಥವಾ ಏನಾದರೂ ಆರಂಭಗಳನ್ನು, ಸ್ಟಾರ್ಟಪ್ಗಳನ್ನು ಮಾಡೋದಾಗಲಿ, ಇನ್ನಿತರ ನಿಮ್ಮ ಯೋಜನೆಗಳು ಅವೆಲ್ಲವೂ ಈಗ ಒಂದು ಕ್ರಿಯಾಶೀಲತೆಗೆ ಅಥವಾ ಕಾರ್ಯರೂಪಕ್ಕೆ ಬರುವಂಥ ಒಂದು ಅವಕಾಶ ಈ ತಿಂಗಳಲ್ಲಿ ಬರಲಿದೆ. ಇದಲ್ಲದೆ ಹಣಕಾಸಿಗೆ ಸಂಬಂಧಪಟ್ಟವಾದಂಥ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಒಂದೊಂದಾಗಿ ಈಗ ನಿವಾರಣೆಯಾಗಿ ಉತ್ತಮವಾದ ಧನ ಸಮೃದ್ಧಿ ಆಗುತ್ತೆ. ವಸ್ತ್ರಾಭರಣ ಕೊಳ್ಳುವಂಥ ಯೋಗ ಅಥವಾ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಹಣವನ್ನು ಹೂಡಿಕೆ ಮಾಡುವಂಥ ಅವಕಾಶ, ಭೂಮಿ, ಮನೆ, ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಇನ್ನು ಕೆಲವರಿಗೆ ಪ್ರಯಾಣ ಹೋಗುವಂಥ ಅವಕಾಶ ಸಹ ಒದಗಿ ಬರಲಿವೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಉದ್ಯೋಗ ಅಪೇಕ್ಷೆಗಳು ಅಂದರೆ ಜಾಬ್ ಎಲ್ಲ ಹುಡುಕ್ತಾ ಇದ್ದವರು ಅಂಥವ್ರಿಗೆ ಸಹ ಈ ಒಂದು ಕಾಲ ಬಹಳಷ್ಟು ಉತ್ತಮವಾದ ಶುಭ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಅದರಲ್ಲೂ ಮೇ 2ನೇ ವಾರದ ಬಳಿಕ ಮೇ 15ರಿಂದ ನಿಮಗೆ ಉತ್ತಮವಾದ ಶುಭ ಸುದ್ದಿಗಳು ಬರಲಿವೆ. ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥದ್ದಾಗಲಿ ಅಥವಾ ಈಗಾಗಲೇ ಜಾಬ್ ಮಾಡ್ತವರಿಗೆ ಅದಕ್ಕಿಂತ ಹೆಚ್ಚಿನ ಉತ್ತಮ ಪೇಮೆಂಟ್ನ ಇನ್ನಷ್ಟು ವೃದ್ಧಿದಾಯಕ ಒಂದು ಅಭಿವೃದ್ಧಿದಾಯಕ ಜಾಬ್ ಸಿಗುವಂಥದ್ದು. ಇನ್ನು ಮಾಡುವಂಥ ಉದ್ಯೋಗದಲ್ಲಿ ಕೆಲವರಿಗೆ ಪ್ರಮೋಷನು, ಬಡ್ತಿನೋ, ಇನ್ಕ್ರಿಮೆಂಟ್ ಇತ್ಯಾದಿ ಎಲ್ಲ ಸಿಗ್ಬೋದು. ಇದಲ್ಲದೆ ಸ್ವಂತವಾದ ವೃತ್ತಿಪರರು ಅಂದರೆ ಬೇರೆ ಬೇರೆ ಪ್ರೊಫೆಷನ್ಗಳು ಮಾಡಿ, ಉದಾಹರಣೆಗೆ ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳು ಸ್ವಂತವಾಗಿ ತಮ್ಮ ಪ್ರಾಕ್ಟೀಸ್ ಮಾಡೋಂಥವ್ರಿಗೆ ಅವರ ಒಂದು ವೃತ್ತಿಯಲ್ಲಿ ಸಹ ಭಾಳಷ್ಟು ಉತ್ತಮವಾದ ಪ್ರಗತಿ ಬರುತ್ತೆ. ಅನೇಕ ರೀತಿಯಿಂದ ನಿಮಗೆ ವೃತ್ತಿಯನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ, ಜೊತೆಗೆ ವೃತ್ತಿಯಲ್ಲಿ ಬೇರೆ ಬೇರೆ ರೀತಿಯ ನಾವೀನ್ಯಗಳನ್ನ, ಕೌಶಲ್ಯಗಳನ್ನ ಗಳಿಸುವಂಥ ಅವಕಾಶ ಇವೆಲ್ಲವೂ ಖಂಡಿತ ವೃತ್ತಿಪರರಿಗೆ ಬರುತ್ತೆ. ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡಿಗಳನ್ನು ಅಪೇಕ್ಷೆ ಪಡುವಂಥವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದಲ್ಲಿ ನಿಮಗೆ ಶಿಕ್ಷಣಕ್ಕೆ ಕೆಲವರಿಗೆ ಫೆಲೋಶಿಪ್, ಸ್ಕಾಲರ್ಶಿಪ್ ಎಲ್ಲ ಸಿಗುವಂಥದ್ದು, ಇನ್ನು ವಿದೇಶದಲ್ಲಿ ಉದ್ಯೋಗ ಅಪೇಕ್ಷೆ ಪಡುವಂಥವರಿಗೆ ವಿದೇಶದ ಉದ್ಯೋಗದಲ್ಲಿ ಸೆಲೆಕ್ಟ್ ಆಗುವಂಥದ್ದು. ಅದೇ ರೀತಿ ಬೇರೆ ಬೇರೆ ರೀತಿಯ ಕಂಪ್ಯೂಟರು, ಸಾಫ್ಟ್ವೇರು, ಹಾರ್ಡ್ವೇರು ಅಥವಾ IT, BT ಮುಂತಾದ ಕ್ಷೇತ್ರದಲ್ಲಿ ಏನೇನೋ ನೀವು ಸಾಧನೆ ಮಾಡಬೇಕು, ಉದ್ಯೋಗ ಪಡಬೇಕು ಅನ್ನೋರಿಗೆ ಅಂತಹ ಕ್ಷೇತ್ರದಲ್ಲಿ ಅವಕಾಶಗಳು ಸಿಗ್ತವೆ. ಇದಲ್ಲದೆ ಶೈಕ್ಷಣಿಕ ಕ್ಷೇತ್ರ, ಲಾ ಇರ್ಬೋದು, ಟೀಚಿಂಗ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಮೆಡಿಸಿನ್, ಮೆಡಿಕಲ್, ಡಾಕ್ಟರ್ ಮುಂತಾದ ಹಲವಾರು ಕ್ಷೇತ್ರದ ಪರಿಣಿತರಿಗೆ ಅಥವಾ ಅಲ್ಲಿ ಪರಿಣಿತಿಯನ್ನು ಪಡಿಬೇಕನ್ನೋರಿಗೆ, ಹೈಯರ್ ಸ್ಟಡಿ ಮಾಡಬೇಕನ್ನೋರಿಗೆ ಅವಕಾಶಗಳು ಬರ್ಬೋದಾಗಿದೆ. ಈ ರೀತಿ ಹೆಚ್ಚಿನ ಎಲ್ಲ ಕ್ಷೇತ್ರದ ಧನುರಾಶಿಯವರಿಗೆ ಮೇ ತಿಂಗಳಲ್ಲಿ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತವೆ ಅಥವಾ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂಥ ಅವಕಾಶಗಳು ಈಗ ತಾವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುವಂಥದ್ದಾಗಲಿ ಅಥವಾ ಹಿಂದೆ ನಿಮಗೆ ಯಾವುದೋ ಕೈ ಬಿಟ್ಟಂಥ ನಿಮ್ಮ ಚಾನ್ಸ್ಗಳು ಈಗ ಮತ್ತೆ ನಿಮಗೆ ಮರಳಿ ಸಿಗುವಂಥಂತಹ ಅವಕಾಶಗಳು ಬರ್ತವೆ. ವೃತ್ತಿಪರರು ಇರ್ಬೋದು, ಕೈಗಾರಿಕೆಗಳು ಇರ್ಬೋದು ಅಥವಾ ಇಂಡಸ್ಟ್ರಿ, ಬಿಸ್ನೆಸ್ ಏನೇನೋ ಮಾಡ್ತಾಯಿದ್ರು ಅಂಥವ್ರಿಗೆ ಸಹ ಬಿಸ್ನೆಸ್ಗಳಲ್ಲಿ, ಇಂಡಸ್ಟ್ರಿಯಲ್ಲಿ, ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭಗಳು ಬರ್ತವೆ. ನಿಮ್ಮ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಬರುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ
ಎಲ್ಲ ವರ್ಗದ ಧನುರಾಶಿಯವರಿಗೆ ಪ್ರಬಲವಾದ ಗುರುವಿನ ಬೆಂಬಲ, ಪ್ರಬಲವಾದ ಒಂದು ಶುಕ್ರನ ಅನುಗ್ರಹ, ಸೂರ್ಯನ ಬೆಂಬಲ ಅಥವಾ ಇನ್ನಿತರ ಗ್ರಹಗಳ ಬೆಂಬಲದ ಕಾರಣವಾಗಿ ಮೇ ತಿಂಗಳಲ್ಲಿ ನಿಮ್ಮ ಒಂದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎಲ್ಲ ಫಲಗಳು ಕೈಗೂಡುವಂಥದ್ದು. ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಹಣಕಾಸು ಸಮೃದ್ಧಿ ಎಲ್ಲ ಆಗಿ ಮನಸ್ಸು ಸ್ವಲ್ಪ ಪ್ರಸನ್ನವಾಗಿರುತ್ತೆ. ಜೊತೆಗೆ ಈ ಧನುರಾಶಿಯವರೆಗ ನಿಮ್ಮ ಅವಲಂಬಿತರು ಅಂದರೆ ನಿಮ್ಮ ಮಕ್ಕಳು, ನಿಮ್ಮ ಪತ್ನಿನೋ ಇಲ್ಲ ಅವಲಂಬಿತರು ಯಾರು ಇರ್ತಾರೆ ಅವರಿಗೆ ಸಹ ಬಹಳಷ್ಟು ಉತ್ತಮ ಫಲಗಳು ಈ ಒಂದು ಮೇ ತಿಂಗಳಲ್ಲಿ, ಅದರಲ್ಲೂ ಮೇ ಮಧ್ಯಭಾಗದ ಬಳಿಕ ನಿರೀಕ್ಷೆ ಮಾಡಬಹುದಾಗಿದೆ. ಇವೆಲ್ಲವೂ ನಿಮಗೆ ದೀರ್ಘಚಾರಿ ಗ್ರಹಗಳಿಂದ ಏನೇನು ಒಳ್ಳೆಯದಾಗುತ್ತೆ ಅನ್ನೋದರೊಂದು ಸಂಕ್ಷಿಪ್ತವಾದ ನೋಟವನ್ನು ಹೇಳಿದಾಯಿತು ಮೇ ತಿಂಗಳಲ್ಲಿ. ಇನ್ನು ಕ್ಷಿಪ್ರವಾಗಿ ಚಲಿಸುವಂತಹ ಚಂದ್ರನ ಬೆಂಬಲ ನಿಮಗೆ ಮೇ ತಿಂಗಳಲ್ಲಿ ಯಾವ ರೀತಿ ಇದೆ, ಆಯಾ ದಿನಾಂಕ ಅಥವಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ಡೇಟಲ್ಲಿ ಸ್ವಲ್ಪ ಕೊರತೆ ಇದೆ, ಅಲ್ಲಿ ಯಾವುದನ್ನು ನೀವು ಪರಿಹಾರವಾಗಿ ಗಮನಿಸಬೇಕು ಅನ್ನೋದನ್ನು ನೋಡೋಣ. ಈಗ ಮೇ ಆರಂಭದ ದಿನ ನಿಮಗೆ ವಿಶೇಷವಾಗಿ ಮೇ 1, 2 ಉತ್ತಮವಾದ ಒಂದು ಅವಕಾಶ ಬರ್ತವೆ. ಶುಭ ಲಾಭ ಇಷ್ಟಾರ್ಥ ಸಿದ್ಧಿ, ಚಂದ್ರನ ವಿಶೇಷವಾದ ಬೆಂಬಲ, ಅಲ್ಲಿ ನಿಮಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಕೌಟುಂಬಿಕವಾಗಿ ಉತ್ತಮ ಬಾಂಧವ್ಯ ಮೂಡುತ್ತದೆ. ಅಲ್ಲದೆ ಏನಾದರೂ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಇಂದು ಅದು ಕ್ಷಿಪ್ರವಾಗಿ ಆಗುವಂಥದ್ದು. ಹಾಗಾಗಿ ಮೇ 1, 2 ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಚಂದ್ರ ಬಲವಂಥ ದಿನ, ಶುಭ ದಿನ ಆಗಿರುತ್ತೆ. 3, 4, 5 ಅಷ್ಟೇನು ಉತ್ತಮವಾಗಿಲ್ಲ. 3, 4, 5ರಲ್ಲಿ ಅಲ್ಲಿ ಅಷ್ಟಮದಲ್ಲಿ ಇರುವಂತಹ ಚಂದ್ರನಾಗಿ ಕೆಲವೊಂದು ನಿಮಗೆ ವಿಚಾರದಲ್ಲಿ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು, ಸಣ್ಣ ಪುಟ್ಟ ಹಿನ್ನಡೆಗಳು, ಇನ್ನು ಕೆಲವರಿಗೆ ಶೀತ, ನೆಗಡಿ, ಜ್ವರ ಅಥವಾ ಹವಾಮಾನದಿಂದ ಏನಾದರೂ ತೊಂದರೆಗಳು ಆಗುವಂಥದ್ದು. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಅಥವಾ ಹಿನ್ನಡೆಗಳು ಆಗ್ಬೋದು ಈ 3, 4, 5ರಲ್ಲಿ. 6, 7 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. 6, 7ರಲ್ಲಿ ಹಾಗೆ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ. ಅನಿರೀಕ್ಷಿತ ಖರ್ಚುಗಳು ಅಥವಾ ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಮನಸ್ಸಿಗೆ ಸ್ವಲ್ಪ ಚಿಂತೆ ಅಥವಾ ದುಃಖ ಕೊಡುವಂಥ ಏನಾದರೂ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣದ ವಿಚಾರ ಮತ್ತು ವೈಯಕ್ತಿಕ ವಿಚಾರ ಅಷ್ಟೇನು ಉತ್ತಮವಾಗಿರುವುದಿಲ್ಲ 6, 7ರಲ್ಲಿ. ಬಳಿಕ ಬರುವಂಥ 8, 9, 10 ನಿಮ್ಮ ಪಾಲಿಗೆ ಉತ್ತಮ ದಿನ. 3 ದಿನಗಳಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು ಕೊಡ್ತಾನೆ. ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ಬಹಳ ಮುನ್ನಡೆಯಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಸಹ ಬೇಗ ಬೇಗನೆ ಆಗುವಂಥದ್ದು. ಹಾಗಾಗಿ 8, 9, 10 ನಿರಂತರವಾಗಿ 3 ದಿನಗಳು ನಿಮಗೆ ಉತ್ತಮವಾದ ಫಲವನ್ನು ಚಂದ್ರನಿಂದ ನಿರೀಕ್ಷೆ ಮಾಡ್ಬೋದು. 11, 12 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದಲ್ಲಿ ಬರುವಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ವಿದೆ. ವಿದ್ಯಾರ್ಥಿಗಳಿಗೆ ಶುಭ ಫಲ, ಯುವಕರಿಗೆ, ಸಾಧಕರಿಗೆ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. 11, 12ರಲ್ಲಿ ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲವೂ ಉತ್ತಮವಾಗಿರುವಂಥ ಶುಭ ದಿನ. 13, 14, 15 ಅಷ್ಟೇನು ಉತ್ತಮ ಇಲ್ಲ. ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಮಾತಿನ ಚಕಮಕಿ, ಜಗಳ, ಕಲಹಗಳು ಬರ್ಬೋದು. ಅಥವಾ ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು. ನಿಮ್ಮ ವಿರುದ್ಧ ಯಾರೋ ಕೆಲವರು ಕಂಪ್ಲೇಂಟನ್ನು ಮಾಡುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥದ್ದು. ಈ ರೀತಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 13, 14, 15ರಲ್ಲಿ. 16, 17 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. ನಿಮ್ಮ ಜನ್ಮರಾಶಿ ಧನುಸ್ಸಿಗೆ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಟ್ಟಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲೇ ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಕೊಡುಕೊಳ್ಳುವಿಕೆ ಅಥವಾ ಇನ್ನಿತರ ವ್ಯವಹಾರದಲ್ಲಿ ನಿಮಗೆ ಉತ್ತಮವಾದ ಲಾಭ ಅವಕಾಶಗಳು ಬರಲಿವೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈ ದಿನ ಕೈಗೂಡಲಿವೆ. ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಸಹ ಬಹಳ ಮುನ್ನಡೆಯಿದೆ 16, 17ರಲ್ಲಿ. 18, 19 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ನಷ್ಟಗಳ ಸೂಚನೆ, ಅನೇಕ ರೀತಿಯ ಅನಿರೀಕ್ಷಿತ ನಷ್ಟ ಆಗ್ಬೋದು. ನೆಮ್ಮದಿ ತಪ್ಪಿದ ಹಣವನ್ನು ಕಳೆದುಕೊಳ್ಳೋದು ಅಥವಾ ಅನಿರೀಕ್ಷಿತವಾಗಿ ನಿಮಗೆ ಏನಾದರೂ ಬೇರೆ ಬೇರೆ ಯಾವುದೇ ಮೂಲಗಳಿಂದ ನಿಮ್ಮ ಹಣ ಸ್ವತ್ತು ನಷ್ಟ ಆಗುವಂಥದ್ದು, ಇಲ್ಲದೆ ಆನ್ಲೈನ್, ಆಫ್ಲೈನ್ ಮುಂತಾದ ವಂಚನೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ 18, 19ರಲ್ಲಿ ಇರುತ್ತೆ. ಹಣಕಾಸಿನ ಬಗ್ಗೆ, ಪೇಮೆಂಟ್ ಪಾವತಿಗಳ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. 20, 21 ನಿಮ್ಮ ಪಾಲಿಗೆ ಉತ್ತಮ ದಿನ. 20, 21ರಲ್ಲಿ ಅಂದಂಥ ಕೆಲಸ ಕಾರ್ಯಗಳಾಗುತ್ತವೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆಯಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನೇಕ ಉತ್ತಮ ಅವಕಾಶಗಳು ಇಂದು ಬರ್ಬೋದಾಗಿದೆ 20, 21ರಲ್ಲಿ. 22, 23, 24 ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಮಾತಿನ ಚಕಮಕಿ, ಕಿರಿಯರಲ್ಲಿ ಕಲಹ ಬರುತ್ತದೆ ಅಥವಾ ಕಿರಿಯರು ನಿಮ್ಮ ವಿರುದ್ಧ ಸಂಚಲನ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅವರ ಜೊತೆಗೆ ವಾಗ್ವಾದ, ಕಲಹಗಳು ಬರುತ್ತದಾಗಲಿ, ಜೊತೆಗೆ ಮಾಡುವಂಥ ಪಾವತಿ, ಪೇಮೆಂಟ್ ಇತ್ಯಾದಿಗಳ ಸಹ ಏನಾದರೂ ನಿಮಗೆ ತೊಂದರೆಗಳು ಬರುವಂಥದ್ದು ಅಥವಾ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದದಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ. ಈ ರೀತಿ ಎಲ್ಲವೂ ಮನಸ್ಸಿಗೆ ಸ್ವಲ್ಪ ಅಹಿತಕರ ಅಥವಾ ಅಸಮಾಧಾನಕರ ಘಟನೆಗಳು 22, 23, 24ರಲ್ಲಿ ಜರುಗಬಹುದಾಗಿದೆ. ಎಲ್ಲ ವಿಚಾರ ಮುನ್ನೆಚ್ಚರಿಕೆ ಬೇಕು. 25, 26 ಅಷ್ಟು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಮಾತಿನ ಚಕಮಕಿ, ಕಿರಿಯರ ಜೊತೆ ಕಲಹ ಅಥವಾ ನಿಮ್ಮದೇ ಮಕ್ಕಳ ಜೊತೆ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಿಮ್ಮದೇ ಪತ್ನಿ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯ ಬರುವಂಥದ್ದು. ಹಾಗಾಗಿ ನಿಮ್ಮ ಸ್ವಂತದ ಜನರ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯ ಬರೋದಾಗಲಿ ಅಥವಾ ಅವರ ಒಂದು ನಡವಳಿಕೆ ನಿಮಗೆ ಮನಸ್ಸು ಖಿನ್ನತೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಎಲ್ಲೋ ನಿಮಗೆ ಅವಮಾನಕರ ಘಟನೆ, ವಿರೋಧದ ಘಟನೆ ಎಲ್ಲ ಅನುಭವಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಮಾತು, ನಡವಳಿಕೆ, ಮನಸ್ಸಿನ ಸಂಯಮ ಬೇಕಾಗುತ್ತೆ 25, 26ರಲ್ಲಿ. 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. 27, 28ರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಮನೆ, ಭೂಮಿ, ಯಂತ್ರ, ಉಪಕರಣ ಕೊಳ್ಳುವಂಥ ಅವಕಾಶ, ಇನ್ನು ಏನಾದರೂ ಹೊಸದು ಆರಂಭ ಯಾಕೆಂದರೆ ಸ್ಟಾರ್ಟಪ್ಗಳನ್ನು ಮಾಡುವಂಥ ಅವಕಾಶ, ಕೈಗಾರಿಕೆ, ಇಂಡಸ್ಟ್ರಿ, ಉದ್ಯಮ, ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶಗಳು ಬರಲಿವೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ದೀರ್ಘಕಾಲದಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಜರಲಿವೆ. ಜೊತೆಗೆ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು 29, 30ರಲ್ಲಿ ಬೇಗನೆ ಸಿದ್ಧಿ ಆಗಲಿವೆ.
ಇನ್ನು ಕೊನೆಯ ದಿನ ಮೇ 31 ಅಷ್ಟೇ ಉತ್ತಮವಲ್ಲ. ಮೇ 31ರಲ್ಲಿ ಕಲಹದ ವಾಗ್ವಾದ ಸೂಚನೆ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಯಾವುದೇ ಆಗದೆ ಮನಸ್ಸಿಗೆ ಸ್ವಲ್ಪ ಹಿನ್ನಡೆ ಆಗುವಂಥ ಭಯ ಆಗುವಂಥ ಘಟನೆಗಳು ಆಗ್ಬೋದು ಈ 31ರಲ್ಲಿ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ, ಅಂದರೆ ಯಾವ ರೀತಿ ಚಂದ್ರನ ಗೋಚಾರವು ನಿಮಗೆ ಈ ಮೇ ತಿಂಗಳಲ್ಲಿ ಪೂರಕವಾಗಿದೆ, ಯಾವ ದಿನಗಳು ಸ್ವಲ್ಪ ವಿರುದ್ಧವಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಗಮನಿಸ್ತಾ ಇತ್ತು. ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಆಯಾ ಉತ್ತಮ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಎಚ್ಚರಿಕೆ ಹೇಳಿದ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ. ಅದು ಪೂರ್ತಿ ನಿಮಗೆ ತಿಂಗಳ ಪೂರ್ತಿ ಶುಕ್ರನು ಅನುಗ್ರಹದಾಯಕವಾಗಿದ್ದಾನೆ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣನ ಸಂಖ್ಯೆ 6 ನಂಬರ್ 6 ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಸೂರ್ಯನ ಅನುಗ್ರಹ ನಿಮಗೆ ಈ ಮೇ 14ರಿಂದ ಆರಂಭ ಆಗುತ್ತೆ. ಹಾಗಾಗಿ ಮೇ 14ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 14ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಯೆಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಅನುಗ್ರಹ ನಿಮಗೆ 14ರ ಬಳಿಕ ಆರಂಭ ಆಗುವಂಥ. ಹಾಗಾಗಿ 15ರಿಂದ ನೀವು ವಿಶೇಷವಾಗಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಮೇ 15ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಬುಧನ ಬೆಂಬಲ ನಿಮಗೆ ತಿಂಗಳ ಆರಂಭದ 5 ದಿನ ಅಂದರೆ ಮೇ 5ರವರೆಗೂ ಇರುತ್ತೆ. ಆ ಬಳಿಕ ಮೇ 23ರಿಂದ ಇರುತ್ತೆ. ಹಾಗಾಗಿ ಆರಂಭದ ಮೇ 5ರವರೆಗೂ ಜೊತೆಗೆ ಮೇ 23ರ ಬಳಿಕ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಆ ಒಂದು ಹಂತದಲ್ಲಿ ಬಳಸ್ಬೋದಾಗಿದೆ. ಇನ್ನು ನಿಮಗೆ ರಾಹುವಿನ ಬೆಂಬಲ ನಿಮಗೆ ಸಿಗುವಂಥದ್ದು ಮೇ 18ರಿಂದ ರಾಹುವಿನ ಬೆಂಬಲ ಸಿಗುತ್ತೆ. ಹಾಗಾಗಿ ರಾಹುವಿಗೆ ಸಂಬಂಧಿಸಿದ ಬಣ್ಣ ಗ್ರೇ ಅಥವಾ ಆ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ನೀವು ಮೇ 18ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಕೇತು ನಿಮಗೆ ಮೇ 17ರವರೆಗೆ ಪೂರಕವಾಗಿರ್ತಾನೆ. ಹಾಗಾಗಿ ಆ ಕೇತುವಿಗೆ ಸಂಕೇತವಾದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ನೀವು ಮೇ 17ರ ಒಳಗೆ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಆಯಾ ಕಾಲದಲ್ಲಿ ಹೇಳಿದಂಥ ಬಣ್ಣ ಮತ್ತು ಸಂಖ್ಯೆಯನ್ನು ಮಾಡಿಕೊಳ್ಬೋದು. ಅದು ನಿಮಗೆ ಅದೃಷ್ಟವಾಗಿ ಪರಿಣಾಮ ಆಗುತ್ತೆ. ಇನ್ನು ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಸುಮಾರು ಮೇನಲ್ಲಿ 17 ದಿನಾಂಕಗಳಲ್ಲಿ ಚಂದ್ರನು ನಿಮಗೆ ಬೆಂಬಲವಾಗಿರ್ತಾನೆ. ಅಂತಹ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸಿಕೊಳ್ಳಬಹುದಾಗಿದೆ. ಎಲ್ಲವೂ ಗ್ರಹಗಳ ಅನುಕೂಲ ನಿಮಗೆ ಯಾವ ರೀತಿ ಇದೆ, ಜೊತೆಗೆ ಅತ್ಯಂತ ಉತ್ತಮ ಫಲಗಳು ಕೊಡುವಂಥ ಶುಭ ದಿನಗಳು ಯಾವುವು, ಕೆಲವೊಂದು ಎಚ್ಚರಿಕೆ ವಹಿಸಬಹುದಾದ ಮಿಶ್ರ ಫಲಗಳ ದಿನಗಳು ಯಾವುದು ಅನ್ನೋದನ್ನು ಗಮನಿಸಲಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ನೀವು ಅನುಭವಿಸಲೇಬೇಕಾಗುತ್ತೆ. ಕೆಲವೊಂದು ಹಂತದಲ್ಲಿ ನಿಮಗೆ ಸೂರ್ಯನ ವಿರುದ್ಧವಾಗಿರ್ತಾನೆ, ಮಂಗಳನು ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ, ಗುರುವು ಕೆಲವೊಂದು ಹಂತದಲ್ಲಿ ನಿಮಗೆ ವಿರುದ್ಧವಾಗಿರ್ತಾನೆ. ಉದಾಹರಣೆಗೆ ಅಲ್ಲಿ ಮೇ 6ರಿಂದ 22ರವರೆಗೆ ಬುಧನು ಸಹ ನಿಮಗೆ ವಿರುದ್ಧವಾಗಿರುವಂಥ ಅವಧಿಯಾಗಿರುತ್ತೆ. ಅದೇ ರೀತಿ ಕೆಲವೊಂದು ಹಂತದಲ್ಲಿ ನಿಮಗೆ ಶನಿ ಮಹಾರಾಜರ ವೈರುಧ್ಯ, ರಾಹುವಿನ ವೈರುಧ್ಯ, ಕೇತುವಿನ ವೈರುಧ್ಯ ಕೆಲವೊಂದು ಹಂತದಲ್ಲಿರುತ್ತೆ. ಇವೆಲ್ಲ ದೋಷ ನಿವಾರಣೆಗೆ ನೀವು ಏನು ಮಾಡೋದಂದರೆ ಗಣೇಶನ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ, ಸುಬ್ರಹ್ಮಣ್ಯ ಅಥವಾ ಆ ಸ್ಕಂದನ ಭಕ್ತಿ ಮಾಡೋದಲ್ಲಿ, ಹನುಮಾನ್ ಆಂಜನೇಯನ ಭಕ್ತಿ ಮಾಡೋದಲ್ಲಿ, ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ ವೆಂಕಟೇಶ್ವರ ಮುಂತಾದ ಆ ವಿಷ್ಣು ಸಹಿತವಾದ ಲಕ್ಷ್ಮೀ ಆರಾಧನೆ ಮಾಡುವಂಥದ್ದಾಗಲಿ, ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ, ಹನುಮಾನ್ ಅಷ್ಟೋತ್ತರ ಪಠನೆ ಮಾಡೋದು, ದುರ್ಗಾ ದೇವತೆ ಯಾವುದೇ ರೀತಿ ಅಮ್ಮನವರ ಭಕ್ತಿ ಮಾಡೋದ್ರಿಂದಲೂ ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಮುಂತಾದ ನಿಮಗೆ ಶಕ್ತ್ಯಾನುಭಕ್ತಿಯಿಂದ ಯಾವುದೇ ರೀತಿಯ ಭಕ್ತಿಗಳನ್ನು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹದೋಷ ನಿವಾರಣೆ ಆಗುತ್ತೆ. ಅದೇ ರೀತಿ ದಾನ ಧರ್ಮದ ಮಾರ್ಗದ ಆಸಕ್ತಿಯುಳ್ಳವರು ಈ ದಾನ ಧರ್ಮಗಳನ್ನು, ನವಗ್ರಹಗಳ ಧಾನ್ಯವನ್ನು, ನವಗ್ರಹಗಳ ಒಂದು ಇನ್ನಿತರವಾದ ಈ ವಸ್ತುಗಳನ್ನು ದಾನವಾಗಿ ಕೊಡ್ಬೋದಾಗಿದೆ. ಇವೆಲ್ಲವೂ ಧನುಸು ರಾಶಿಗೆ ಮೇ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ವಿವರಿಸಿದಾಗಿದೆ. ಎಲ್ಲ ಧನುರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ ಸಿಗುತ್ತೆ, ಜಯಲಾಭಗಳು ಸಿದ್ಧಿಯಾಗಲಿ. ಮಕರ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ಮೇ ತಿಂಗಳು ಮಹತ್ವವಾದ ವಿಶೇಷವಾದ ಶುಭ ಫಲನ ನೀಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ, ಅಂದರೆ ಗ್ರಹಚಾರ ಅನ್ನುತ್ತೇವೆ ಸಾಮಾನ್ಯ ಭಾಷೆಯಲ್ಲಿ, ಗ್ರಹಗಳ ಚಲನೆ ಅಥವಾ ಗ್ರಹಗಳ ಚಾರಕ್ಕೆ ಅನುಗುಣವಾಗಿ ನಮ್ಮ ಮೇಲೆ ಆಗುವಂಥ ಪ್ರತಿಯೊಂದು ರಾಶಿಗಳ ಮೇಲೆ ಆಗೋದಕ್ಕಂಥ ಒಂದು ಪರಿವರ್ತನೆ ಈ ಒಂದು ಮಾಸ ಭವಿಷ್ಯದಲ್ಲಿ ವ್ಯಕ್ತವಾಗ್ತದೆ. ಮಕರ ರಾಶಿಗೆ ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ ಮಾಸ ಪೂರ್ತಿ ಇರುವಂಥದ್ದು. ಜೊತೆಗೆ ಬುಧ ಗ್ರಹದ ಕೃಪೆಯು ಒಂದು ವಾರದ ಬಳಿಕ ಬುಧ ಗ್ರಹದ ಕೃಪೆಯು ಬರುವಂಥದ್ದು. ಶುಕ್ರನು ಮಾಸ ಪೂರ್ತಿ ಅಂದರೆ ತಿಂಗಳ ಪೂರ್ತಿ ಶುಕ್ರನ ವಿಶೇಷವಾದ ತೃತೀಯದ ಅನುಗ್ರಹ ನಿಮಗೆ ಇರುವಂಥದ್ದು. ಅದೇ ರೀತಿ ಈ ಗುರುವಿನ ಬಲ ನೆನಪಿಟ್ಟುಕೊಳ್ಳಿ, ಗುರು ಬಲ ನಿಮಗೆ ಇರುವಂಥದ್ದು ಮೇ 14ರವರೆಗೆ. ಮಕರ ರಾಶಿಗೆ ಮೇ 14ರವರೆಗೆ ಗುರುವಿನ ವಿಶೇಷವಾದ ಪಂಚಮದ ಬಲ ಇರುತ್ತೆ. ಮೇ 15ಕ್ಕೆ ಅಲ್ಲಿ ಗುರುವಿನ ಪರಿವರ್ತನೆ ಆದ ಬಳಿಕ ನಿಮಗೆ ಗುರು ಬಲದ ಕೊರತೆ ಆಗುತ್ತೆ. ಗುರು ಬಲವಾಗ ಇರೋದಿಲ್ಲ. ನಿಮ್ಮ ರಾಶಿಯಿಂದ 6ನೇ ಸ್ಥಾನದಲ್ಲಿ ಬರುವಂತಹ ಗುರುವಿಂದಾಗಿ ನಿಮಗೆ ಪಂಚಮದ ಗುರು ಬಲ ಅಲ್ಲಿಗೆ ಮುಗಿದು ಹೋಗುತ್ತೆ. ಹಾಗಾಗಿ ಮೇ ತಿಂಗಳಲ್ಲಾಗುವಂಥ ಒಂದು ಗ್ರಹ ಪರಿವರ್ತನೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಆರಂಭದ 1-2 ವಾರಗಳಲ್ಲಿ ಗುರುಬಲದ ರಕ್ಷಣೆ ಇರುತ್ತೆ. ಶನಿ ಮಹಾರಾಜರ ಅನುಗ್ರಹ, ಶುಕ್ರ ಅನುಗ್ರಹ, ಬುಧ ಅನುಗ್ರಹ ಎಲ್ಲ ಆರಂಭದ 2 ವಾರಗಳಿರುತ್ತೆ. ಅಲ್ಲಿ ಆ 2 ವಾರದ ಬಳಿಕ 14ನೇ ತಾರೀಕಿನಂದು ಆಗುವಂತಹ ಗುರುವಿನ ಪರಿವರ್ತನೆಯಿಂದ ನಿಮಗೆ ಗುರುಬಲದ ಒಂದು ಸ್ವಲ್ಪ ಕೊರತೆ ಎದುರಾಗುವಂಥದ್ದು. ಆದರೂ ನಿಮಗೆ ಹೆಚ್ಚಿನ ಏನು ಕೊರತೆಗಳನ್ನು ಕಾಡುವುದಿಲ್ಲ. ಅಲ್ಲಿ ನಿಮ್ಮ ಹಣಕಾಸಿನ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಯಾವುದಿರಲಿ ಅದಕ್ಕೆ ಯಥಾವತ್ತಾಗಿ ನಿಮ್ಮ ರಾಶ್ಯಾಧಿಪತಿ ಮಕರ ಕುಂಭಗಳಿಗೆ ಅಧಿಪತಿ ಶನಿ ಮಹಾರಾಜರು. ಹಾಗಾಗಿ ರಾಶ್ಯಾಧಿಪತಿಯ ಬೆಂಬಲ ಯಾವ ರಾಶಿಗೆ
ಒಂದು ಚೆನ್ನಾಗಿರುತ್ತೋ ಅಂಥವರಿಗೆ ಹೆಚ್ಚಿನೇನು ಅಡೆತಡೆಗಳು ಬರೋದಿಲ್ಲ. ಅದು ಮಕರ ರಾಶಿ ಇರ್ಬೋದು. ಉದಾಹರಣೆಗೆ ತುಲಾ ರಾಶಿ ಅಂತ ಇಟ್ಕೊಳ್ಳೋಣ. ತುಲಾ ರಾಶಿಯವರಿಗೆ ಶುಕ್ರನ ಬೆಂಬಲ ಬಹಳ ಚೆನ್ನಾಗಿದ್ದಾಗ ಅವರಿಗೆ ವಿಶೇಷವಾದ ಕಾರ್ಯಸಾಧನೆಗಳಾಗ್ತವೆ. ಅದೇ ರೀತಿ ಮೇಷ ರಾಶಿಯವರಿಗೆ ಮಂಗಳನು ಚೆನ್ನಾಗಿದೆ, ಅವರ ವಿಶೇಷ ಕಾರ್ಯಸಾಧನೆ ಆಗುತ್ತೆ. ಹಾಗಾದರೆ ಶನಿ ಮಹಾರಾಜರು ಅಪರೂಪಕ್ಕೆ ಬರುವಂಥದ್ದು. ಯಾವುದೇ ರಾಶಿಗಳಿಗೆ ಅವರು 2.5 ವರ್ಷಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಅವರ ಒಂದು ಗೋಚಾರದಲ್ಲಿ ಅಂದರೆ 2.5 ವರ್ಷ ಕಾಲದಲ್ಲಿ ಕೇವಲ 3 ರಾಶಿಗಳಿಗೆ ಅಷ್ಟೇ ಅವರಿಂದ ಲಾಭವನ್ನು ಚೆನ್ನಾಗಿರುವಂಥ ಸಿಗುವಂಥದ್ದು. ಅಂಥ ಲಾಭ ಪಡೆಯುವಂಥ 2.5 ವರ್ಷಗಳ ಅವಧಿಯ ಈ 3 ರಾಶಿಗಳಲ್ಲಿ ಮಕರ ರಾಶಿಯು ಮೊದಲನೇದಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಶನಿ ಮಹಾರಾಜರ ಶ್ರೀರಕ್ಷೆ ಈ ಒಂದು ಕಾಲದಲ್ಲಿ ಇರುತ್ತೆ. ಈ ಮಾಸದಲ್ಲೂ ನಿಮಗೆ ಅವರಿಂದಿರುತ್ತೆ. ಹಾಗಾಗಿ ಅಲ್ಲಿ ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ವೃದ್ಧಿ, ಲಾಭ ಸುಧಾರಣೆ ಆಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಹಿಂದೆ ನಿಮಗೆ ಹಲವಾರು ಕಾರಣಗಳಿಂದ ನಾನು ಹೇಳ್ತೇನೆ, ಸಾಡೆ ಸಾತಿ ಮುಗಿದ ಮೇಲೆ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟ, ಹಿಂದೆ ತಡೆ ಹಿಡಿಯಲ್ಪಟ್ಟ ಅಥವಾ ಹಿಂದೆ ಸಿಗದೇ ಇದ್ದಂತಹ ನಿರಾಶೆಯಾದಂತಹ ವಿಚಾರಗಳು ಈಗ ಒಂದೊಂದಾಗಿ ಅದು ಆಶೆ ನಿಮಗೆ ಕೈಗೂಡುತ್ತವೆ ಅಥವಾ ಆ ಫಲಗಳು ಈಗ ಕೈಗೆ ಬರುತ್ತವೆ. ಅಥವಾ ಹಿಂದೆ ಮಾಡಿದ ಹಲವಾರು ಪ್ರಯತ್ನಗಳ ಫಲ ಈಗ ನಿಮಗೆ ಅದನ್ನು ಅನುಭವಿಸಲಿಕ್ಕೆ ಅಂತ ಒಂದು ಅವಕಾಶಗಳು ಮಹಾರಾಜರು ಮಾಡಿಕೊಡ್ತಾರೆ. ಹಾಗಾಗಿ ಈ ಮೇ ತಿಂಗಳಲ್ಲಿ ನೀವು ಚಿಂತೆ ಪಡುವಂಥದ್ದೇನಿಲ್ಲ. ಶನಿ ಮಹಾರಾಜರ ಶ್ರೀರಕ್ಷೆ, ಶುಕ್ರನಿಂದ ಧನಕನಕ ಸಮೃದ್ಧಿ ಅಂತಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಬಂದಿದೆ. ಶುಕ್ರನಿಂದ ಧನಕನಕ ಸಮೃದ್ಧಿ. ಹಾಗಾಗಿ ಹಣಕಾಸಿನ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಜೊತೆಗೆ ವೈಯಕ್ತಿಕ ವಿಚಾರ ಇರ್ಬೋದು, ಆ ಶುಕ್ರ ಮತ್ತು ಶನಿ ಗ್ರಹದ ವಿಶೇಷವಾದ ಕೃಪೆ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಖಂಡಿತ ಒಂದು ಸ್ತ್ರೀರಕ್ಷೆ ಆಗಿರುತ್ತೆ. ಗುರುವಿನ ಬಲದ ಕೊರತೆ, ಬಲದ ಕೊರತೆ ಬಗ್ಗೆ ತುಂಬ ನೀವು ಚಿಂತಿತರಾಗಬೇಕಾಗಿಲ್ಲ. ಯಾಕಂದರೆ ಗುರುವಿನ ಚಲನೆ ಅದು ಒಂದೊಂದು ವರ್ಷಕ್ಕೆ ಅಂದರೆ ಪ್ರತಿ ಒಂದು ವರ್ಷದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಪ್ರತಿ ವರ್ಷದಲ್ಲಿ ಆಗುವಂಥ ಬದಲಾವಣೆಯಲ್ಲಿ ಅಲ್ಲಿ ಕೆಲವೊಂದು ರಾಶಿಗಳಿಗೆ ಇರುತ್ತೆ, ಕೆಲವೊಂದು ರಾಶಿಗಳ ಗುರು ಬರುವ ಇರುವುದಿಲ್ಲ. ಮತ್ತೆ ಮುಂದಿನ ವರ್ಷ ಬಳಿಕ ಮತ್ತೆ ಬರುತ್ತೆ. ಹಾಗಾಗಿ ಅದು ಪರ್ಯಾಯವಾಗಿ ಅಲ್ಲಿ ಗುರುವಿನ ಪರಿವರ್ತನೆ ಆಗ್ತಿರೋ ಕಾರಣ ಅದರ ಬಗ್ಗೆ ನೀವು ತುಂಬ ಚಿಂತಿತರಾಗಬೇಕಾಗಿಲ್ಲ. ಗುರುವಿನ ಪರಿವರ್ತನೆ ನಿಮಗೆ ಹೆಚ್ಚೇನೂ ತೊಂದರೆಗಳು ಆಗೋದಿಲ್ಲ. ಇನ್ನು ಬುಧ ಗ್ರಹದ ವಿಶೇಷವಾದ ಕೃಪೆ ಅಂತ ಹೇಳಿದ್ದೇನೆ. ಆಗಲೇ ಅಲ್ಲಿ ಬುಧ ಗ್ರಹವು ನಿಮಗೆ ಅಲ್ಲಿ 6ನೇ ತಾರೀಕಿನಿಂದ ಮೇ 6ರಿಂದ ಅಲ್ಲಿ ಸುಮಾರು 23ನೇ ತಾರೀಕುವರೆಗೂ ಗುರುವಿನ ಒಂದು ವಿಶೇಷವಾದ ಅನುಗ್ರಹ ಇರುವಂಥದ್ದು, ಬುಧನ ಅನುಗ್ರಹ ಇರುವಂಥದ್ದು. ಬುಧನೂ ಸಹ ನಿಮಗೆ ಪೂರಕವಾಗಿದ್ದು ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅದು ಯಾವುದೇ ರೀತಿಯ ಮೌಲ್ಯವರ್ಧಿತವಾದ ಕೆಲಸ ಕಾರ್ಯಗಳಿಗೆ ಬುಧನಿಂದ ಸಹಾಯ ಆಗುತ್ತೆ. ವಿಶೇಷವಾಗಿ ಯಾರು ರಿಟೇಲ್ ವ್ಯಾಪಾರ ಮಾಡೋರು, ಚಿಲ್ಲರೆ ವ್ಯವಹಾರಗಳನ್ನು ಮಾಡುವಂಥವರು ಅಥವಾ ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು, ಇನ್ಶೂರೆನ್ಸ್ ಮುಂತಾದ ಸೇವಾ ವೃತ್ತಿಗಳಲ್ಲಿ ಇರುವಂಥವರಿಗೆ ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಕಾರಣಗಳಿಂದ ಅವರ ಒಂದು ಅಭಿವೃದ್ಧಿ ಆಗುವಂಥದ್ದಾಗಲಿ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದಿರುತ್ತೆ. ಇನ್ನು ವಿಶೇಷವಾಗಿ ಯಾರು ಈ ಒಂದು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುಂತಾದ ವಿಚಾರಗಳು ಸಹ ಬುಧ, ಗುರು ಮತ್ತು ನಿಮಗೆ ಶುಕ್ರನ ಶನಿಯ ಅನುಗ್ರಹ ಇರುವಂಥದ್ದು. ಆರಂಭದ 2 ವಾರಗಳು ಅದರ ಸದುಪಯೋಗ ಪಡಿಸಿಕೊಳ್ಳಿ. 14ನೇ ಬಳಿಕ ನಿಮಗೆ ಗುರುಬಲ ಕೊರತೆ ಆಗುತ್ತೆ. ಹಾಗಾಗಿ ಪ್ರಾರಂಭದ ಈ 2 ವಾರಗಳನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ, ಕೌಟುಂಬಿಕ ವಿಚಾರಗಳಿದ್ರೆ, ಅದು ವಿವಾಹದ ನಿಶ್ಚಿತಾರ್ಥ, ವಿವಾಹ ಫಿಕ್ಸ್ ಮಾಡಿಕೊಳ್ಳುವಂಥದ್ದಾಗಲಿ, ಮನೆ ಮದುವೆ ಮಾಡಿಕೊಳ್ಳೋದಾಗಲಿ, ಗೃಹ ಪ್ರವೇಶ ಮಾಡಿಕೊಳ್ಳೋದು, ಹಾಗಾಗಿ ಮೇ 14ರ ಒಳಗೆ ಮಾಡಿಕೊಳ್ಳೋದು ಬಹಳ ಒಂದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಅಲ್ಲಿ ಗ್ರಹಗಳ ಬೆಂಬಲ ಬಹಳ ಚೆನ್ನಾಗಿರುವಂಥದ್ದು. ಇನ್ನು ಈ ವೃತ್ತಿ, ವ್ಯಾಪಾರ ಅಥವಾ ಸ್ವಂತವಾದ ಉದ್ಯಮ ಮಾಡೋರು, ಕೈಗಾರಿಕೆ ನಡೆಸೋರಿಗೆ ಸಹ ಬಹಳ ಉತ್ತಮ ಫಲಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ರಾಹು ಕೇತುಗಳ ಪರಿವರ್ತನೆ ಮೇ ತಿಂಗಳಲ್ಲಾಗುತ್ತೆ. ಹಾಗಾಗಿ ಮೇ ತಿಂಗಳು ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಇದು ಮಕರ ರಾಶಿ ಅಷ್ಟೇ ಅಲ್ಲ, ಎಲ್ಲ ರಾಶಿಗಳ ಆಗು ಹೋಗು ಮೇಲೂ ಮೇ ತಿಂಗಳು ಬಹಳ ಒಂದು ವಿಶೇಷವಾದ ಪ್ರಭಾವ ಬೀರುತ್ತೆ. ಯಾಕಂದರೆ ಅಲ್ಲಿ ಗುರುವಿನ ಪರಿವರ್ತನೆ 14ಕ್ಕೆ ಆದರೆ ಅಲ್ಲಿ 18ಕ್ಕೆ ಮತ್ತು ರಾಹು ಕೇತುಗಳ ಒಂದು ಪರಿವರ್ತನೆ ಆಗುತ್ತೆ. ಅಲ್ಲಿ ರಾಹುವಿನ ಸಂಚಾರ ಆತನು ಮೀನದಿಂದ ಕುಂಭಕ್ಕೂ ಬರ್ತಾನೆ, ಇನ್ನು ಕೇತು ಅಲ್ಲಿ ಕನ್ಯಾದಿಂದ ಸಿಂಹಕ್ಕೂ ಬರುವಂಥದ್ದು. ಯಾಕಂದರೆ ಹಿಮ್ಮುಖವಾದ ಚಲನೆ ಇರುತ್ತೆ. ಯಾವಾಗಲೂ ಈ ಒಂದು ರಾಹು ಕೇತುಗಳ ಚಲನೆ ಅದು ರಿವರ್ಸ್ ಅಂತ ಹಿಮ್ಮುಖವಾದ ವಕ್ರ ಚಲನೆ ಇರುವ ಕಾರಣ ಅಲ್ಲಿ ಮೀನದಿಂದ ಅಲ್ಲಿ ಕುಂಭಕ್ಕೆ ರಾಹು ಬರ್ತಾನೆ, ಸಿಂಹಕ್ಕೆ ಕೇತು ಬರ್ತಾನೆ. ಹಾಗಾಗಿ ಆ ಒಂದು ರಾಹುಕೇತುಗಳ ಪರಿವರ್ತನೆ ನಿಮಗೆ ಅಷ್ಟು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಅಲ್ಲಿ ಆರಂಭದ 2 ವಾರಗಳಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳ ಸಾಧನೆ ಮಾಡುವಂಥದ್ದು ಒಳ್ಳೆಯದು. ಅದೇ ರೀತಿ 18ಕ್ಕೆ ಆಗುವಂಥ ರಾಹುಕೇತು ಅದು ಅಲ್ಲಿ 18ರವರೆಗೂ ನಿಮಗೆ ರಾಹು ಪೂರಕವಾಗಿರ್ತಾನೆ. ಅದು ತೃತೀಯ ಸ್ಥಾನದಲ್ಲಿರುವ ಕಾರಣ ನಿಮ್ಮ ಹೆಚ್ಚಿನ ಒಂದು ಉತ್ತಮ ಫಲಗಳು ರಾಹು 17ನೇ ತಾರೀಕು 18ರವರೆಗೂ ನೀಡ್ತಾನೆ. 18ನೇ ತಾರೀಕು ಬಳಿಕ ಅಲ್ಲಿ ರಾಹುವಿನ ಪರಿವರ್ತನೆ ಆದಾಗ ಅಲ್ಲಿ ನಿಮಗೆ ರಾಹುವಿನಿಂದ ಕೆಲವು ವೈರುಧ್ಯಗಳು ಕಾಣ್ಬೋದು. ವಿಶೇಷವಾಗಿ ಸಹೋದರ ವರ್ಗದಲ್ಲಿ ಬಂಧುಗಳ ಜೊತೆಗೆ ಅಥವಾ ನಿಮ್ಮ ರಿಲೇಟಿವ್ಗಳ ಜೊತೆಗೆ ಅಂದರೆ ಮಾತಿನ ಚಕಮಕಿ ಆಗ್ಬೋದು, ಅಥವಾ ಏನಾದರೂ ಆಸ್ತಿ ವಿಚಾರನ, ಹಣದ ವಿಚಾರನ, ವಾಗ್ವಾದಗಳು ಆಗ್ಬೋದು, ಕಲಹಗಳು ಆಗುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳು ಆಗುವಂಥದ್ದು, ವಿಘ್ನ, ಅಡೆತಡೆ ಅಥವಾ ಗುಪ್ತ ಶತ್ರುಗಳ ಕಾಟ ಇವೆಲ್ಲ ರಾಹುವಿನ ಪರಿವರ್ತನೆ ಆಗ್ಬೋದು. ಇನ್ನು ಕೇತುವಿನ ಪರಿವರ್ತನೆ ಸಹ ನಿಮಗೆ ಅಲ್ಲಿ ಅಷ್ಟಮಕ್ಕೆ ಬರುವಂತಿರೋದು ಕಾರಣ ನಿಮ್ಮ ರಾಶಿಯಿಂದ 8ನೇ ಮನೆ ಸಿಂಹದಲ್ಲಿರುವ ಕಾರಣ ಅಲ್ಲಿ ಆರೋಗ್ಯದ ಮೇಲೆ ಸಹ ಸಣ್ಣ ಪುಟ್ಟ ಏರಿಳಿತಗಳು ಆಗ್ಬೋದು. 18ರ ಬಳಿಕ ಅಲ್ಲಿ ರಾಹುವಿನ ಪರಿವರ್ತನೆ, ಈ ಗುರುವಿನ ಪರಿವರ್ತನೆ, ರಾಹು ಮತ್ತು ಕೇತುಗಳ ಪರಿವರ್ತನೆ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು
ಮಕರ ರಾಶಿಯವರಾಗಲಿ ಅಥವಾ ಎಲ್ಲ ರಾಶಿಗಳು ನಿಮ್ಮ ಪ್ರತ್ಯೇಕ ವಿಡಿಯೋವನ್ನು ವೀಕ್ಷಿಸಿಕೊಳ್ಳಿ. ಅಲ್ಲಿ ವಿವರವಾಗಿ ಈ ಗುರುವಿನಿಂದ ಅಥವಾ ರಾಹು ಮತ್ತು ಕೇತುವಿನಿಂದ ಆಗುವಂಥ ಪರಿಣಾಮಗಳು ಪ್ರಭಾವಗಳು ಹೇಗಿರ್ತವೆ. ಯಾಕಂದರೆ ಗುರುವಿನ ಪ್ರಭಾವ 1 ವರ್ಷದವರೆಗೂ, ರಾಹು ಕೇತುಗಳ ಪ್ರಭಾವ 18 ತಿಂಗಳು ಅಥವಾ 1.5 ವರ್ಷ ಇರುವಂಥ ದೀರ್ಘಕಾಲನ ಪ್ರಭಾವ ಇರುವಂಥದ್ದು. ಅದನ್ನು ಈ ಮಕರ ರಾಶಿಯವರಾಗಲಿ ಅಥವಾ ಇತರ ಎಲ್ಲ ರಾಶಿಯವರು ಅದನ್ನು ಪ್ರತ್ಯೇಕವಾದ ವಿಡಿಯೋನ ವಿವರವಾಗಿ ಗಮನಿಸಿಕೊಳ್ಳಿ. ಜೊತೆಗೆ ಅಲ್ಲಿ ಸರಳವಾದ ನಿಮಗೆ ಯಾರಿಗೆ ಬಲ ಇದೆ, ಯಾರಿಗೆ ವಿರುದ್ಧ ಇದೆ, ಯಾರಿಗೆ ದೋಷ ಇದೆ ಅಂಥವರಿಗೆ ಸರಳವಾದ ಪರಿಹಾರ ಮಾರ್ಗವನ್ನು ಅಥವಾ ದೇವತಾ ಭಕ್ತಿ ಯಾವುದು ಮಾಡಬೇಕು ಅನ್ನೋದರ ಒಂದು ವಿಶೇಷವಾದ ವಿವರಣೆ ಅದರಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ರಾಹು ಕೇತುಗಳ ಪರಿವರ್ತನೆ ನಿಮಗೆ ಈ ಬಾರಿ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಹಾಗೆಂದು ಮಕರ ರಾಶಿಯವರು ತುಂಬ ಚಿಂತೆ ಪಡಬೇಕಾಗಲ್ಲ. ಏನು ಇವರು ನಮಗೆ ಯಾವಾಗಲೂ ಕೆಟ್ಟದೇ ಹೇಳ್ತಾರೆ ಅಥವಾ ಸಾಡೆ ಸಾತಿ ಮುಗಿಯಿತು ಅಂತ ಎಂದು ನಾವು ನಿಶ್ಚಿಂತೆಯಾಗಿದ್ದಾಗ ನಮಗೆ ಏನು ಹೊಸ ಭಯ ಹುಟ್ಟಿಸುತ್ತಾರೆ ಎಂಬ ಒಂದು ಕೆಲವು ಆಲೋಚನೆ ಬರ್ಬೋದು. ಹಾಗಾಗಿ ಅವರೇ ಅಂಥ ಒಂದು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಯಾವಾಗ ನಾನು ಹೇಳಿದ್ದೇನೆ ನಿಮ್ಮ ರಾಶಿಯಾಧಿಪತಿಯಾದ ಪ್ರಬಲವಾಗಿ ಶನಿ ಮಹಾರಾಜರ ವಿಶೇಷವಾದ ಕೃಪೆ, ಅದು ದೀರ್ಘಕಾಲದ ಬಳಿಕ ಬಂದಂತಹ ಕೃಪೆ. ಹಾಗಾಗಿ ನೀವು ಆ ಒಂದು ವಿಶೇಷವಾದ ಪರೀಕ್ಷೆಗಳಿಂದ, ವಿಶೇಷವಾದ ಒಂದು ಅನುಗ್ರಹದಿಂದ ಈಗ ವಿಶೇಷವಾದ ಸೌಲಭ್ಯವನ್ನು, ಸಮೃದ್ಧಿಯನ್ನು, ಶಕ್ತಿಯನ್ನು ಪಡೀತಾ ಬಿದ್ದಿದ್ದೀರ. ಹಾಗಾಗಿ ಈ ಒಂದು ರಾಹು ಕೇತುಗಳು ಆಗುವಂಥ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಆಗಲೇ ಹೇಳಿದಂತೆ ಈ ಶತ್ರುಗಳ ಬಾಧೆ, ಜೊತೆಗೆ ಆರೋಗ್ಯದ ವಿಚಾರ ಕಾಳಜಿ, ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಸುಸ್ತು ಆಗುವಂಥದ್ದು, ಆಯಾಸಗಳು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಹಳೆಯ ಯಾವುದೇ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ, ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಆಸ್ತಮಾ, ಅಲರ್ಜಿನ್ ಅಂತ ಇದ್ದವ್ರು ಇರ್ಬೋದು. ಅಂಥವ್ರಿಗೆ ಈ ಒಂದು ಕೇತುವಿನ ಪರಿವರ್ತನೆ ಮಾಡಿದಾಗ ಅಂತಹ ಒಂದು ತೊಂದರೆಗಳು ಮತ್ತೆ ಕಾಣಿಸ್ಕೊಳ್ಬೋದು. ಅಥವಾ ಕೆಲವೊಂದು ಆರೋಗ್ಯದಲ್ಲಿ ಸ್ವಲ್ಪ ಸೂಕ್ಷ್ಮ ಏರುಪೇರು, ಹವಾಮಾನದಿಂದ, ನೀರಿನಿಂದ ಎಲ್ಲ ಸ್ವಲ್ಪ ಏರುಪೇರುಗಳು ಆಗ್ಬೋದು. ಹಾಗಾಗಿ ಅಂತಹ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಈ ಒಂದು ಕೇತುವಿನ ಪ್ರಭಾವ ಅಂದರೆ ಕೆಲವೊಮ್ಮೆ ಏನೂ ತೊಂದರೆ ಏನೂ ಇರೋದಿಲ್ಲ. ನೀವು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿದರೆ ಅಥವಾ ಟೆಸ್ಟ್ ಮಾಡಿದರೆ, ಸ್ಕ್ಯಾನ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಇದ್ದಕ್ಕಿದ್ದಂತೆ ದೇಹದಲ್ಲಿ ಸುಸ್ತಾಗುವಂಥದ್ದು. ಕೇತು ಅಂದರೆ ಅದು ಕಾಣಿಕೆ ಸಿಗೋದಿಲ್ಲ, ಮಾಯಾರೂಪ ಅಂತ ಹೇಳ್ತಾರೆ. ಆ ಮಾಯಾ ಛಾಯಾಗ್ರಹಗಳ ಪ್ರಭಾವದಿಂದ ಕೆಲವೊಮ್ಮೆ ಯಾವುದೇ ಕಾರಣ ಇಲ್ಲದೆ ಸುಸ್ತಾಗುವಂಥದ್ದು, ಯಾವುದೇ ಆಸಕ್ತಿ ಇರುವಂಥದ್ದು, ಆಲಸ್ಯ ಬರುವಂಥದ್ದು, ಸೋಮಾರಿತನ ಬರುವಂಥದ್ದು, ಯಾವುದರಲ್ಲೂ ಇಂಟ್ರೆಸ್ಟು ತಪ್ಪಿ ಹೋಗುವಂಥದ್ದು, ಇವೆಲ್ಲವೂ ಆ ರಾಹುಕೇತುಗಳ ಮಾಯೆಯಿಂದ ಆಗುವಂಥದ್ದು ಪರಿಣಾಮ ಆಗ್ಬೋದಾಗಿದೆ. ಹಾಗಾಗಿ ನಿಮಗೆ ವೈಯಕ್ತಿಕವಾಗಿ ಹೆಚ್ಚೇನು ಅಡೆತಡೆಗಳು ಮೇ ತಿಂಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತದೆ. ವಿಶೇಷ ಆಕಸ್ಮಿಕ ಧನಲಾಭ ಯೋಜನೆ ಇರುತ್ತೆ. ಜೊತೆಗೆ ಹೂಡಿದಂಥ ಹಣ ವೃದ್ಧಿ ಆಗುವಂಥದ್ದಾಗಲಿ, ಹೊಸ ರೀತಿಯ ಏನಾದರೂ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಅವಕಾಶಗಳು ಬರುವಂಥದ್ದಾಗಲಿ, ಉದ್ಯಮಿಗಳಿಗೆ ವಿಶೇಷವಾದ ಪ್ರಗತಿ ಸಿಗುವಂಥದ್ದು, ಜೊತೆಗೆ ಕೆಲವೊಬ್ಬರಿಗೆ ದೂರ ಪ್ರಯಾಣ, ಯಾತ್ರೆ ಮುಂತಾದ ಅವಕಾಶಗಳು ಬರ್ಬೋದು. ವಿದ್ಯಾರ್ಥಿಗಳು, ಸಾಧಕರು ಇದ್ದರೆ ಅವರ ಒಂದು ಪ್ರತಿಭೆಗೆ ಪುರಸ್ಕಾರ, ಜೊತೆಗೆ ಅವರು ಅಂದುಕೊಂಡಂಥ ಒಂದು ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು, ಆಯ್ಕೆ ಪ್ರಕ್ರಿಯೆ, ರ್ಯಾಂಕಿಂಗ್ ಬರುವಂಥದ್ದು ಇವೆಲ್ಲ ಆಗತ್ತೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ. ಹಾಗಾಗಿ ಓವರಾಲ್ ಅಥವಾ ಸರಾಸರಿಯ ಫಲಿತಾಂಶ ನಿಮಗೆ ಮೇ ತಿಂಗಳಲ್ಲಿ ಬಹಳ ತೃಪ್ತಿಕರ ಅಥವಾ ಉತ್ತಮವಾಗಿ ಕಂಡು ಬಂದಿದೆ. ಹಾಗೆ ಯಾವುದೇ ಹೆಚ್ಚಿನ ಚಿಂತೆ ಪಡಬೇಕಾಗಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಏರಿಳಿತಗಳು ಮನುಷ್ಯನ ಸಹಜ ಜೀವನದಲ್ಲಿ ಬರುವಂಥ ಏರಿಳಿತಗಳು ಇರಬಹುದು ಹೊರತು ಗಂಭೀರವಾದ ಅಡ್ಡ ಪರಿಣಾಮಗಳಲ್ಲಿ ಅಥವಾ ಯಾವುದೇ ರೀತಿಯ ಕಂಟಕಾದಿ ದೋಷಗಳು ಯಾವುದು ಮೇ ತಿಂಗಳಲ್ಲಿ ಇರುವುದಿಲ್ಲ. ಮಕರ ರಾಶಿಯವರಿಗೆ ವಿಶೇಷವಾದ ಶುಭಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇವೆಲ್ಲವೂ ಸರಾಸರಿಯಾದ ವಿಚಾರಗಳಾಯಿತು. ಇನ್ನು ಒಂದು ಮೇ ತಿಂಗಳ ಡೇಟ್ಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಇರುತ್ತೆ ಅಂತ ಹೇಳಿದ್ರೆ, ಈಗ ನಿಮಗೆ ಬುಧ, ಶುಕ್ರ, ಶನಿ, ರಾಹುಗಳು ಆರಂಭದಲ್ಲಿ ಪೂರಕವಾಗಿರ್ತಾರೆ. ಗುರುವಿನ ಬಲ 14ರವರೆಗಿರುತ್ತೆ, ರಾಹುವಿನ ಬೆಂಬಲ 18ರವರೆಗೆ ಇರುತ್ತೆ ಅಂತ ಆಗಲೇ ಹೇಳಿದ್ದೇನೆ. ಇನ್ನು ಚಂದ್ರನು ಕ್ಷಿಪ್ರಚಾರಿ ಆಗಿರೋ ಕಾರಣ ಅದನ್ನು 2 ದಿನ ಅಥವಾ 2 ಕಾಲು 2.5 ದಿನ ಇದಕ್ಕಿಂತ ರಾಶಿ ಪರಿವರ್ತನೆ ಮಾಡ್ತಾನೆ. ಹಾಗೆ ಆ ಒಂದು ದಿನಾಂಕಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ವಿಶೇಷವಾದ ಚಂದ್ರ ಬಲ ಇರುತ್ತೆ, ಯಾವ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕನ್ನು ಗಮನಿಸೋಣ. ಮೇ 1, 2 ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥ ದಿನ. ಅಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ ಲಾಭಗಳು ಇರ್ತವೆ. 1, 2ರಲ್ಲಿ ನಿಮ್ಮ ಷಷ್ಠದಲ್ಲಿರುವಂತಹ ಚಂದ್ರನು ನಿಮಗೆ ಅನೇಕ ರೀತಿಯ ಪ್ರಯೋಜನಗಳನ್ನು, ವ್ಯಾಪಾರಿಗಳಿಗೆ ಪ್ರಗತಿಯನ್ನು, ಉದ್ಯಮಿಗಳಿಗೆ ಪ್ರಗತಿಯನ್ನು, ವಿದ್ಯಾರ್ಥಿಗಳಿಗೆ ಪ್ರಗತಿಯನ್ನು ನಿರೀಕ್ಷೆ ಮಾಡ್ಬೋದು. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ನಿಮಗೆ ಮುನ್ನಡೆ ನಿಮ್ಮದಾಗುತ್ತೆ. 3, 4, 5 ಸ್ವಲ್ಪ ಇನ್ನೂ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಆರಂಭದ 1, 2ರಲ್ಲಿ ಬಳಿಕ 3, 4, 5ರಲ್ಲಿ ಸಹ ಅಲ್ಲಿ ವಿಶೇಷವಾದ ಸಪ್ತಮದ ಚಂದ್ರನು ನಿಮಗೆ ವಿಶೇಷವಾದ ಅಭಿವೃದ್ಧಿಯನ್ನು, ಶಾಂತಿ, ಸುಖವನ್ನು, ನೆಮ್ಮದಿಯನ್ನು ಕೊಡ್ತಾನೆ. ವಿಶೇಷವಾದ ಸೌಲಭ್ಯಗಳು ಸಿಗ್ಬೋದು. ಹಿಂದೆ ಪ್ರಯತ್ನ ಮಾಡಿದಂಥ ಕೆಲವು ವಿಚಾರಗಳ ಫಲಿತಾಂಶ ಇಂದು ಬಂದು ನಿಮಗೆ ಮನಸ್ಸಿಗೆ ಖುಷಿ ಆಗುವಂಥದ್ದು. ಕೆಲವೊಬ್ಬರಿಗೆ ಮದುವೆ ಇತ್ಯಾದಿ ಫಿಕ್ಸ್ ಆಗ್ಬೋದು. ಇನ್ನು ಕೆಲವೊಬ್ಬರ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥ ಮುಂತಾದ ಜೀವನದ ಒಂದು ಪ್ರಮುಖವಾದ ಘಟನೆಗಳು ಜರುಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮ. ದೀರ್ಘಕಾಲದಿಂದ ಭೇಟಿಯಾಗದೇ ಇದ್ದಂಥ ಒಂದು ಆಪ್ತ ಬಂಧುಗಳನ್ನು, ಆಪ್ತ ಮಿತ್ರರನ್ನು ಇಂದು ಭೇಟಿಯಾಗುವಂಥ ಅವಕಾಶ.
ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು 3, 4, 5ರಲ್ಲಿ ಆಗುತ್ತೆ. ಹಾಗಾಗಿ ಮೇ ತಿಂಗಳ ಆರಂಭದಲ್ಲೇ ನಿಮಗೆ ವಿಶೇಷ ಶುಭಫಲಗಳು ಒಂದು ವಿಶೇಷವಾಗಿರುತ್ತೆ. 1, 2, 3, 4, 5 ನಿರಂತರವಾಗಿ ಚಂದ್ರನ ಬೆಂಬಲ ಸಹ ಬಂದಿದೆ. ಹಾಗಾಗಿ ಅಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚಿನ ಗ್ರಹಗಳು ಅಂದರೆ ಅಲ್ಲಿ ಗುರು, ಶುಕ್ರ, ಶನಿ, ರಾಹುಗಳ ಜೊತೆ ಚಂದ್ರನು ವಿಶೇಷವಾಗಿ ನಿಮಗೆ ಬೆಂಬಲವನ್ನು ಕೊಡ್ತಾ ಇರೋ ಕಾರಣ ಅನೇಕ ರೀತಿಯ ಸುಖದಾಯಕ ಶುಭದಾಯಕ ಘಟನೆ ಈ 5 ದಿನಗಳಾಗುತ್ತೆ. ಬಳಿಕ ಬರುವಂಥ 6, 7ರಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಬರುತ್ತೆ. 6, 7ರಲ್ಲಿ ಚಂದ್ರ ನಿಮಗೆ ಅಷ್ಟಮದಲ್ಲಿರೋ ಕಾರಣ ಕೆಲವೊಮ್ಮೆ ಮಾತಿನ ಚಕಮಕಿ ಕಲಹಗಳು ಬರ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣಿಸಬಹುದಾಗಿದೆ. ಜೊತೆಗೆ ಹವಾಮಾನ ವೈಪರೀತ್ಯದಿಂದ ಅತಿಯಾದ ಉಷ್ಣ ಅಥವಾ ಕೆಲವೊಮ್ಮೆ ಮಳೆಯಿಂದಾಗಿ ಆಕಸ್ಮಿಕ ಮಳೆ ಮುಂತಾದ ಕಾರಣದಿಂದ ಹವಾಮಾನದ ಏರುಪೇರಿನಿಂದ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಅಥವಾ ಆಹಾರ ದೋಷದಿಂದ ಏರುಪೇರು ಬರ್ಬೋದು. ಆ ಬಗ್ಗೆ 6, 7ರಲ್ಲಿ ಕಲಹ ಮತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನುಳಿದಂತೆ ಹಣಕಾಸು, ಉದ್ಯಮ, ವ್ಯಾಪಾರ ಚೆನ್ನಾಗಿರುತ್ತೆ. 8, 9, 10ರಲ್ಲಿ ಸಹ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. 8, 9, 10ರಲ್ಲಿ ಸ್ವಲ್ಪ ಹಣದ ಖರ್ಚು ಜಾಸ್ತಿ ಬರುತ್ತೆ. ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಅನಾವಶ್ಯಕ ಹಣ ಖರ್ಚಾಗುವಂಥದ್ದು ಅಥವಾ ಕೆಲವೊಮ್ಮೆ ದುಂದು ವೆಚ್ಚ ಮಾಡಿ ನಿಮಗೆ ಆಮೇಲೆ ಪಶ್ಚಾತ್ತಾಪ ಆಗುವಂಥದ್ದು ಅಥವಾ ಕಡಿಮೆ ಮೌಲ್ಯದ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ತೆತ್ತು ನೀವು ಬೇಸ್ತು ಬೀಳುವಂಥದ್ದು ಇತ್ಯಾದಿ ನೀವು ಮೋಸ, ವಂಚನೆಗೆ ಅಥವಾ ಸ್ವಯಂಕೃತವಾದ ಅಪರಾಧಗೈದು ಹಣಕಾಸಿನಲ್ಲಿ ತೊಂದರೆ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 8, 9, 10ರಲ್ಲಿ ಹಣಕಾಸಿನ ಬಗ್ಗೆ, ಪಾವತಿಗಳ ಬಗ್ಗೆ, ಪೇಮೆಂಟ್ಗಳ ಬಗ್ಗೆ, ಪರ್ಚೇಸ್ ಅಂದರೆ ಏನೋ ಖರೀದಿಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಈ 3 ದಿನಗಳಷ್ಟು ಉತ್ತಮವಾಗಿ ಇರೋದಿಲ್ಲ. ಆ ಬಳಿಕ 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. ಮೇ 11, 12ರಲ್ಲಿ ವಿಶೇಷವಾದ ಜಯ, ಲಾಭ, ಸಿದ್ಧಿ ಇರುತ್ತೆ. ಕರ್ಮಸ್ಥಾನದ ಚಂದ್ರನು ನಿಮಗೆ ಅನೇಕ ರೀತಿಯ ಸಿದ್ಧಿಗಳನ್ನೆಲ್ಲ ಕೊಡ್ತಾನೆ. ಯಾವುದೇ ರೀತಿಯ ಆರಂಭ ಮಾಡಲಿಕ್ಕೆ ಅವಶ್ಯಕವಾದಂಥ ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಬಂಧು ಮಿತ್ರರ ಸಹಾಯ ಸಿಗೋದಾಗಲೇ ಸರ್ಕಾರದ ಮೂಲದ ಸಿಗಬೇಕಾದ ಯೋಜನೆಗಳ ಲಾಭ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗಲಿವೆ. ಮನೆಯಲ್ಲಿ ಸಹ ನೆಮ್ಮದಿ ಇದೆ 11, 12ರಲ್ಲಿ. ಆ ಬಳಿಕ 13, 14, 15 ನಿರಂತರವಾಗಿ 3 ದಿನಗಳು ಲಾಭಸ್ಥಾನದ ಚಂದ್ರ ನಿಮಗೆ ಆಕಸ್ಮಿಕ ಲಾಭವನ್ನು, ಧನದ ಒಂದು ಸಮೃದ್ಧಿಯನ್ನು, ಇಷ್ಟಾರ್ಥ ಸಿದ್ಧಿಯನ್ನು ಕೊಡ್ತಾನೆ. ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಯಾವುದೇ ರೀತಿಯ ನೀವು ಒಂದು ಬೃಹತ್ತಾದ ವಸ್ತುವನ್ನು ಅಥವಾ ಮೌಲ್ಯಯುತವಾದ ವಸ್ತುವನ್ನು ಅಥವಾ ವಾಹನವನ್ನು, ಯಂತ್ರವನ್ನು, ಉಪಕರಣ ಅಥವಾ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಡಲಿಕ್ಕೆ ಅಂಥ ಅವಕಾಶಗಳು. ಜೊತೆಗೆ ಕೆಲವೊಮ್ಮೆ ನಿಮಗೆ ವಿಶೇಷ ರೀತಿಯ ಉಡುಗೊರೆ ಅಥವಾ ಕೆಲವೊಮ್ಮೆ ಗಿಫ್ಟು, ಕೆಲವೊಮ್ಮೆ ನಿಮಗೆ ಕನ್ಸೆಷನು, ರಿಯಾಯಿತಿ ಇತ್ಯಾದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಒಂದು ಮೌಲ್ಯದ ಒಂದು ಕೊಡುಗೆಗಳು ನಿಮಗೆ ಈಗೆಲ್ಲ ಸಿಗುವಂಥದ್ದು ಇರುತ್ತೆ ಅಥವಾ ಆಕಸ್ಮಿಕವಾಗಿ ಕೆಲವೊಂದು ವಿಶೇಷವಾದ ಲಾಭಗಳು ಆಗಲಿವೆ. ಹಾಗಾಗಿ 13, 14, 15 ನಿಮಗೆ ವಿಶೇಷವಾಗಿ ಚಂದ್ರನ ಲಾಭಸ್ಥಾನದಲ್ಲಿ ಬೆಂಬಲ ಸಿಗ್ತಾ ಇರುತ್ತೆ. ತಿಂಗಳಿಗೆ ಒಮ್ಮೆ ಅಷ್ಟೇ ಸಿಗುತ್ತೆ. ಯಾವುದೇ ರಾಶಿಗೆ ಪ್ರತಿ ಬಾರಿ ಸಿಗೋದಿಲ್ಲ. ನಿಮಗೆ ಅದು ಈ ಬಾರಿ 13, 14, 15ರಲ್ಲಿ ಸಿಕ್ಕಿದೆ. ಲಾಭಸ್ಥಾನದ ಚಂದ್ರನು ಅನೇಕ ರೀತಿಯ ಲಾಭ ಆದಾಯಗಳಿಗೆ ಕಾರಣ ಆಗ್ತಾನೆ. ಹಾಗಾಗಿ 11, 12, 13, 14 ನಿರಂತರವಾಗಿ 5 ದಿನಗಳ ವಿಶೇಷವಾದ ಶುಭಫಲವನ್ನು ನೀವು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನಿಮಗೆ ಈ ಗುರುಬಲ ಇರುವಂಥ ಆರಂಭದ ದಿನಗಳಲ್ಲಿ ಸುಮಾರು 10 ಅಥವಾ 12 ದಿನಗಳು ಹೆಚ್ಚು ನಿಮಗೆ ಸಿಕ್ಕಿವೆ. ಆರಂಭದ ಈ ಮೊದಲ 2 ವಾರಗಳನ್ನು ನೀವು ವಿಶೇಷ ಗಮನದಲ್ಲಿಟ್ಕೊಂಡು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳು ಇದನ್ನು ಬೇಗನೆ ಮಾಡಿಸಿಕೊಳ್ಳುವುದು ಒಂದು ಜಾಣತನದ ವಿಚಾರ ಆಗಿರುತ್ತೆ. ಆ ಬಳಿಕ 16, 17 ಸಾಮಾನ್ಯ ಅಷ್ಟೇನು ಉತ್ತಮ ಫಲಗಳು ಕಂಡು ಬರ್ತಾಯಿಲ್ಲ. ಅಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಏರುಪೇರಾಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಹಣಕಾಸಿನ ವಿಚಾರ ನಷ್ಟ ಆಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ವಿಚಾರ ಆಗ್ಬೋದು. ಜೊತೆಗೆ ಇತರರು ನಿಮ್ಮನ್ನು ದ್ವೇಷ ಮಾಡೋದಾಗಲಿ, ಮನೆಯಲ್ಲಿ ಸಹ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ ಮನೆಯ ಸದಸ್ಯರು ಬರ್ಬೋದು. ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ಸಹ ಮಾತಿನ ಚಕಮಕಿ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ವಿಚಾರ 16, 17 ಇರಬೇಕು. 18, 19 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. 18, 19ರಲ್ಲಿ ಜನ್ಮದಲ್ಲಿ ಬಂದಂಥ ಚಂದ್ರನು ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ಶುಭಫಲ, ಯುವಕರು, ಸಾಧಕರು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಉದ್ಯೋಗದ ಅವಕಾಶ ಮುಂತಾದೆಲ್ಲ ಸಿಗುತ್ತೆ. ಹಿಂದೆ ಪ್ರಯತ್ನ ಮಾಡಿದಂಥ ಕೆಲವೊಂದು ಹಲವಾರು ವಿಚಾರಗಳ ಫಲಿತಾಂಶ ಇಂದು ನಿಮ್ಮ ಪರವಾಗಿ ಬರಲಿದೆ. 18, 19 ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. 20, 21 ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. 20, 21ರಲ್ಲಿ ಸ್ವಲ್ಪ ನಷ್ಟದ ಸಾಧ್ಯತೆ, ಏರುಪೇರಿನ ಸಾಧ್ಯತೆ, ಮಾತಿನ ಚಕಮಕಿ, ಕಿರಿಯರಿಂದ ಅವಮಾನ ಆಗುವಂಥದ್ದು ಅಥವಾ ಕಿರಿಯರ ಜೊತೆಗೆ ವಾಗ್ವಾದ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಒಂದು 20, 21ರಲ್ಲಿ ಇಂತಹ ಒಂದು ಎಚ್ಚರಿಕೆ, ಹಣಕಾಸು, ಮಾತು ಮತ್ತು ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ಕಾರಣಕ್ಕೆ ಅತಿರೇಕದ ಮಾತನಾಡೋದಾಗಲಿ ಅಥವಾ ಇನ್ನಿತರ ಜೊತೆಗೆ ನೀವು ಯಾವುದೇ ರೀತಿಯ ಹಿಂಸಾತ್ಮಕವಾದ ಧೋರಣೆ ತೆರೆದುಕೊಳ್ಳೋದು ಅದೆಲ್ಲ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಇನ್ನು 22, 23, 24 ನಿಮ್ಮ ಪಾಲಿಗೆ ಮತ್ತೆ ಉತ್ತಮ ದಿನ. ಯಶಸ್ಸು, ಕೀರ್ತಿ, ಲಾಭ, ಜಯ ಇರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳಾಗ್ತವೆ. ಕೋರ್ಟು ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇವೆಲ್ಲವೂ ನಿಮ್ಮ ಪರವಾಗಿ ಆಗುವಂಥದ್ದು. 23, 22, 23, 24ರಲ್ಲಿ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ನೆರವೇರುವಂಥದ್ದು, ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು. ಅಥವಾ ಯಾವುದೇ ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ಈಡೇರುವಂಥ ಒಂದು ಅವಕಾಶಗಳು ಬರಲಿವೆ. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಉದ್ಯಮ ವ್ಯಾಪಾರಗಳಿಗೆ ಸಹ ಅನೇಕ ರೀತಿಯ ಲಾಭಗಳು ಬರಲಿವೆ 22, 23, 24ರಲ್ಲಿ. 25, 26 ಚಂದ್ರನ ಬಲದ ಕೊರತೆ ಇರುತ್ತೆ. 25, 26ರಲ್ಲಿ ಮಾತಿನ ಚಕಮಕಿ, ಚಿಂತೆ ಹೆಚ್ಚಳಾಗುವಂಥದ್ದು, ಜೊತೆಗೆ ಅವರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ವಿಶೇಷವಾಗಿ ಮನೆಯಲ್ಲಿ ತಂದೆ, ತಾಯಿ ಅಥವಾ ಹಿರಿಯ ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ವಿರೋಧಿಸಿದಾಗಲಿ ಅಥವಾ ಅವರನ್ನು ನೀವು ವಿರೋಧಿಸುವಂಥ ಅಂತಹ ಘಟನೆಗಳಾಗ್ತವೆ. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ದುಃಖದ ಏನಾದರೂ ಸಮಾಚಾರಗಳು ಇದನ್ನು ಕಿವಿಗೆ ಬೀಳುವಂಥದ್ದು. 25, 26 ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳು ಇದನ್ನು ಅಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು.
27, 28 ಅಷ್ಟೇನೂ ಉತ್ತಮವಾದ ದಿನಗಳ ಕಂಡು ಬರ್ತಾಯಿಲ್ಲ. ಇಲ್ಲಿನೂ ಹಾಗೆ ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ ವೈರತ್ವ, ಮಕ್ಕಳು ಮತ್ತು ತಂದೆಗಳ ಜೊತೆ ವೈರತ್ವ, ತಾಯಿ ಮತ್ತು ಮಕ್ಕಳ ಜೊತೆ ವೈರತ್ವ ಇತ್ಯಾದಿಗಳು ಬರ್ಬೋದು. ಜೊತೆಗೆ ನೀವು ಏನಾದರೂ ಸರಿಯಾದ ದಿಶೆಯಲ್ಲಿ ಹೋದರೂ ಇನ್ನೊಬ್ಬರು ನಿಮ್ಮನ್ನು ತಪ್ಪು ಹುಡುಕುವಂಥದ್ದು, ಅಥವಾ ನೀವು ಸರಿಯಾಗಿ ಹೇಳಿದ್ದನ್ನು ಅವರು ತಪ್ಪಾಗಿ ಅರ್ಥೈಸಿ ಮಾಡೋ ರಾಂಗ್ ಅನ್ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ಯಾದೆಲ್ಲ ಬರುತ್ತದೆ. ಹಾಗಾಗಿ ಇವೆಲ್ಲ ವಿಚಾರ ಸ್ವಲ್ಪ 27, 28 ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಮೇಲಾಧಿಕಾರಿ ಅಥವಾ ಕೆಲಸದ ಜಾಗದಲ್ಲಿ ಸಹ ಸ್ವಲ್ಪ ಮಾತಿನ ಚಕಮಕಿ, ಕಿರಿಕಿರಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. 27, 28, 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. 29, 30ರಲ್ಲಿ ಅನೇಕ ರೀತಿಯ ಶುಭ ಫಲಗಳಾಗ್ತವೆ. 30ರಲ್ಲೂ ನಿಮಗೆ ಶುಭ ಫಲಗಳಾಗ್ತವೆ. ಹಾಗೆ 29, 30, 31 3 ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ. ತಿಂಗಳ ಅಂತ್ಯದ 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಮುನ್ನಡೆ. ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನವರು ಬಹಳ ಚೆನ್ನಾಗಿ ಇರುವಂಥದ್ದು. ಈ ರೀತಿ ಕೊನೆಯ 3 ದಿನಗಳು ಸಹ ನಿಮಗೆ ಅತ್ಯಂತ ಶುಭ ಫಲವಾಗಿರುವೆ. ಒಟ್ಟಿಗೆ ನಿಮಗೆ ಚಂದ್ರನ ಅನುಕೂಲ ಈ 31 ದಿನಗಳಲ್ಲಿ, ಮೇ 31 ದಿನಗಳಲ್ಲಿ ಸುಮಾರು 18 ದಿನಗಳು, ಅಂದರೆ ಅತ್ಯಧಿಕವಾಗಿ ಹೆಚ್ಚು ದಿನಗಳು ನಿಮಗೆ 18 ದಿನಗಳಲ್ಲಿ ಚಂದ್ರನ ಬೆಂಬಲ ಬಂದಿದೆ. ಹಾಗಾಗಿ ನೀವು ಹೆಚ್ಚು ಒಂದು ಕ್ರಿಯಾಶೀಲರಾಗಿ ಬಂದಂತಹ ಉತ್ತಮ ಫಲವನ್ನು ಒಂದು ಸಾಧಾರಣ ಮನಸ್ಸಿಂದ ಸ್ವೀಕಾರ ಮಾಡಿಕೊಂಡು ನಿಮ್ಮ ಒಂದು ಹಿಂದೆ ಆದಂಥ ಕಹಿ ಘಟನೆಯಿಂದ ಈಗ ಹೊಸ ಜೀವನದತ್ತ, ಸಿಹಿ ವಿಚಾರಗಳತ್ತ, ಶುಭದ ವಿಚಾರದತ್ತ ಖಂಡಿತ ಮಕರ ರಾಶಿಯವರು ಮೇ ತಿಂಗಳಲ್ಲಿ ಹೆಜ್ಜೆ ಇಡಲಿಕ್ಕೆ ಈ ಗ್ರಹ ಬೆಂಬಲ, ದೈವಾನುಕೂಲ ಎಲ್ಲ ಕಂಡಾಗ ಚೆನ್ನಾಗಿ ಬರುತ್ತೆ. ಈ ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ ಬಳಸುವಂಥ ಬಣ್ಣಗಳು ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರೋ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಅಥವಾ ನಂಬರ್ 6, ವೈಟ್ ಅಥವಾ ಬಿಳೆ ಬಣ್ಣ ನಂಬರ್ 6 ಅಥವಾ 6 ನಂಬರ್ನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅಲ್ಲಿ ಬುಧನ ಅನುಗ್ರಹ ನಿಮಗೆ ಈ ಮೇ 5ರಿಂದ 22ರವರೆಗೂ ಇರುತ್ತೆ. ಮೇ 5ರಿಂದ 22ರವರೆಗೆ ಅಲ್ಲಿ ನೀವು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ಅನ್ನು ಅಲ್ಲಿ ಬಳಸ್ಕೋಬೋದು ಆ ಒಂದು ಅವಧಿಯಲ್ಲಿ. ಇನ್ನು ನಿಮಗೆ ಗುರುವಿನ ಅನುಗ್ರಹ 14ರವರೆಗೆ ಇರುತ್ತೆ. ತಿಂಗಳ 14 ಇರುವ ಕಾರಣ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3ಅನ್ನು 14ರವರೆಗೆ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಈ ಶನಿ ಮಹಾತ್ಮರ ವಿಶೇಷವಾದ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ. ಅಲ್ಲಿ ಶನಿ ಮಹಾತ್ಮರ ವಿಶೇಷವಾದ ಬಣ್ಣವಾದ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ನೀವು ವಿಶೇಷವಾಗಿ ವೈಟ್ ಬಣ್ಣ, ಬ್ಲೂ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಗ್ರೀನ್ ಬಣ್ಣವನ್ನು ಅಲ್ಲಿ 5ರಿಂದ 22ರವರೆಗೂ, ಯೆಲ್ಲೋ ಬಣ್ಣವನ್ನು 14ರವರೆಗೂ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ. ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ 4 ಇದು ರಾಹುವಿನ ಸಂಕೇತ. ಹಾಗಾಗಿ ಅದನ್ನು 17ರ ಒಳಗೆ ಬಳಸ್ಕೊಳ್ಳುತ್ತದೆ. 18ರಿಂದ ನಿಮಗೆ ಅಲ್ಲಿ ರಾಹುವಿನ ಬೆಂಬಲ ಇರೋದಿಲ್ಲ. 17ರವರೆಗೆ ರಾಹು ಸಹ ಪೂರಕವಾಗಿರ್ತಾನೆ. ಹಾಗೆ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ಅಲ್ಲಿವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ 18 ದಿನಾಂಕಗಳನ್ನು ಆಗಲೇ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂತಹ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2ಅನ್ನು ಆ ದಿನಗಳಲ್ಲಿ 18 ದಿನಗಳಲ್ಲಿ ಬಳಸ್ಕೊಳ್ಬೋದು. ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ನಂಬರ್ 2ಅನ್ನು ಬಳಸ್ಕೊಳ್ಬೋದು. ಇನ್ನು ಆಗಲೇ ಗೊತ್ತಿರುವಂತೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿದೆ. ಉದಾಹರಣೆಗೆ ಅಲ್ಲಿ ರವಿ, ಮಂಗಳ ಅಥವಾ ಕೆಲವೊಂದು ಹಂತದಲ್ಲಿ ಬುಧನು, ಕೆಲವು ಬದಿಗೆ 14ರ ಬಳಿಕ ಗುರುವು, ಜೊತೆಗೆ 17ರ ಬಳಿಕ ರಾಹು, ಕೇತು ನಿಮಗೆ ವಿರುದ್ಧವಾಗಿರ್ತಾರೆ. ಅಂತಹ ದೋಷಗಳ ನಿವಾರಣೆಗೆ ಈ ತಿಂಗಳಲ್ಲಿ ಏನು ಮಾಡಬೇಕಂದ್ರೆ ವಿಶೇಷವಾಗಿ ಗಣೇಶನ ಭಕ್ತಿ ಮಾಡಿ, ಅದರಿಂದ ರಾಹು ಕೇತುಗಳ ದೋಷ ನೋಡುತ್ತೆ. ಶಿವನ ಭಕ್ತಿ ಮಾಡ್ಬೋದು, ಅಥವಾ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ, ಸ್ಕಂದ ಕುಮಾರಸ್ವಾಮಿಯ ಭಕ್ತಿ ಮಾಡುವಂಥದ್ದು. ಅಮ್ಮನವರು ಅಥವಾ ದುರ್ಗಾ ದೇವತೆ, ಯಾವುದೇ ರೀತಿಯ ನಿಮ್ಮ ಕುಲದೇವನೋ ಗ್ರಾಮದೇವನೋ ಇಷ್ಟ ದೇವಿಯ ಭಕ್ತಿ ಮಾಡುವಂಥದ್ದು. ಹಾಗಾಗಿ ಗಣೇಶ, ಶಿವ, ದೇವಿ ಮುಂತಾದ ಹನುಮಾನ್ ಮುಂತಾದ ಭಕ್ತಿ ಮಾಡ್ಬೋದು. ಇನ್ನು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣು, ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ಜನಾರ್ದನ ಅಥವಾ ಈ ರೀತಿ ವಿಷ್ಣು ಸಹಿತವಾದ ಒಂದು ಮಹಾಲಕ್ಷ್ಮಿ ತಾಯಿ ಯಾವುದೇ ರೀತಿಯ ಭಕ್ತಿ ಮಾಡೋದಾಗಲಿ ಸ್ತುತಿ ಸ್ತೋತ್ರ ಓದೋದು ಸಹ ನಿಮಗೆ ಈಗ ಅನುಗ್ರಹದಾಯಕವಾಗಿರುತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಸಾಡೆ ಸಾತಿಯ ವಿಮೋಚನೆಯ ಬಳಿಕ ಏಪ್ರಿಲಲ್ಲಿ ಬಂದಂತಹ ಉತ್ತಮ ಫಲವು ಮೇ ತಿಂಗಳಲ್ಲೂ ಕಠಿಣ ಆಗುತ್ತೆ. ಗುರುಬಲದ ಕೊರತೆ ಇದ್ದರೂ ನೀವು ಹೇಗೆ ಚಿಂತಿತರಾಗಬೇಕಾಗಲ್ಲ. ವಿಶೇಷವಾಗಿ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ನಿಮಗೆ ಶ್ರೀರಕ್ಷೆ ಆಗಿರುತ್ತೆ. ಅನೇಕ ಇಷ್ಟಾರ್ಥಗಳು ಕೈಗೂಡುತ್ತವೆ. ಎಲ್ಲ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ ಸಿಗದೆ ಜಯಲಾಭಗಳು ಸಿದ್ಧಿಯಾಗಲಿ. ಕುಂಭರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಮೇ ತಿಂಗಳು ಬಹಳ ಒಂದು ಶುಭವನ್ನು ಕೊಡುವಂತಹ ಒಂದು ಅದ್ಭುತವಾದ ಮಾಸ ಆಗಿರುತ್ತೆ. ಅಲ್ಲಿ ಈ ತಿಂಗಳ ವಾಕ್ಯವು ನಿಮಗೆ ಗುರುಬಲದಿಂದ ನೆಮ್ಮದಿ, ಕುಜ ಶುಕ್ರರಿಂದ ಸಮೃದ್ಧಿ ಎಂಬಂತಹ ಒಂದು ವಾಕ್ಯ ಬಂದಿದೆ. ಅಪರೂಪಕ್ಕೆ ಸಿಗುವಂತಹ ಕೆಲವು ಗ್ರಹಗಳು ಈಗ ಕೊಡುವಂಥ ಆಶೀರ್ವಾದ ಕೇವಲ 3 ಅಥವಾ 4 ರಾಶಿಗಳಿಗೆ ಸಿಗುವಂತಹ ಒಂದು ಅಪರೂಪದ ಕೆಲವು ಆಶೀರ್ವಾದಗಳು ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಸಿಗಲಿದೆ. ಹಾಗಾಗಿ ಸಾಡೆ ಸಾತಿ ಎಂಬಂತಹ ಒಂದು ನಾನಾ ರೀತಿಯ ಪರೀಕ್ಷೆಗಳು ಇದ್ದರೂ ಈ ಮೇ ತಿಂಗಳಲ್ಲಿ ನಿಮಗೆ ಬಹಳಷ್ಟು ಉತ್ತಮ ಫಲಗಳು ಖಂಡಿತ ನಿರೀಕ್ಷೆಯಂತೆ ಸಿಗಲಿವೆ. ಸಾಡೆ ಸಾತಿಯ ಭೀಕರ ಅಡ್ಡ ಪರಿಣಾಮದ ಹೊರತಾಗಿಯೂ ನಿಮಗೆ ವಿಶೇಷವಾದ ಒಂದು ರಿಲೀಫ್, ಅಂದರೆ ಒಂದು ವಿಶೇಷವಾದ ನಿಮಗೆ ಸೌಲಭ್ಯಗಳು ಅಥವಾ ಒಂದು ಪರಿಶ್ರಮಕ್ಕೆ ತಕ್ಕಂತಹ ಬೆಲೆಗಳು ಎಲ್ಲ ಈಗ ಸಿಗುವಂಥದ್ದು. ಜೊತೆಗೆ ಬಹಳ ಕಾಲದಿಂದ ನೊಂದುಕೊಂಡಂತಹ, ಬಹಳ ಕಾಲದಿಂದ ಹಿನ್ನಡೆ ಅನುಭವಿಸಿದಂಥ ಹಲವಾರು ಕ್ಷೇತ್ರದಲ್ಲಿ ಈಗ ಮುನ್ನಡೆ, ಜಯ, ಯಶಸ್ಸು, ಕೀರ್ತಿ ನಿಮಗೆ ಸಿಗಲಿದೆ. ವಿಶೇಷವಾಗಿ ಗ್ರಹದ ಒಂದು ಅಧಿಪತಿ ಗ್ರಹರಾಜರಂಥ ಸೂರ್ಯನ ಅನುಗ್ರಹ, ಸೂರ್ಯನಿಗೆ ಜಗದಾತ್ಮ ಸ್ವರೂಪ ಅಂತ ಹೇಳ್ತಾರೆ. ಆ ಸೂರ್ಯನ ಬೆಂಬಲ ನಿಮಗೆ ಮೇ ತಿಂಗಳಲ್ಲಿ 13ರವರೆಗೆ ಇರುತ್ತೆ.
ಅಲ್ಲಿ ಸೂರ್ಯ ಭಗವಂತರು ಮೇಷರಾಶಿಯಲ್ಲಿರುವವರೆಗೂ ನಿಮಗೆ ಮೇ 13ರವರೆಗೆ ಸೂರ್ಯನ ವಿಶೇಷವಾದ ಬೆಂಬಲ. ಇನ್ನು ಅಪರೂಪಕ್ಕೆ ಒಂದು ಉತ್ತಮ ಫಲವನ್ನು ಕೊಡುವಂಥ ಗ್ರಹ ಮಂಗಳನಾಗಿದ್ದಾನೆ. ವರ್ಷದಲ್ಲಿ ಕೇವಲ 3 ಬಾರಿ ಅದಷ್ಟೇ ಸಿಗುತ್ತೆ. ಅಂದರೆ ಬಾರಿ ಮಂಗಳನು ಅಷ್ಟು ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಯಾವ ರೀತಿ ಶನಿ ಮಹಾರಾಜರು ಅಪರೂಪಕ್ಕೆ ಕೊಡುವಂಥ ಅದೇ ರೀತಿ ಮಂಗಳನು ಸಹ ಅಪರೂಪದಲ್ಲಿ ನಿಮಗೆ ವಿಶೇಷವಾದ ಒಂದು ಅನುಗ್ರಹವನ್ನು ಮೇ ತಿಂಗಳು ಪೂರ್ತಿಯಾಗಿ ನೀಡಲಿದ್ದಾನೆ. ಮಂಗಳನ ವಿಶೇಷವಾದ ಷಷ್ಠದ ಅನುಭವದಿಂದ ನಿಮಗೆ ಭೂಮಿ ಮನೆ ಕೊಳ್ಳುವಂಥ ಅವಕಾಶ, ವಾಹನ ಕೊಳ್ಳುವಂಥ ಅವಕಾಶ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು. ಇನ್ನು ಕೆಲವೊಬ್ಬರಿಗೆ ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ IAS, KS, KPS ಅಥವಾ ಇನ್ನಿತರ ಯಾವುದೇ ರೀತಿಯ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಇಲ್ಲ ಈ ಬೇರೆ ರೀತಿಯ ವೈದ್ಯಕೀಯ ಇಂಜಿನಿಯರಿಂಗ್ ಶಿಕ್ಷಣದ NEET, CET ಏನೇನು ಬರೀತಾರೋ ಅಂಥ ಎಕ್ಸಾಮ್ಗಳಲ್ಲಿ ಸಹ ಇರ್ಬೋದು. ಇವೆಲ್ಲವೂ ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡಲಿಕ್ಕೆ ಅಲ್ಲಿ ರವಿ ಮತ್ತು ಮಂಗಳನ ಅನುಗ್ರಹ ನಿಮಗೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಯುವಕರು, ಯುವಕ ಸಾಧಕರು ಅಥವಾ ವಿದ್ಯಾರ್ಥಿಗಳು ಮುಂತಾದ ವರ್ಗದವರಿಗೆ ಈ ಒಂದು ಮೇ ತಿಂಗಳಲ್ಲಿ ತಾವು ಏನೇನು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರೋ, ಜಾಬ್ಗಾಗಿ ಟ್ರೈ ಮಾಡ್ತಿರೋ ಅಥವಾ ಇನ್ನಿತರ ಏನಾದರೂ ನಿಮ್ಮ ವಿಶೇಷವಾದ ಪ್ರಯತ್ನಗಳನ್ನು ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರಕ್ಕೆ ಸಂಬಂಧ ಮಾಡ್ತಿರೋ ಅದೆಲ್ಲದರಲ್ಲೂ ಜಯ ನಿಮಗೆ ಗ್ರಹ ಬಲದಿಂದ ಕಂಡುಬರುತ್ತೆ. ಅಪರೂಪದಲ್ಲಿ ನಿಮಗೆ 5 ಅಥವಾ ಹೆಚ್ಚು ಗ್ರಹಗಳು, ಕೆಲವೊಮ್ಮೆ 6 ಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತವೆ. ಕೆಲವೊಂದು ಹಂತದಲ್ಲಿ 5 ಗ್ರಹಗಳು ಸಹ ನಿಮಗೆ ಉತ್ತಮ ಫಲವನ್ನು ನಿರಂತರವಾಗಿ ಈ ತಿಂಗಳಲ್ಲಿ ಕೊಡಲಿವೆ. ಆಗುವಂಥ ಗುರುವಿನ ಪರಿವರ್ತನೆ. ಇನ್ನು ನಿಮಗೆ 3ನೇದಾಗಿ ಆಗಲೇ ಹೇಳಿದ್ದೇನೆ, ರವಿ ಮತ್ತು ಮಂಗಳರ ಅನುಗ್ರಹ ನಿಮಗೆ ಇರುತ್ತೆ ಅಂಥೇಳಿ. ಇನ್ನು ನಿಮಗೆ ಈ ತಿಂಗಳ 14ರ ಬಳಿಕ ಆಗುವಂಥ ಗುರುವಿನ ಪರಿವರ್ತನೆ ಮೇ 15ರಿಂದ ನಿಮಗೆ ಒಂದು ದೊಡ್ಡ ಮಟ್ಟದ ಒಂದು ಲಾಭ ಅಥವಾ ದೊಡ್ಡ ಮಟ್ಟದ ಪ್ರಯೋಜನ, ಜೊತೆಗೆ ಸಾಡೆ ಸಾತಿಯ ಭೀಕರದ ಪರಿಣಾಮದ ಮಧ್ಯೆಯೂ ಒಂದು ಶ್ರೀರಕ್ಷೆ, ಅದ್ಭುತವಾದ ಒಂದು ಆಪದ್ ಬಾಂಧವನ ಹಾಗೆ ಗುರುವಿನ ಅನುಗ್ರಹ ಬರ್ತಾ ಇದೆ. ಹಾಗೆ ಗುರುವಿನ ಪರಿವರ್ತನೆ ನಿಮಗೆ ಇಲ್ಲಿ ಪಂಚಮದಲ್ಲಿ ಬರುವಂತಹ ಗುರುವಿನ ಪರಿವರ್ತನೆಯಾಗಿ 15ರಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುತ್ತೆ, ಸಾಂಸಾರಿಕವಾದ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಅಥವಾ ನೀವು ಮಾಡುವಂಥ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಉನ್ನತಿ ಬರುತ್ತೆ. ಹಿಂದೆ ಬೇರೆ ಕಾರಣಗಳಿಂದ ತಡೆ ಹಿಡಿಯಲ್ಪಟ್ಟಂಥ ಹಲವಾರು ವಿಚಾರಗಳು ಈಗ ಅದು ಸಾಲ್ವ್ ಆಗುವಂಥದ್ದು, ಕೌಟುಂಬಿಕ ವಿವಾದಗಳು ಪರಿಹಾರ ಆಗುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಗುರುವಿನ ಯಾವಾಗ ಬಲ ಬರುತ್ತೋ ಅಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮುನ್ನಡೆ ಆಗುತ್ತೆ. ಆಗಲೇ ಹೇಳಿದಂತೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು, ಜಯ ಬರಲಿದೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಅನೇಕ ರೀತಿಯ ಭಾಗ್ಯೋದಯದ ಶುಭ ಸೂಚನೆ ಇರುತ್ತೆ. ಹಾಗಾಗಿ ಹೇಳಿದ್ದೇನೆ, ರವಿಯ ಅನುಗ್ರಹ, ಮಂಗಳನ ಅನುಗ್ರಹ, ಜೊತೆಗೆ ಗುರುವಿನ ಅನುಗ್ರಹ ನಿಮಗೆ 15ರಿಂದ ಬರುವಂಥದ್ದು. ಇನ್ನು ಬುಧ ಗ್ರಹ ಸಹ ನಿಮಗೆ ಅಷ್ಟೇನು ಕೆಟ್ಟದಾಗಿರಲಿಲ್ಲ. ಬುಧ ಗ್ರಹವು ಆರಂಭದ 1 ವಾರದವರೆಗೆ ವಿಶೇಷವಾದ ಬುಧ ಅನುಗ್ರಹ, ಜೊತೆಗೆ ತಿಂಗಳ ಕೊನೆಯ ವಾರದಲ್ಲಿ ಸಹ ನಿಮಗೆ ಬುಧನ ಅನುಗ್ರಹ, ಮಧ್ಯದಲ್ಲಿ ಸ್ವಲ್ಪ ಬುಧನ ಅನುಗ್ರಹ ಕಡಿಮೆ ಆಗುತ್ತೆ. ಆದರೂ ಬುಧನಿಂದ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಅಥವಾ ಕೆಟ್ಟ ಪರಿಣಾಮಗಳು, ನಷ್ಟ ಕಷ್ಟಗಳು ಏನು ಇರೋದಿಲ್ಲ. ಹಾಗಾಗಿ ಬುಧನು ಸಹ ನಿಮಗೆ ತಕ್ಕ ಮಟ್ಟಿಗೆ ಉತ್ತಮವಾದ ಫಲವನ್ನು ಕೊಳ್ಳಿದ್ದಾನೆ. ಇನ್ನು ಪ್ರಮುಖವಾದ ಇನ್ನೊಂದು ಗ್ರಹ ಶುಭ ಗ್ರಹಗಳಲ್ಲಿ ಶುಕ್ರ ಗ್ರಹ ಶುಭ ಗ್ರಹಗಳಲ್ಲಿ ಒಂದು ಪ್ರಸಿದ್ಧವಾಗಿದ್ದು, ಜೊತೆಗೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ವಿಶೇಷವಾದ ಅವಶ್ಯಕತೆ ಉಳ್ಳಂಥದ್ದು ಧನ ಸಮೃದ್ಧಿಯನ್ನು ಕೊಡುವಂಥ ಗ್ರಹ ಶುಕ್ರ ಗ್ರಹ. ಹಾಗಾಗಿ ಶುಕ್ರನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಧನಸ್ಥಾನದಲ್ಲೇ ಇರುವ ಕಾರಣ ಧನಕ್ಕೆ ಏನೂ ಕೊರತೆ ಇಲ್ಲ. ಆಗಾಗ ಆಕಸ್ಮಿಕ ಧನ ಬರುತ್ತೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯೋಗಿಗಳಿಗೆ ಪ್ರಗತಿ, ಉದ್ಯಮದವರಿಗೆ ಪ್ರಗತಿ, ಹಿಂದೆ ಮಾಡಿದ ಸಾಲ ತೀರ್ಲಿಕ್ಕೆ ಅವಕಾಶ, ಅಥವಾ ಹಿಂದೆ ನೀವು ಯಾರಿಗಾದರೂ ಕೊಟ್ಟಂಥ ಹಣ, ಸಾಲವಾಗಿ ಕೊಟ್ಟಂಥ ಹಣ ಸಿಗ ಮರಳಿ ಬರುವಂಥ ಸಾಧ್ಯತೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ಈಗ ಸ್ವಲ್ಪ ಹೆಚ್ಚು ಬೆಳೆಯುವಂಥ ಅವಕಾಶ, ಷೇರು ಅಥವಾ ಇನ್ನಿತರ ವ್ಯವಹಾರಗಳು ಸಹ ನಿಮಗೆ ಹೆಚ್ಚಿನ ಲಾಭ ಆದಾಯ ಬರ್ಬೋದು. ಈ ರೀತಿ ಅನೇಕ ರೀತಿಯ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಫೈನಾನ್ಷಿಯಲ್ ಸ್ಟೇಟಸ್ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ಅವೆಲ್ಲವೂ ಬಹಳ ಸುಸ್ಥಿರವಾಗಿ ಇರುತ್ತೆ. ಅಥವಾ ಇದ್ದಂಥ ಒಂದು ನಿಮ್ಮ ಸಂಪನ್ಮೂಲಗಳು ಇನ್ನೂ ಅಭಿವೃದ್ಧಿ ಆಗುತ್ತೆ, ಹೊಸದರ ಅವಕಾಶ ಬರುತ್ತೆ, ವ್ಯಾಪಾರಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ ಇರುವಂಥದ್ದು, ಹೊಸದರ ಆರಂಭಕ್ಕೆ ಅಥವಾ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಈ ಒಂದು 14ರ ಬಳಿಕ ಮೇ 15ರಂದು ನೀವು ಯಾವುದೇ ರೀತಿಯ ಯೋಚನೆ ಮಾಡ್ಬೋದು. ಯಾಕಂದರೆ ಸಾಡೆ ಸಾತಿ ಇದ್ದಾಗ ಏನೂ ಮಾಡಲೇಬಾರ್ದು, ಸಾಧಿಸಿದ್ದಾಗ ಏನೂ ಇರಬಾರ್ದು, ಅಂತಹ ಏನು ನಿಷೇಧ ಏನು ಖಂಡಿತ ಇಲ್ಲ. ಸಾಡೆ ಸಾತಿ ಇದ್ದಾಗ ಸಾಮಾನ್ಯ ಮುನ್ನೆಚ್ಚರಿಕೆ ಎಲ್ಲರಿಗೂ ಬೇಕು. ಅದು ಯಾವ ರಾಶಿಗೂ ಬರಲಿ ಸಾಡೆ ಸಾತಿ, ಆ ಒಂದು ಸಮಯದಲ್ಲಿ ಮುನ್ನೆಚ್ಚರಿಕೆ ಅಥವಾ ಸ್ವಲ್ಪ ಕೆಲವೊಮ್ಮೆ ತಾಳ್ಮೆ, ಕೆಲವೊಮ್ಮೆ ಸಮಾಧಾನ, ಜೊತೆಗೆ ಕೆಲವೊಂದು ಸಾರಿ ಗ್ರಹ ಬಲಗಳನ್ನ ನೋಡಿಕೊಂಡು ನಾವು ಹೆಜ್ಜೆ ಇಡಬೇಕಾಗುತ್ತೆ. ಈಗ ಅಂತಹ ಗ್ರಹ ಬಲ ನಿಮಗೆ ಮೇ ತಿಂಗಳಲ್ಲಿ ಬರ್ತಾ ಇದೆ. ಗುರುವಿನ ವಿಶೇಷವಾದ ಅನುಗ್ರಹ, ಮಂಗಳನ ಬೆಂಬಲ, ಶುಕ್ರನು ಚೆನ್ನಾಗಿರುವಂಥದ್ದು. ಇಂತಹ ಕಾಲದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ರೆಡಿ ಆಗ್ಬೋದು. ಇನ್ನುಳಿದಂತೆ ಕೆಲವೊಂದು ಬಾರಿ ನಿಮಗೆ 2 ಗ್ರಹಗಳು ಅಥವಾ ಕೆಲವೊಂದು ಗ್ರಹ ಒಂದೇ ಚಂದ್ರನಷ್ಟೇ ನಿಮಗೆ ಬೆಂಬಲಕ್ಕಿರುವಂತಹ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಅಂತಹ ಸಮಯದಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥದ್ದು, ಯಾವುದೇ ರೀತಿಯ ಅಪಾಯಕಾರಿ ಕೆಲಸಗಳಿಗೆ ಕೈ ಹಾಕುವಂಥ ಆವಾಗೆಲ್ಲ ಒಳ್ಳೆಯದಲ್ಲ. ಆದರೆ ಈಗ ನೀವು ಸಾಧಾರಣವಾಗಿ ಯಾವುದೇ ರೀತಿಯ ಹೆಚ್ಚಿನ ಒಂದು ಪರಿಶ್ರಮದ ಕೆಲಸ ಕಾರ್ಯಗಳಿದೆ, ಯಾವುದೇ ರೀತಿಯ ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಬದಲಾವಣೆಗಳನ್ನು ಮಾಡಲಿಕ್ಕೆ ಈಗ ಒಂದು ಅವಕಾಶ ಬಂದಿದೆ. ಸಾಡೆ ಸಾತಿಯ ಮಧ್ಯೆ ಬಂದಂಥ ಒಂದು ಸುವರ್ಣ ಅವಕಾಶ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಬರ್ತಾ ಇದೆ.
ಹಾಗಾಗಿ ಇದನ್ನು ನಿರ್ಲಕ್ಷ್ಯ ಮಾಡದೆ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು. ಆಗಲೇ ಶನಿ ಮಹಾರಾಜರು ನಿಮಗೆ ಗೊತ್ತಿರುವಂತೆ ಅವರು ನಿಮಗೆ ಸಾಡೆ ಸಾತಿಯ ಒಂದು ಈಗ ಧನಸ್ಥಾನದಲ್ಲಿ ಶನಿ ಮಹಾರಾಜರು ಕೂತಿದ್ದಾರೆ ಮೀನರಾಶಿಯಲ್ಲಿ. ಹಾಗಾಗಿ ಧನದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕು. ಸಾಡೆ ಸಾತಿಯ ಪರಿಣಾಮ ನಿಮಗೆ ಇನ್ನು ನಿರಂತರವಾಗಿ ಮುಂದಿನ 2027 ಜೂನ್ವರೆಗೂ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಕೆಲವೊಂದು ಸಾರಿ ನಿಮಗೆ ಹಣದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಂತ ಇರುವಂಥದ್ದಿರುತ್ತೆ. ಜೊತೆಗೆ ಯಾವುದೇ ರೀತಿಯ ಮೋಸ ವಂಚನೆಗೆ ಬಳಿ ಬೀಳದಂತೆ ಅಥವಾ ಕೆಲವೊಬ್ಬರು ನಕಲಿ ವ್ಯವಹಾರಸ್ಥರ ಜೊತೆಗೆ ವ್ಯವಹಾರ ಮಾಡಿ ನೀವು ಸಿಲುಕಿಕೊಳ್ಳುವಂಥದ್ದು, ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಬರುತ್ತೆ. ಆ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕು. ಇನ್ನು ರಾಹುಕೇತುಗಳ ಪರಿವರ್ತನೆ ಸಹ ಈ ತಿಂಗಳಲ್ಲಿ ಆಗುತ್ತೆ. 17 ಬಳಿಕ 18ರಿಂದ ಅಲ್ಲಿ ರಾಹು ಕುಂಭರಾಶಿಗೂ ಕೇತುವು ಸಿಂಹರಾಶಿಗೂ ಬರಲಿದ್ದಾನೆ. ಆ ಒಂದು ಪರಿವರ್ತನೆ ಸಹ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಅಲ್ಲಿ ರಾಹು ನಿಮಗೆ ಹಿಂದೆನೂ ಅವರು ರಾಹುಕೇತುಗಳು ಅಷ್ಟು ಉತ್ತಮವಾಗಿರಲಿಲ್ಲ. ಈಗ ಬರುವಂಥದ್ದು ನಿಮ್ಮ ರಾಹು ಅಲ್ಲಿ ನಿಮ್ಮ ಜನ್ಮಕ್ಕೆ ಬರ್ತಾನೆ. ಅದಕ್ಕೆ ನೆನಪಿಟ್ಕೊಳ್ಳಿ, 18ರಿಂದ ನಿಮ್ಮ ಜನ್ಮಕ್ಕೆ ರಾಹು ಬರಲಿದ್ದಾನೆ. ಜೊತೆಗೆ ಅಲ್ಲಿ ಕೇತು ಸಪ್ತಮಕ್ಕೆ ಬರಲಿದ್ದಾನೆ. ಇದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ, ಜೊತೆಗೆ ಕೌಟುಂಬಿಕ ಜೀವನದಲ್ಲಿ, ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರಿಗೆ ಕಾರಣ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಹವಾಮಾನ ಸಂಬಂಧಿತ ಅಥವಾ ಆಹಾರ ದೋಷದಿಂದ ಏರುಪೇರುಗಳು ಬರ್ಬೋದಾಗಿದೆ. ಹಾಗಾಗಿ ಹಣಕಾಸು ಮತ್ತು ಬಾಂಧವ್ಯದ ಬಗ್ಗೆ 18ರಿಂದ ರಾಹುಕೇತುಗಳ ಪರಿವರ್ತನೆ ಮೂಲಕ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗಿದೆ. ಆದರೆ ರಾಹುಕೇತುಗಳು ನಿಮಗೆ ಗಂಭೀರವಾದ ಏನು ಕಂಟಕವನ್ನು ತರ್ತಾರೆ ಅಂತ ಏನು ಭಯ ಪಡೋದೇನಿಲ್ಲ. ಅಲ್ಲೇ ವಿಶೇಷವಾಗಿ ಆರೋಗ್ಯದ ಕಾಳಜಿ, ದಾಂಪತ್ಯದ ವಿಚಾರ ಇವೆಲ್ಲವನ್ನು ಗಮನಿಸಬೇಕು. ದೇಹದಲ್ಲಿ ಸ್ವಲ್ಪ ಆಯಾಸ ಆಗುವಂಥದ್ದು, ಸುಸ್ತಾಗುವಂಥದ್ದು ಅಥವಾ ಹವಾಮಾನ ಕಾರಣದಿಂದ ಅಥವಾ ನೀರಿನ ಕಾರಣದಿಂದ, ಆಹಾರ ದೋಷದಿಂದ ಆರೋಗ್ಯದಲ್ಲಿ ಏರ್ಪರಾಗುವಂಥದ್ದು ಅಥವಾ ಹೀಗಾಗಲೇ ನಿಮಗೆ ಇದ್ದಂಥ BP, ಶುಗರ್ ಅಥವಾ ಇನ್ನಿತರ ಸಮಸ್ಯೆಗಳು ಈ 18ರ ಬಳಿಕ ರಾಹುಕೇತುಗಳ ಪರಿವರ್ತನೆಯಿಂದ ಕೆಲವೊಮ್ಮೆ ಸ್ವಲ್ಪ ಏರುಪೇರು ಕಂಡು ಬರುವಂಥದ್ದು. ಹಾಗಾಗಿ ನೀವು ಮಾತು, ನಡವಳಿಕೆ, ಬಾಂಧವ್ಯ ಜೊತೆಗೆ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಆಹಾರದ ನಿಯಮ ಸಂಯಮವನ್ನು ಕಾಪಾಡಿಕೊಂಡು ಉತ್ತಮವಾದ ಆರೋಗ್ಯಕರ ಜೀವನ ಶೈಲಿ, ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರಲ್ಲ, ಅದನ್ನು ಫಾಲೋ ಮಾಡಬೇಕು. ಆಹಾರದ ವಿಚಾರವಿರ್ಬೋದು, ವಿಹಾರ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಯೋಗಾಭ್ಯಾಸನೋ, ವಾಕಿಂಗ್ ಮಾಡೋದು, ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು, ಇಂಥದ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನ. ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಕಾಪಾಡೋದು ಅವರವರ ಕರ್ತವ್ಯ. ಅದನ್ನು ನೀವು ಈಗ ಚೆನ್ನಾಗಿ ನಿಭಾಯಿಸಬೇಕಾಗತ್ತೆ. ಮತ್ತು ನಾವು ಗ್ರಹಗಳನ್ನು ಅಲ್ಲಿ ದೂರುವಂಥದ್ದು, ಗ್ರಹಗಳನ್ನು ಬೈಯುವಂಥ ವಿಚಾರ ಒಳ್ಳೆಯದಲ್ಲ. ಯಾಕಂದರೆ ಸಾಡೆ ಸಾತಿ ಇರಲಿ ಅಥವಾ ರಾಹು ದೋಷ ಇರಲಿ ಇಲ್ಲದೇ ಇರಲಿ, ಪ್ರತಿಯೊಬ್ಬರು ತಮ್ಮ ಕರ್ತವ್ಯಕ್ಕೆ ಆರೋಗ್ಯ ನಿರ್ವಹಣೆ ಮಾಡಬೇಕು. ಇಲ್ಲಿ ನೀವು ಈ ಒಂದು ರಾಹುಕೇತುಗಳ ಸಂಚಲನೆಯಿಂದ ಆರೋಗ್ಯ ಮತ್ತು ಹಣಕಾಸು ಮಾತಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಹಾಗಾಗಿ ಪ್ರಮುಖವಾಗಿ ನಿಮಗೆ ಮೇ ತಿಂಗಳಲ್ಲಿ ಖುಷಿ ಪಡುವಂಥ ಹಲವಾರು ವಿಚಾರಗಳು ಇವೆ. ಜೊತೆಗೆ ಶುಭದಾಯಕವಾದ ವಿಚಾರಗಳಿವೆ. ಅನೇಕ ರೀತಿಯ ಬಲವಾದ ಒಂದು ಆನೆ ಬಲ ಅಂತಾರೆ. ಗುರುಬಲ ಇದ್ದರೆ ಆನೆ ಬಲ, ಯಾಕಂದರೆ ಗುರುವಿನ ಸಂಕೇತವೇ, ಗುರುವಿನ ವಾಹನವೇ ಆ ಒಂದು ಆನೆ ಆಗಿರುತ್ತೆ. ಹಾಗಾಗಿ ಆ ಗುರುಬಲ ಇದ್ದಾಗ ಆನೆ ಬಲ ಬಂದಂತೆ ನಿಮಗೆ ಈ ಒಂದು 14ರಿಂದ 15ರಿಂದ ಗುರುವಿನ ಪರಿವರ್ತನೆಯಿಂದ ಆಗುತ್ತೆ. ಮೇ ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ಒಂದು ಶುಭ ಘಟನೆಗಳಿಗೆ, ಶುಭ ವಿಚಾರಗಳಿಗೆ ನೀವು ಸಾಕ್ಷಿಯಾಗಲಿದ್ದೀರಾ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅಥವಾ ಕೌಟುಂಬಿಕ ವಿಚಾರ ಎಲ್ಲದರಲ್ಲೂ ಒಂದು ನೆಮ್ಮದಿಯ ವಾತಾವರಣ ಬರಲಿದೆ. ಅದನ್ನು ಚೆನ್ನಾಗಿ ಅನುಭವಿಸಿಕೊಳ್ಳುವಂಥದ್ದು. ಇನ್ನು ವಿರುದ್ಧವಾಗಿರುವ ಗ್ರಹಗಳು ಆಗಲೇ ಹೇಳಿದರೆ ನಿಮಗೆ ಈ ಒಂದು ಶನಿ, ರಾಹು, ಕೇತುಗಳು ನಿರಂತರವಾಗಿ ವಿರುದ್ಧವಾಗಿ ಇರ್ತಾರೆ. ಅದಕ್ಕೆ ಕೊನೆಗೆ ಹೇಳುವಂಥ ಪರಿಹಾರ ಇತ್ಯಾದಿಗಳನ್ನು ಭಾರತದಿಂದ ಮಾಡಬೇಕಾಗುತ್ತೆ. ಇನ್ನು ಇವೆಲ್ಲವೂ ದೀರ್ಘಚಾರಿ ಗ್ರಹಗಳ ವಿಚಾರ ಆಯಿತು. ಇನ್ನು ಕ್ಷಿಪ್ರವಾಗಿ 2 ದಿನಕ್ಕೂ ಅಥವಾ 2.5 ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನಿಂದಾಗಿ ನಿಮಗೆ ಯಾವಾಗೆಲ್ಲ ಉತ್ತಮ ಫಲಗಳು ಆಯಾ ಡೇಟ್ಗಳಲ್ಲಿ ಸಿಗುತ್ತೆ, ಯಾವ ಡೇಟ್ಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಮೇ ತಿಂಗಳ ದಾರಿಗಳನ್ನು ಗಮನಿಸೋಣ. ಮೇ 1-2 ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಚಂದ್ರನ ಬಲ ಅಷ್ಟೇನು ಇರೋದಿಲ್ಲ. ಮೇ 1-2ರಲ್ಲಿ ನಿಮಗೆ ಸ್ವಲ್ಪ ಮಾತಿನ ಕಲಹ ಆಗುವಂಥದ್ದು, ಇದು ಜಗಳಗಳು ಆಗುವಂಥದ್ದು, ತಂದೆ ತಾಯಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಎಲ್ಲ ಅವಮಾನಕರ ಘಟನೆಗಳು ಆಗ್ಬೋದು. ಜೊತೆಗೆ ವ್ಯಾಪಾರ ವೃತ್ತಿ ಜಾಗದಲ್ಲಿ ಸಹ ಅವಮಾನಕರ ಘಟನೆ ಆಗ್ಬೋದು. ಹಿರಿಯರಲ್ಲಿ ಭಿನ್ನಾಭಿಪ್ರಾಯ ಅಥವಾ ಹಿರಿಯರು ನಿಮ್ಮನ್ನು ವಿರೋಧಿಸುವಂತಹ ಘಟನೆ ಜರಬಹುದು. ಜೊತೆಗೆ ಯಾವುದೇ ರೀತಿಯ ಈ ಸರ್ಕಾರದ ಇಲಾಖೆಗಳು ನಿಮಗೆ ನೋಟಿಸ್ ಬರೋದಾಗಲಿ, ಏನಾದರೂ ಪೆನಲ್ಟಿ ದಂಡನೆಗಳು ಬರೋದು ಇತ್ಯಾದಿಗಳು ಆಗ್ಬೋದು. ಹಾಗಾಗಿ ಹಿರಿಯ ವ್ಯಕ್ತಿಗಳ ಜೊತೆಗಿರ್ಬೋದು, ಜೊತೆಗೆ ಸರ್ಕಾರದ ಯಾವುದೇ ಇಲಾಖೆಗಳಲ್ಲಿ ಯಾವುದೇ ರೀತಿಯ ಉಡಾಫೆಗಳನ್ನು ಮಾಡೋದಾಗಲಿ, ಯಾವುದೇ ರೀತಿಯ ಕಲಹಗಳಿಗೆ ಹೋಗುವುದರಿಂದ ಮತ್ತೆ ನೀವು ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು 3, 4, 5 ಮೇ 3, 4, 5ರಲ್ಲಿ ನಿಮಗೆ ವಿಶೇಷವಾಗಿ ಷಷ್ಠದ ಚಂದ್ರನು ಅನೇಕ ರೀತಿಯ ಲಾಭ ಜಯಗಳಿಗೆ ಕಾರಕನಾಗಿರ್ತಾನೆ. ಇಷ್ಟಾರ್ಥ ಸಿದ್ಧಿ ಆಗುತ್ತಿದೆ. ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ವ್ಯಾಪಾರಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೂ ಮುನ್ನಡೆ, ಯುವಕರು ಸಾಧಕರು ಏನು ಪ್ರಯತ್ನ ಪಟ್ಟರಲ್ಲಿ ಯಶಸ್ಸಿದೆ. ಜಾಬ್ಗಾಗಿ ಪ್ರಯತ್ನ ಪಟ್ಟರೆ ಜಾಬ್ ಸಿಗುವಂಥ ಅವಕಾಶವನ್ನು ಬರುವಂಥದ್ದು. 6, 7 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಮೇ 6, 7ರಲ್ಲಿ ಸಹ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಆರೋಗ್ಯ ಸುಧಾರಣೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ 6, 7ರಲ್ಲಿ ಸಹ ಬಹಳ ಚೆನ್ನಾಗಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಹಾಗಾಗಿ 3, 4, 5, 6, 7 ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಅತ್ಯದ್ಭುತವಾದ ಸುಖ ಫಲ ಇದೆ.
ಈ 5 ದಿನಗಳ ಅವಧಿಯಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದನ್ನು ಮಾಡ್ಕೋಬೇಕು. ಯಾಕಂದರೆ ಅಲ್ಲಿ ರವಿ, ಚಂದ್ರ, ಮಂಗಳ ಇವರು ಯಾವಾಗಲೂ ಒಂದೇ ರೇಖೆಯಲ್ಲಿ ನಿಮಗೆ ಉತ್ತಮವಾದ ಫಲವನ್ನು ಕೊಡೋದು ಅಪರೂಪದ ಅವಕಾಶ. ಇದು ಮತ್ತೆ ಈ ವರ್ಷದಲ್ಲಂತೂ ಬರೋದಿಲ್ಲ. ಇಂತಹ ಒಂದು ವಿಶೇಷವಾದ ಅವಕಾಶ ನಿಮಗೆ ಇದೆ. ಹಾಗಾಗಿ ಈ 3, 4, 5, 6ಗಳನ್ನು ಇಂಥ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ರಾಜಿ ಸಂಧಾನಗಳಿದ್ದರೆ, ಒಪ್ಪಂದಗಳಿದ್ದರೆ, ಸರ್ಕಾರ ಸಂಬಂಧ ಕೆಲಸ, ಡಾಕ್ಯುಮೆಂಟ್ ಸಂಗ್ರಹ ಇತ್ಯಾದಿಗಳಿದ್ದರೆ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈಗ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ರೇಟ್ ಇದೆ. ಆಮೇಲೆ 8, 9, 10 ಅಷ್ಟೇ ಉತ್ತಮಲ್ಲ. 8, 9, 10ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಜಗಳಗಳಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಆಹಾರ ದೋಷದಿಂದ ಆರೋಗ್ಯದಲ್ಲಿ ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆಗಳು ಕಾಣ್ಬೋದು, ಆ್ಯಸಿಡಿಟಿ ಅಂತಹ ಸಮಸ್ಯೆಗಳು ಕಾಣ್ಬೋದು. ಅದು ಯಾವುದೇ ರೀತಿಯ ಸಮಾರಂಭಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿನ ಯಾವುದೋ ಆಹಾರದಿಂದ ನಿಮಗೆ ಫುಡ್ ಪಾಯ್ಸನಿಂಗ್ ಇತ್ಯಾದಿಗಳು ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. 8, 9, 10ರಲ್ಲಿ ಆರೋಗ್ಯದ ಬಗ್ಗೆ ಬೇಕು. ಜೊತೆಗೆ ಮಾತಿನೆಲ್ಲ ಸಹ ಜಗಳ ಆಗುತ್ತೆ. ಮನೆಯಲ್ಲೂ ಆಗ್ಬೋದು, ವ್ಯಾಪಾರ ಜಾಗದಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು, ಉದ್ಯೋಗ ಜಾಗದಲ್ಲೂ ಆಗುವಂಥದ್ದು. 8, 9, 10ರಲ್ಲಿ ಕಲಹ ಮತ್ತು ಅನಾರೋಗ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ, ಗಂಭೀರವಾದ ಚಿಂತನೆ ಬೇಕಾಗುತ್ತೆ. ಜೊತೆಗೆ ಹಣಕಾಸು ಹಾಗೆ ನಿಮಗೆ ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟ ಆಗುವ ಸಾಧ್ಯತೆಯೂ ಬರುತ್ತೆ 8, 9, 10ರಲ್ಲಿ. ಆಮೇಲೆ 11, 12 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಹೆಚ್ಚೇನೋ ವ್ಯತ್ಯಾಸಗಳಿಲ್ಲ. ಎಲ್ಲ ಕೆಲಸವು ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದೆ 11, 12 ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. 13, 14, 15 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಕರ್ಮಸ್ಥಾನದ ಚಂದ್ರನು ನಿಮಗೆ 13, 14, 15ರಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು, ಕೀರ್ತಿಯನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿ, ಸರ್ಕಾರ ಸಂಬಂಧ ಕೆಲಸ ಕಾರ್ಯಗಳಾಗಲಿ, ಅಥವಾ ರಾಜಕೀಯ ಸಂಬಂಧಿತವಾದ ಕೆಲಸ ಕಾರ್ಯಗಳಲ್ಲಿ, ಅಥವಾ ವ್ಯಾಪಾರ ಅಥವಾ ಉದ್ಯಮಕ್ಕೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಉತ್ತಮವಾದ ಪರಿಶ್ರಮಕ್ಕೆ ತಕ್ಕ ಬೇಗನೆ ಕೆಲಸ ಕಾರ್ಯಗಳು ಆಗಲಿವೆ. ಯಾವುದೇ ರೀತಿಯ ನಿಮ್ಮ ಏನಾದರೂ ಕೋರಿಕೆಗಳು, ಬೇಡಿಕೆಗಳಿದ್ರೆ ಈಗ ಈಡೇರುವಂಥದ್ದು, ಕನಸು ನನಸಾಗುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಶುಭವಿದೆ. ಶುಭ ಕಾರ್ಯಗಳ ಪ್ರಯತ್ನ, ಮದುವೆ ಮುಂಜಿ ಅಥವಾ ಇನ್ನಿತರ ಭೂಮಿ ಮನೆ ಕೊಳ್ಳುವಂಥ ವಿಚಾರ, ವಾಹನ ಕೊಳ್ಳುವಂಥ ವಿಚಾರಕ್ಕೆ ಚಾಲನೆ ಸಿಗಲಿದೆ. ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಒಂದು ಅವಕಾಶ ಬರುತ್ತೆ 13, 14, 15ರಲ್ಲಿ. 16, 17 ನಿಮಗೆ ಅದಕ್ಕಿಂತಲೂ ಉತ್ತಮವಾದ ದಿನ. ವಿಶೇಷವಾಗಿ ಲಾಭಸ್ಥಾನದ ಚಂದ್ರನು ಆಕಸ್ಮಿಕ ಲಾಭವನ್ನು, ಧನದ ಒಂದು ಸೂಚನೆಯನ್ನು ಕೊಡ್ತಾನೆ. ಅನೇಕ ರೀತಿ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಪೇಮೆಂಟ್ಗಳು ನಿಮಗೆ ಇಂದು ಬಂದು ಕೈ ಸೇರ್ಬೋದು. ಅಥವಾ ನೀವೇ ಕೊಟ್ಟಂಥ ಸಾಲದ ಹಣ ನಿಮಗೆ ಮರಳಿ ವಾಪಸ್ ಬರುವಂಥದ್ದು. ಅದು ಯಾವುದೇ ರೀತಿಯ ನಿಮ್ಮ ಹಣಕ್ಕಾಗಿ ಮಾಡುವಂಥ ಪ್ರಯತ್ನದಲ್ಲಿ ಬೇಗನೆ ಕ್ಷಿಪ್ರವಾಗಿ, ಅಂದರೆ ಅದು ಇಮಿಡಿಯೇಟಾಗಿ ನಿಮ್ಮ ಕೈಗೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಪ್ರತ್ಯಕ್ಷವಾದ ಫಲಗಳು 16, 17ರಲ್ಲಿ ಕಂಡು ಬರುತ್ತವೆ. ಬಹಳ ಉತ್ತಮವಾದ ಅವಕಾಶ ಕುಂಭರಾಶಿಯವರಿಗೆ. 18, 19 ಮೇ 18, 19 ಮತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಾತಿನ ಚಕಮಕಿ, ಹಣಕಾಸಿನ ಸಂಬಂಧಪಟ್ಟ ವಿವಾದಗಳು ಆಗುವಂಥದ್ದು, ನಿಮ್ಮ ಮೇಲೆ ಇತರರು ಏನೋ ದೂರು ಅಥವಾ ಕಂಪ್ಲೇಂಟನ್ನು ಕೊಡೋದಾಗಲಿ, ಅದು ಯಾವುದೇ ರೀತಿಯ ಸರ್ಕಾರ ಇಲಾಖೆ ನಿಮಗೆ ನೋಟಿಸು ಇತ್ಯಾದಿಗಳು ಬರುವಂಥ ಸಾಧ್ಯತೆಗಳು 18, 19ರಂದು ಬರುತ್ತೆ. ಎಚ್ಚರಿಕೆ ಹೆಜ್ಜೆಬೇಕು ಹಣಕಾಸು ಮತ್ತು ಇನ್ನಿತರ ವಿಚಾರವಾಗಿ. ಇನ್ನು 20, 21 ಪರವಾಗಿಲ್ಲ, ಉತ್ತಮವಾದ ಅವಕಾಶ. ಅಲ್ಲಿ ಜನ್ಮದಲ್ಲಿ ಬಂದಂತಹ ಚಂದ್ರನು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಕೌಟುಂಬಿಕವಾಗಿ ಬಹಳ ನೆಮ್ಮದಿ ವಾತಾವರಣ, ಮನೆಯಲ್ಲಿ ಉತ್ತಮವಾದ ಸಾಮರಸ್ಯ, ಮನೆಯಲ್ಲಿ ಮಕ್ಕಳಿಗೆ ಸಹ ಒಂದು ಏನಾದರೂ ಬಹುಮಾನ, ಪ್ರೈಸ್ ಇತ್ಯಾದಿ ಬಂದಂಥ ಶುಭ ಸುದ್ದಿಗಳು. ಈ ರೀತಿ ಅಲ್ಲಿ ಕೌಟುಂಬಿಕವಾಗಿ, ಆರೋಗ್ಯ ವಿಚಾರವಾಗಿ, ಮನಸ್ಸಿನ ವಿಚಾರ ಬಹಳ ಉತ್ತಮವಾದ ಅವಕಾಶ 20, 21ರಲ್ಲಿ ಬರುತ್ತೆ. ಇನ್ನು 22, 23, 24 ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. 22, 23, 24 3 ದಿನಗಳಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರ ಹೆಜ್ಜೆಬೇಕು. ಆಕಸ್ಮಿಕ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಇನ್ನಿತರ ನಿಮಗೆ ಮೋಸ ಮಾಡುವಂಥದ್ದು, ಅಥವಾ ವೃತ್ತಿ ವ್ಯಾಪಾರ ಜಾಗದಲ್ಲಿ ಯಾವುದೇ ರೀತಿಯ ನೀವು ಒಂದು ಅಚಾತುರ್ಯದಿಂದ ಹಣವನ್ನು ನಷ್ಟ ಮಾಡಿಕೊಳ್ಳುವಂಥದ್ದು ಈ ರೀತಿ ಇರುತ್ತೆ. ಹಾಗಾಗಿ ಅಲ್ಲಿ ಕೇರ್ಲೆಸ್ನೆಸ್ ಇರಬಾರ್ದು. ಮತ್ತು ಯಾವುದರಲ್ಲಿ ಆತುರ ನಿರ್ಧಾರ ಬೇಡ. ಹಣಕಾಸಿನ ಆತುರ ನಿರ್ಧಾರದಿಂದ ಅಲ್ಲಿ ತೊಂದರೆಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ 22, 23, 24ರಲ್ಲಿ. 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿದೆ. ದೂರದ ಪ್ರಯಾಣ ಮಾಡುವಂಥ ಅವಕಾಶ. ವಿದೇಶದಿಂದ ಏನಾದರೂ ಶುಭ ಸಮಾಚಾರ ಬರ್ಬೋದು, ಅಥವಾ ನಿಮ್ಮ ಯಾರೋ ರಿಲೇಟಿವ್ಗಳು, ಬಂಧುಗಳು, ಅಥವಾ ನಿಮ್ಮ ಮನೆಯ ಸದಸ್ಯರು ಏನಾದರೂ ಒಂದು ಶುಭ ಸಂದೇಶವನ್ನು ವಿದೇಶದಿಂದ ಕಳಿಸಿದಾಗಲಿ, ಅಥವಾ ವಿದೇಶದಿಂದ ಅವರು ಬಂದು ನಿಮಗೆ ಏನಾದರೂ ವಿಶೇಷವಾದ ಒಂದು ಉಡುಗೊರೆ ಇತ್ಯಾದಿಗಳನ್ನು ಕೊಡುವಂಥದ್ದಾಗಲಿ ಅನೇಕ ರೀತಿಯ ಉತ್ತಮ ಫಲಗಳು ಆಗಲಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ವ್ಯಾಪಾರ ಉದ್ಯೋಗದಲ್ಲಿ ಆಗಲಿವೆ. ಇನ್ನು ಗೃಹಿಣಿಯರು, ಮಹಿಳೆಯರ ಸಾಮಾನ್ಯರಲ್ಲಿ ನೆಮ್ಮದಿಯ ವಾತಾವರಣ 25, 26ರಲ್ಲಿ. ಇನ್ನು 27, 22 ಸ್ವಲ್ಪ ವೈಪರೀತ್ಯದ ವಾತಾವರಣ ಬರ್ಬೋದು. ಮಾತಿನ ಚಕಮಕಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗೋದಿರುವಂಥದ್ದು. ಇತರರ ಜೊತೆ ನಿಮಗೆ ಭಿನ್ನಾಭಿಪ್ರಾಯ ಬರೋದಾಗಲಿ, ಅಥವಾ ಇತರರು ನಿಮ್ಮನ್ನು ಅವರೇ ವಿರೋಧಿಸುವುದಾಗಲಿ, ದ್ವೇಷ ಮಾಡುವಂಥ ಘಟನೆ ಜರಬಹುದು. ಅಥವಾ ಬಂಧುಗಳ ಜೊತೆಗೆ ಏನಾದರೂ ಹಣದ ವಿಚಾರವನ್ನು, ಭೂಮಿ ವಿಚಾರವನ್ನು, ಆಸ್ತಿ ವಿಚಾರವನ್ನು ಏನಾದರೂ ಮಾತುಕತೆಗಳು ಅದು ಜಗಳಕ್ಕೆ ಅಥವಾ ಕಲಹಕ್ಕೆ ನಾಂದಿ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಕಲಹ, ಮಾತು, ಜಗಳ ಬಗ್ಗೆ ಸ್ವಲ್ಪ ಎಚ್ಚರ 27, 28ರಲ್ಲಿ. 29, 30 ಹಾಗೆ ನಿಮಗೆ ಅಷ್ಟೊಂದು ಉತ್ತಮವಾದ ಆಯ್ಕೆ ಕಂಡು ಬರ್ತಾಯಿಲ್ಲ. ಅಲ್ಲಿ ಮಾತಿನ ಚಕಮಕಿ, ಕಿರಿಯರ ಜೊತೆ ಕಲಹ ಆಗುವಂಥದ್ದು, ಹಿರಿಯರ ಜೊತೆ ಕಲಹ ಆಗುವಂಥದ್ದು, ಹಣಕಾಸಿನ ಸಂಬಂಧ ವಿವಾದಗಳು ಬರುವಂಥದ್ದು. ಜೊತೆಗೆ ನೀವು ಮಾಡಿದ ಯಾವುದೇ ರೀತಿಯ ಹಳೆಯ ವಿಚಾರವನ್ನು ಕೆದಕೊಂಡು ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ಅವಮಾನ ಮಾಡೋದು, ಅಥವಾ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ನಿಮ್ಮ ವಿರುದ್ಧವಾದ ಪೋಸ್ಟ್ಗಳನ್ನು, ಅವಮಾನಕರ ಪೋಸ್ಟ್ ಹಾಕುವಂಥದ್ದು ಇತ್ಯಾದಿ ಅವಹೇಳನ ಮತ್ತು ಅವಮಾನಕರದ ಒಂದು ವಿಶೇಷ ಅಂಶಗಳು ಬರ್ಬೋದು. ಜೊತೆಗೆ ಮಾಡುವಂಥ ವೃತ್ತಿ ವ್ಯಾಪಾರದಲ್ಲಿ ಹಿನ್ನಡೆಗಳ ಅನುಭವ ಆಗ್ಬೋದು. ಹಾಗಾಗಿ 29, 30 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಕೊನೆಯ ದಿನ 31 ನಿಮ್ಮ ಪಾಲಿಗೆ ಉತ್ತಮ ದಿನ. 31ರಲ್ಲಿ ವಿಶೇಷವಾದ ಜಯ ಲಾಭಗಳು ಬರ್ತದೆ. ಮೇ 31ರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಹಣಕಾಸಿನ ಹರಿವು ಉತ್ತಮ, ಆರೋಗ್ಯ ಉತ್ತಮ, ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ.
ಎಲ್ಲ ಸಮಾಧಾನಕರವಾದ ಒಂದು ಸಾಂಸಾರಿಕವಾದ ಸಾಮರಸ್ಯ ಬಹಳ ಚೆನ್ನಾಗಿದ್ದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಹಾಗಾಗಿ ಈ ಮೇ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಅಂದರೆ ಚಂದ್ರನ ಅನುಕೂಲ ಇರುವಂತಹ ದಿನಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಇದರಲ್ಲಿ ಸುಮಾರು 15 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳೋದು. ಅಂದರೆ ಉಳಿದ ದಿನಗಳು ತುಂಬ ಕೆಟ್ಟದಾಗುತ್ತೆ, ಉಳಿದ ದಿನ ಎಲ್ಲ ತೊಂದರೆ ಆಗುತ್ತೆ, ಆ ಥರ ಇಲ್ಲ. ಅಲ್ಲಿ ಇತರ ಒಂದು ಸ್ಥಿರವಾದ ಗ್ರಹಗಳ ಬೆಂಬಲ, ಉದಾಹರಣೆಗೆ ಅಲ್ಲಿ ಇರುವಂಥ ಮಂಗಳನ ಬೆಂಬಲ ಆಗಲಿ, ಗುರುವಿನ ಅನುಗ್ರಹ ಬರುವಂಥಾಗಲಿ, ಶುಕ್ರನ ಬೆಂಬಲ ಅವೆಲ್ಲ ನಿರಂತರವಾಗಿ ಇದ್ದೇ ಇರುತ್ತೆ. ಆದರೆ ವಿಶೇಷವಾಗಿ ಶುಭ ಫಲಗಳು ಚಂದ್ರನಿಂದ ನಮಗೆ ಸಿಗುವಂಥ ಡೇಟ್ಗಳನ್ನಷ್ಟೇ ಹೇಳಿದ್ದೇನೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಬಳಸುವಂಥ ಬಣ್ಣ ಅಂದರೆ ರೆಡ್ ಅಥವಾ ಕೆಂಪು ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ಶುಕ್ರನ ಸಂಕೇತವಾಗಿರುತ್ತೆ, ಅದು ನಿಮಗೆ ತಿಂಗಳು ಪೂರ್ತಿ ಇದೆ, ಅದನ್ನು ಚೆನ್ನಾಗಿ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ, ಅದು ನೀವು ಅಲ್ಲಿ ಮೇ 13ರವರೆಗೆ ಬಳಸ್ಕೊಳ್ಳುವಂಥದ್ದು. ಅದು ಸೂರ್ಯನು ಮೇಷರಾಶಿಯಲ್ಲಿ ಇರುವವರೆಗೆ ಮೇ 13ರವರೆಗೆ ನಿಮಗೆ ಸೂರ್ಯನ ಬೆಂಬಲ ಇರುತ್ತೆ. ಹಾಗಾಗಿ ಆ ಒಂದು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಮತ್ತು ಸಂಖ್ಯೆ 1 ನಂಬರ್ 1 13ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಅಲ್ಲಿ ಮೇ ತಿಂಗಳ 6ರಿಂದ 22ರ ಅವಧಿಯಲ್ಲಿ, ಮೇ 6ರಿಂದ 22ರ ಅವಧಿಯಲ್ಲಿ ಬುಧನ ಬೆಂಬಲ ಇರುವಂಥದ್ದು. ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನೀವು 6ರಿಂದ 22ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಆಗುವಂಥ ಗುರುವಿನ ಬಲದ ಒಂದು ಗುರುವಿನ ಬಲ ಆರಂಭ ಆಗುವಂಥದ್ದು ಮೇ 15ರಿಂದ. ಹಾಗಾಗಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3, ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಅಥವಾ ನಂಬರ್ 3 ನೀವು ಮೇ 15ರಿಂದ ಅಲ್ಲಿ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಬಲಯುತವಾದ ಗ್ರಹಗಳ ಬೆಂಬಲ ಇದೆ. ಮಂಗಳ ಆಗಲಿ, ರವಿ ಆಗಲಿ, ಅಲ್ಲಿ ಶುಕ್ರನಾಗಲಿ, ಅದರಿರುವಂಥ ಚಂದ್ರನ ಬೆಂಬಲ, ಜೊತೆಗೆ ವಿರುದ್ಧ ಬರುವಂತಹ ಗುರುವಿನ ಬಲ, ಇವೆಲ್ಲ ನಮಗೆ ಒಂದು ಬಹಳ ಒಂದು ಶ್ರೀರಕ್ಷೆಯಾಗಿ ಬರ್ತಾಯಿದೆ. ಆನೆ ಬಲ ಬರುವಂಥ ಗುರುಬಲದ ಒಂದು ವಿಶೇಷವಾದ ಬಲವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅನೇಕ ರೀತಿಯ ಶುಭ ಘಟನೆಗಳು ಯುವಕರಿಗೆ, ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಆಗುತ್ತೆ. ಹಿಂದೆ ನಿಮಗೆ ಹಿನ್ನಡೆ ಆಗಿದೆ ಅಂತ ಕ್ಷೇತ್ರಗಳಲ್ಲಿ ಮುನ್ನಡೆ ಬರೋದಾಗಲಿ, ಹಿಂದೆ ನಿಮಗೆ ಸೋಲಾಗಿದೆ ಅಂತ ಈಗ ಗೆಲುವು ಬರೋದಾಗಲಿ, ಅಥವಾ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟ ಅವಕಾಶಗಳು ಈಗ ಮತ್ತೆ ತಾನಾಗೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಪವಾಡ ಸದೃಶ ಘಟನೆಗಳಾಗ್ತವೆ. ಸಾಡೆ ಸಾತಿಯ ಪರೀಕ್ಷೆಗಳು ಇದ್ದರೆ ಅದು ಒತ್ತಟ್ಟಿಗಿರಲಿ, ಆದರೆ ಅದರ ಮಧ್ಯೆ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳ ಒಂದು ಅನುಭವ ಆಗಲಿದೆ. ಅದಕ್ಕೆ ಒಳ್ಳೆಯ ಮನಸ್ಸಿನಿಂದ ಧನಾತ್ಮಕ ಚಿಂತನೆಯಿಂದ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಇವೆಲ್ಲ ಬಣ್ಣಗಳನ್ನು ಅಥವಾ ಸಂಖ್ಯೆಗಳನ್ನು ನೀವು ಅನ್ವಯಿಸಿಕೊಳ್ಬೋದಾಗಿದೆ. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ, 15 ಡೇಟ್ಗಳು. ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ನಂಬರ್ 2 ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯ ಆಗಲೇ ಹೇಳಿದ್ದೇನೆ. ನಿಮಗೆ ಶನಿ, ರಾಹು, ಕೇತುಗಳು ನಿರಂತರವಾಗಿ ವಿರುದ್ಧವಾಗಿಯೇ ಇರ್ತಾರೆ. ಅದರ ಜೊತೆಗೆ 14ರಿಂದ ನಿಮಗೆ ರವಿಯು ಸಹ ವೈರುಧ್ಯ ಬರ್ಬೋದು. ಅದೇ ರೀತಿ ಕೆಲವೊಂದು ಕಾಲದಲ್ಲಿ ನಿಮಗೆ ಬುಧನ ವೈರುಧ್ಯ ಸಹ ಕೆಲವೊಂದು ಮಧ್ಯದ ಅವಧಿಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡಿ, ಹನುಮಾನ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಅದು ದುರ್ಗಾದೇವಿ ಭಕ್ತಿ ಮಾಡುವಂಥದ್ದು, ಗಣೇಶ, ಸುಬ್ರಹ್ಮಣ್ಯ, ದುರ್ಗಾದೇವಿ, ಆಂಜನೇಯ, ಹನುಮಾನ್ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಶನಿ ಮಹಾತ್ಮರ ಸ್ತೋತ್ರ, ಶನಿಯ ಸ್ತೋತ್ರ ಇತ್ಯಾದಿ, ಅಥವಾ ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ. ಅಥವಾ ಶನಿವಾರದಂದು ದಾನ ಧರ್ಮ, ಶನಿವಾರದಂದು ಅರಳಿ ಬರ ಪ್ರದಕ್ಷಿಣೆ, ಶನಿವಾರದಂದು ವಿಶೇಷವಾಗಿ ಅನಾಥಾಶ್ರಮ, ವೃದ್ಧಾಶ್ರಮ, ಬಾಲಕಾಶ್ರಮ ಮುಂತಾದವುಗಳಿಗೆ ದಾನ ಧರ್ಮಾದಿಗಳು ಮಾಡುವಂಥದ್ದು. ಈ ರೀತಿ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಯಾವುದೇ ರೀತಿಯ ಒಂದು ಸರಳವಾದ ಪರಿಹಾರಗಳನ್ನು ಮಾಡಿಕೊಂಡು ನಿಮಗಿರ್ತಕ್ಕಂಥ ಗ್ರಹದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿ. ಗುರುಬಲ ನಿಮಗೆ ವಿಶೇಷವಾಗಿ ಈ ತಿಂಗಳಿಗೆ ಆಗಮನ ಆಗ್ತಿದೆ. ಹಾಗಾಗಿ ಅನೇಕ ರೀತಿಯ ಶುಭಫಲಗಳನ್ನು ಕುಂಭರಾಶಿಯವರು ನಿರೀಕ್ಷೆ ಮಾಡ್ಬೋದು. ನಿಮಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧ. ಮೀನರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇ ತಿಂಗಳು ಮೀನರಾಶಿಗೆ ಅನೇಕ ವಿಧವಾದ ಉತ್ತಮ ಫಲಗಳ ಒಂದು ಸೂಚನೆ ಇರುತ್ತೆ. ಅಲ್ಲಿ ವಿಶೇಷವಾಗಿ ಶುಕ್ರನ ಅನುಗ್ರಹ ನಿಮಗೆ ಮಾಸ ಪೂರ್ತಿ ಇರುವಂಥದ್ದು, ಬುಧನ ಅನುಗ್ರಹ ಮಧ್ಯದಲ್ಲಿ ಬರುವಂಥದ್ದು, ಜೊತೆಗೆ ತಿಂಗಳ 14ರಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಬೆಂಬಲ ಬರುವಂಥದ್ದು. ಹಾಗಾಗಿ ಒಂದು ಪ್ರಮುಖವಾದ ಮತ್ತು ಪ್ರಬಲವಾದ 3 ಗ್ರಹಗಳಿಂದ ನಿಮಗೆ ಒಂದು ಆಶಾದಾಯಕವಾದ ವಾತಾವರಣ ಮೂಡಲಿದೆ. ಹಾಗಾಗಿ ನಿಮಗೆ ಈ ತಿಂಗಳ ವಾಕ್ಯದಲ್ಲಿ ಬುಧಾದಿತ್ಯರಿಂದ ನಮಗೆ ಅಭಯ, ಬುಧಾದಿತ್ಯ ಮತ್ತು ಶುಕ್ರರಿಂದ ಅಭಯ ಪ್ರದಾನ ಇದೆ. ಆದರೆ ಅದರ ಜೊತೆಗೆ ಮುನ್ನೆಚ್ಚರಿಕೆ ಒಂದು ಲೈನು ಇದೆ. ಶನಿ, ರಾಹು, ಕೇತುಗಳಿಂದ ನಿಮಗೆ ಭಯ ಅಥವಾ ಅಪಾಯ ಅಂತ ಒಂದು ವಾಕ್ಯನ ಬಂದಿದೆ. ಬುಧಾದಿತ್ಯ ಶುಕ್ರರಿಂದ ಅಭಯ, ಶನಿ, ರಾಹು, ಕೇತುಗಳಿಂದ ಅಪಾಯ ಅನ್ನೋದು. ಹಾಗಾಗಿ ಇಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಉತ್ತಮವಾದ ಫಲಗಳು ಬಂದರೂ ಸಾಕಷ್ಟು ನೀವು ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ಸಾಕಷ್ಟು ನೀವು ಈ ಶನಿಯ ಒಂದು ಸಾಡೆ ಸಾತಿಯ ಪರೀಕ್ಷೆಯ ನಡೆಯುವಂತಹ ವಿಶೇಷವಾದ ಬೇರೆ ಬೇರೆ ರೀತಿಯ ಅನುಭವಗಳನ್ನು, ಬೇರೆ ಬೇರೆ ರೀತಿಯ ಅಡೆತಡೆಗಳನ್ನು, ವಿಳಂಬಗಳನ್ನು, ಇದನ್ನೆಲ್ಲ ಸವಾಲುಗಳನ್ನು ಸ್ವೀಕರಿಸಲಿಕ್ಕೆ ಸಹ ಮನಸ್ಸನ್ನು ಸ್ವಲ್ಪ ಒಂದು ಶುದ್ಧಿಗೊಳಿಸಬೇಕು, ಆತ್ಮಬಲವನ್ನು ವೃದ್ಧಿಗೊಳಿಸಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಮಿಶ್ರ ಫಲದ ಸೂಚನೆ ಕಂಡು ಬಂದಿದೆ. ಅಂದರೆ ತುಂಬ ಕೆಟ್ಟದ್ದು ಇಲ್ಲ, ತುಂಬ ಒಳ್ಳೆಯದಿಲ್ಲ. ಜೊತೆಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಟ್ಟ ವಿಚಾರಗಳು ಆದರೂ ಅಲ್ಲಿ ಕೆಲವೊಂದು ನಿಮಗೆ ಈ ಶುಕ್ರನಿಂದ, ರವಿಯಿಂದ, ಬುಧನಿಂದ ಕೆಲವು ರಿಲೀಫ್ಗಳು ಅಥವಾ ಪರಿಹಾರಗಳು ಸಿಗುವಂಥ ಒಂದು ಸೂಚನೆ ಇರುತ್ತೆ. ಹಾಗಾಗಿ
ಸ್ವಲ್ಪ ಮಟ್ಟಿನ ಒಂದು ತಾಳ್ಮೆ ಇದ್ದರೆ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಸವಾಲುಗಳನ್ನು ಮೆಟ್ಟಿ ನಿಲ್ಬೋದು, ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದಾಗಿದೆ. ಆರ್ಥಿಕವಾಗಿ ಶುಕ್ರನ ವಿಚಾರ ಬಹಳ ಉತ್ತಮ ಇರೋದ್ರಿಂದ ಶುಕ್ರ ನಿಮಗೆ ವಿಶೇಷವಾಗಿ ಅಲ್ಲಿ ಲಾಭದಾಯಕನು, ಜೊತೆಗೆ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಅವಶ್ಯಕತೆಗಳನ್ನು ಪೂರೈಸುವಂಥ ಒಂದು ಶುಕ್ರನಿಂದ ಅನುಗ್ರಹ ಆಗುತ್ತೆ. ಮಧ್ಯದಲ್ಲಿ ಬುಧನು ಸಹ ನಿಮಗೆ ಹಣದ ವಿಚಾರವಾಗಿ ಸ್ವಲ್ಪ ಪೂರಕವಾಗಿ ಬರ್ತಾ ಇದ್ದಾನೆ. ಇನ್ನು 14ರಿಂದ ನಿಮಗೆ ವಿಶೇಷವಾಗಿ ಬರುವಂಥ ಸೂರ್ಯನ ಅನುಗ್ರಹ, ಗ್ರಹದ ಅಧಿಪ ಅಥವಾ ಗ್ರಹಗಳಿಗೆ ರಾಜರೆನಿಸಿದಂತಹ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಈ ಮೇ 14ರಿಂದ ಬರಲುತ್ತದೆ. ಅವರು ವೃಷಭ ರಾಶಿಗೆ ಪ್ರವೇಶಿಸುವ ಒಂದು ಹಂತದಿಂದ ಈ ಮೀನರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ಬರುವಂಥ ತೃತೀಯ ಸ್ಥಾನದಿಂದ ಸೂರ್ಯನ ಒಂದು ಅನುಗ್ರಹದಿಂದ ಲಾಭ, ಯಶಸ್ಸು, ಕೀರ್ತಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಅದನ್ನು ಬೇಗನೆ ಮಾಡಿಕೊಳ್ಳುವಂಥ ಅವಕಾಶ 14ರಿಂದ ಬರಲಿದೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಳ್ಳಿ. ಈ ಮೀನರಾಶಿಯವರು ಮುಂದೇನೂ ನಿಮಗೆ ಇಂತಹ ಒಂದು ಅವಕಾಶಗಳು ಮತ್ತೆ ಮತ್ತೆ ಸಿಗುವಂಥದ್ದೆಲ್ಲ ಕೆಲವೊಮ್ಮೆ ಇರೋದಿಲ್ಲ. ಕೆಲವೊಂದು ಹಂತದಲ್ಲಿ ನಿಮಗೆ ಕೇವಲ ಚಂದ್ರನ್ನೇ ನಂಬಿಕೊಂಡು, ಕೆಲವೊಂದು ಹಂತದಲ್ಲಿ ಚಂದ್ರ ಮತ್ತು ಶುಕ್ರನೇ ನಂಬಿಕೊಂಡು ಇರಬೇಕಾಗತ್ತೆ. ಯಾಕಂದರೆ ಇವೆಲ್ಲ ಗ್ರಹಗಳ ಪರಿವರ್ತನೆಗಳು ಕೆಲವೊಂದು ಹಂತದಲ್ಲಿ ಮಾತ್ರ ನಿಮಗೆ ಈಗ ಫೇವರೇಬಲ್ ಅಥವಾ ನಿಮ್ಮ ಪರವಾಗಿ ಬರುವಂಥದ್ದು. ಹಾಗಾಗಿ ಈ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಿಂದ ಅಂಶಗಳಿವೆ, ಕೆಲವೊಂದು ಒಳ್ಳೆಯದಾಗುವಂಥ ವಿಚಾರಗಳಿವೆ, ಜೊತೆಗೆ ತಾತ್ಕಾಲಿಕವಾದ ರಿಲೀಫ್ ಅಂದರೆ ತಾತ್ಕಾಲಿಕವಾದ ಪರಿಹಾರಗಳು ನಿಮಗೆ ಈ ಒಂದು ಗ್ರಹಗಳಿಂದ ಬರಲಿವೆ. ಹಾಗಾಗಿ ರವಿಯನ್ನಾಗಿ ನಿಮಗೆ ವಿಶೇಷವಾಗಿ ಯಾವುದಾದ್ರೂ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಯಾವುದೇ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಅದನ್ನು ಓಡಾಡುವಂಥದ್ದು, ಯಾವುದೇ ರಾಜಕೀಯ ಮೂಲ, ಸರ್ಕಾರಿ ಮೂಲದ ಅಧಿಕಾರಿಗಳನ್ನು ಭೇಟಿಯಾಗುವಂಥದ್ದು ಇಲ್ಲ ಮಾಡಲಿಕ್ಕೆ ಈ 14ರಿಂದ ನಿಮಗೆ ವಿಶೇಷವಾದ ಅವಕಾಶ ಇದೆ. ಸೂರ್ಯನ ಬೆಂಬಲ, ಹಾಗೆಯೇ ಆಗಲೇ ಹೇಳಿದಂತೆ ನಿಮಗೆ ಬುಧ ಮತ್ತು ಶುಕ್ರರು ಸಹ ನಿಮಗೆ ಮಧ್ಯದಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಶುಕ್ರನು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಏನು ವಿವಾದಗಳು ಬಾರದಂತೆ, ಅದು ನಿಮಗೆ ಬರಬೇಕಾದ ಹಣದ ಮೊತ್ತಗಳೆಲ್ಲ ಸಮಯದಲ್ಲಿ ಬರುವಂತೆ, ಅದು ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳಿದ್ರೆ ಅದು ಪರಿಹಾರವಾಗಿ ನಿಮಗೆ ಸಿಗಬೇಕಾದ ಹಣ ಕೈಗೆ ಬರುವಂಥದ್ದು ಇವೆಲ್ಲ ಆಗುತ್ತೆ. ಅದೇ ರೀತಿ ಬುಧನು ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಅಥವಾ ಇನ್ನಿತರ ಯಾವುದೇ ಬೇರೆ ರೀತಿಯ ಕಲಾವಿದರು, ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ TV, ಸಿನಿಮಾ, ಮಾಧ್ಯಮ ಅಥವಾ ಪ್ರಿಂಟ್ ಮೀಡಿಯಾ, ನ್ಯೂಸ್ ಮೀಡಿಯಾ ಇಂಥದ್ರಲ್ಲಿ ಕೆಲಸ ಮಾಡೋರಿಗೆ ಅಥವಾ ಅಲ್ಲಿ ಕೆಲಸವನ್ನು ಹುಡುಕುವವರಿಗೆ ಇಂಥ ಒಂದು ಅವಕಾಶಗಳು, ಜಾಬ್ ಹುಡುಕುವವರಿಗೆ, ಯಾರ್ಯಾರು ಜಾಬ್ ಹಂಟಿಂಗ್ ಎಲ್ಲ ಇದ್ದಾರೆ ಅವರಿಗೆ ಈ ಒಂದು ಮೇ ತಿಂಗಳಲ್ಲಿ ಆಶಾದಾಯಕವಾದ ವಾತಾವರಣ ಇರುತ್ತೆ. ಅಲ್ಲಿ ಶುಕ್ರನಿಂದ, ಬುಧನಿಂದ, ಸೂರ್ಯನಿಂದ ನಿಮಗೆ ಅನುಗ್ರಹ ಸಿಗಲಿದೆ. ಹಾಗಾಗಿ ಯಾರು ಮೀನರಾಶಿಯವರು ಈ ತಿಂಗಳಲ್ಲಿ ನೀವು ನಿರ್ಭೀತಿಯಿಂದ, ಆಶಾವಾದದಿಂದ, ಆಪ್ಟಿಮಿಸ್ಟಿಕ್ ಆಗಿ ನೀವು ಇದನ್ನು ಟ್ರೈ ಮಾಡಿದರೆ ನಿಮಗೆ ಅವಕಾಶಗಳು ಈಗ ಕೈ ಸೇರಲಿವೆ. ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಒಂದು ಗ್ರಹ ಬಲ ಇದೆ ಅಂತ ಯಾರೂ ಕೈ ಕಟ್ಟಿ ಕೊಡುವಂಗಿಲ್ಲ. ಅವರ ಒಂದು ನಿರಂತರ ಕಾರ್ಯಶೀಲತೆಯ ಪ್ರಯತ್ನ ಅನ್ನೋದು ಬೇಕು. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ, ಕರ್ಮಣ್ಯ ವಾಧಿಕಾರಸ್ತ್ಯ ಮಾಫಲ ಶುಕದಾಚನ. ಜೊತೆಗೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಸಾರಥಿಯಾಗಿ ಬಂದಿದ್ದರು. ಅರ್ಜುನನು ತನ್ನ ಕೆಲಸವನ್ನು ತಾನು ಮಾಡಲೇಬೇಕು. ಆತನ ಒಂದು ಯುದ್ಧ ಹೂಡುವಂಥದ್ದು, ಆತ ಒಬ್ಬ ಕ್ಷತ್ರಿಯಕ್ಕೆ ಸಂಬಂಧಪಟ್ಟ ಆತನ ಏನು ಕರ್ತವ್ಯ ಇದೆ, ದುಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆ ಮಾಡುವಂಥದ್ದು, ಅಲ್ಲಿ ಸಾಕ್ಷಾತ್ ದೇವನೇ ಸಾರಥಿಯಾಗಿ ಬಂದರೂ ನಾವು ನಮ್ಮ ಪಾಲಿನ ಕರ್ತವ್ಯ ನಾವೇ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಗ್ರಹ ಬಲ ಇದೆ ಇಲ್ಲ ಅನ್ನೋದಕ್ಕಿಂತ ನೀವು ಕರ್ತವ್ಯನಿಷ್ಠರಾಗಿ, ಆತ್ಮನಿಷ್ಠರಾಗಿ ಖಂಡಿತ ಈ ತಿಂಗಳಲ್ಲಿ ಬರತಕ್ಕಂಥ ಉತ್ತಮ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬರತಕ್ಕಂತಹ ಈ ಗ್ರಹಗಳ ಬೆಂಬಲ ಅಪರೂಪಕ್ಕೆ ಸಿಗುವಂಥದ್ದು, ಮತ್ತೆ ಮತ್ತೆ ಸಿಗುವಂತಹ ಬೆಂಬಲಗಳೆಲ್ಲ ಅಪರೂಪಕ್ಕೆ ಸಿಗುವಂಥ ಈ ಗ್ರಹಗಳ ಬೆಂಬಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆ ರವಿ, ಬುಧ, ಶುಕ್ರರು ನಿಮಗೆ ಪೂರಕವಾಗಿದ್ದಾರೆ. ಇನ್ನು ವಿರುದ್ಧನೂ ಇರ್ತಾರೆ. ಆಗಲೇ ಹೇಳಿದಂಗೆ ನಿಮಗೆ ಶನಿ, ರಾಹು, ಕೇತುಗಳು ನಿರಂತರವಾಗಿ ವಿರುದ್ಧವಾಗಿರ್ತಾರೆ. ಗುರುಬಲ ನಿಮಗೆ ಇರುವುದಿಲ್ಲ, ಮಂಗಳನು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಹಾಗಾಗಿ ಈ ವಿರುದ್ಧವಾಗಿರುವಂಥ ಗ್ರಹಗಳ ಪಟ್ಟಿ ದೊಡ್ಡದೇ ಇದೆ. ಅಂದರೆ 5 ಗ್ರಹಗಳು ನಿಮಗೆ ವಿರುದ್ಧವಾಗಿ ಇರುತ್ತೆ. ನಿರಂತರವಾಗಿ ಕಂಟಿನ್ಯೂಸ್ ಆಗಿ 5 ಗ್ರಹಗಳಿಂದ ವಿರುದ್ಧ ನೀವು ಈಗ ಎದುರಿಸಲೇಬೇಕಾಗತ್ತೆ. ಅಂದರೆ ಮಂಗಳನಾಗಲಿ, ಗುರು ಆಗಲಿ, ಅಲ್ಲಿ ಶನಿ, ರಾಹು, ಕೇತುಗಳು ನಿಮಗೆ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಬೆನಿಫಿಟ್ ಆಗಲಿ ಉತ್ತಮವನ್ನು ಮಾಡೋದಿಲ್ಲ. ಅದರ ಹೊರತಾಗಿ ನಿಮಗೆ ವಿರುದ್ಧ ಪರಿಣಾಮಗಳು ಆಗ್ಬೋದು. ಅದು ಯಾವ ರೂಪದಲ್ಲಿ ಬರ್ಬೋದು? ಶತ್ರು ಪೀಡೆ ಬರ್ಬೋದು, ಕಲಹದ ರೂಪದಲ್ಲಿ ಬರ್ಬೋದು, ಅದು ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು ಬರ್ಬೋದು, ಹವಾಮಾನ ವೈಪರೀತ್ಯ ಅಥವಾ ಆಹಾರ ನೀರಿನಿಂದ ಆರೋಗ್ಯದಲ್ಲಿ ಏರುಪೇರು, ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗೆ ಸ್ವಲ್ಪ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆ, ರಾಹು ಕೇತುಗಳ ಪರಿವರ್ತನೆ ಮೇ ತಿಂಗಳಲ್ಲಿ ಆಗುತ್ತೆ. ಆ ಪರಿವರ್ತನೆ ಸಹ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಈ ರೀತಿ ಗುರು, ರಾಹು, ಕೇತುಗಳ ಪರಿವರ್ತನೆಯ ಪ್ರತ್ಯೇಕವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅಲ್ಲಿ ಎಲ್ಲ 12 ರಾಶಿಗಳಿಗೆ ಯಾವ ರೀತಿ ಈ ಗುರುವಿನ ಅಥವಾ ರಾಹುವಿನ ಅಥವಾ ಕೇತುವಿನ ಪರಿಣಾಮ ಬರುತ್ತೆ ಅನ್ನೋದನ್ನು ಅಲ್ಲಿ ಸಹ ಗಮನಿಸಿಕೊಳ್ಳಿ. ಅಲ್ಲಿ ಬರುವಂಥ ಕೆಲವು ಮುನ್ನೆಚ್ಚರಿಕೆ ಆಗಲಿ ಅಥವಾ ಸರಳವಾದ ಪರಿಹಾರ ಮಾರ್ಗವನ್ನು ಅನುಸರಿಸುವಂಥದ್ದು ಒಳ್ಳೆಯದು. ಹಾಗಾಗಿ ಮೇ ತಿಂಗಳಲ್ಲಿ ಸವಾಲು, ಸಂಕಷ್ಟಗಳು ಅಥವಾ ಸಣ್ಣ ಪುಟ್ಟ ಏರುಪೇರುಗಳು ಇದ್ದೇ ಇರ್ತವೆ. ಆದರೆ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ಒಂದು ರವಿ, ಶುಕ್ರ ಮತ್ತು ಬುಧರಿಂದ ನಿಮಗೆ ರಕ್ಷಣೆಯೂ ಇದೆ. ಹಾಗಾಗಿ ನಾವು ಬರೀ ನೆಗೆಟಿವ್ ಅಥವಾ ಋಣಾತ್ಮಕವನ್ನೇ ಚಿಂತನೆ ಮಾಡೋದ್ರಲ್ಲಿ ನಮಗೆ ಏನು ಧನ ಇದೆ ಅಥವಾ ನಮ್ಮಲ್ಲಿ ಏನು ಒಂದು ಪ್ಲಸ್ ಪಾಯಿಂಟ್ ಇದೆ ಅದನ್ನು ಸಹ ನಾವು ಸ್ಟ್ರಾಂಗ್ ಮಾಡಿಕೊಂಡು ಅದರಿಂದ ನಾವು ಗೆಲ್ಲುವಂಥ ಸಾಧ್ಯತೆ ಖಂಡಿತ ಇರುತ್ತೆ.
ಹಾಗಾಗಿ ಮೀನರಾಶಿಯವರು ನಿರಾಶೆಯಾಗದೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲವೂ ಈ ದೀರ್ಘಚಾರಿ ಗ್ರಹಗಳ ವಿಚಾರ ಆಯಿತು. ಇನ್ನು ಕ್ಷಿಪ್ರಚಾರಿ ಅಂದರೆ 2 ದಿನ ಅಥವಾ 2 ದಿನ 2.5 ದಿನ 3 ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥದ್ದು ಚಂದ್ರನ ಒಂದು ಚಲನೆಗೆ ಅನುಗುಣ ಯಾವ ದಿನಗಳಲ್ಲಿ ನಿಮಗೆ ಮೇ ತಿಂಗಳ ಡೇಟ್ಗಳಿಗೆ ಅನುಗುಣವಾಗಿ ಅಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅದನ್ನು ಗಮನಿಸಿಕೊಂಡು ಚಂದ್ರನ ಬೆಂಬಲ ಉತ್ತಮ ಇರುವಂಥ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ಮೇ 1, 2 ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. 1, 2ರಲ್ಲಿ ಸ್ವಲ್ಪ ನಿಮಗೆ ಅಲ್ಲಿ ಚತುರ್ಥದಲ್ಲಿರುವಂತಹ ಚಂದ್ರನಿಂದಾಗಿ ಅಲ್ಲಿ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥದ್ದು. ಇದಕ್ಕೆ ಸರ್ಕಾರದ ಯಾವುದೇ ರೀತಿಯ ಯೋಜನೆಗಳು, ಸರ್ಕಾರದ ವಿಚಾರದಲ್ಲಿ ನಿಮಗೆ ಏನಾದರೂ ಹಿನ್ನಡೆ ಆಗ್ಬೋದು, ಪೆನಾಲ್ಟಿ ದಂಡನೆಗಳು ಬರ್ಬೋದು, ಅಥವಾ ಯಾವುದೇ ರೀತಿ ರೂಲ್ಸ್ ಬ್ರೇಕ್ ಮಾಡಿದರೆ, ಕಾನೂನು ಉಲ್ಲಂಘಿಸಿದರೆ ಅದರ ಮೇಲೆ ನಿಮ್ಮ ತಕ್ಷಣ ಕ್ರಮಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಮಾತಿನಲ್ಲಿ ಮತ್ತು ನಡವಳಿಕೆಯಲ್ಲಿ ಜೊತೆಗೆ ಯಾವುದೇ ರೀತಿಯ ಒಂದು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕೊಳ್ಳುವಂಥ ಎಚ್ಚರಿಕೆ ಹೆಜ್ಜೆ ಈ 1, 2ರಲ್ಲಿ ಬೇಕಾಗುತ್ತೆ. ಆಮೇಲೆ 3, 4, 5 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 3, 4, 5ರಲ್ಲಿ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇಲ್ಲಿ ಮಾತಿನ ಚಕಮಕಿ ಆಗುತ್ತೆ, ಕಿರಿಯರ ಜೊತೆ ಕಲ ಬರುತ್ತೆ, ಕಿರಿಯರಿಂದ ನಿಮಗೆ ಅವಮಾನ ಘಟನೆ ಆಗುತ್ತೆ, ಅಥವಾ ಯಾವುದೇ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಕಿರಿಯ ವ್ಯಕ್ತಿಗಳು ನಿಮಗಿಂತ ಜೂನಿಯರ್ಗಳಿಂದ ನಿಮ್ಮ ಮೇಲೆ ಏನಾದರೂ ಮಾತಿನ ಚಕಮಕಿ, ಹಲ್ಲೆ ಅಥವಾ ಅವಮಾನ ಘಟನೆಗಳು ಆಗುವಂಥದ್ದು, ನಿಮ್ಮ ಒಂದು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಅಥವಾ ಯಾವುದೇ ಒಂದು ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಅಲ್ಲಿ ಜಗಳಗಳು ಆಗುವಂಥದ್ದು ಇವೆಲ್ಲ ಇರುತ್ತೆ. ಹಾಗಾಗಿ ಈ 3, 4, 5ರಲ್ಲಿ ಸಹ ಮಾತು, ನಡವಳಿಕೆ, ವಾಹನ ಚಲಾವಣೆ ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕವಾದ ನಿಮ್ಮ ನಡವಳಿಕೆ ಇವೆಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಬಿಹೇವಿಯರ್ ಅಂತ ಹೇಳ್ದು ಅಂತಹ ಒಂದು ಬಿಹೇವಿಯರ್ಗಳನ್ನ ಸ್ವಲ್ಪ ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಸತಿ ಬಂದಾಗ ನಮ್ಮ ಒಂದು ಬಿಹೇವಿಯರ್ ಅಂತ ಹೇಳ್ತೀವಲ್ಲ, ನಮ್ಮ ಒಂದು ನಡವಳಿಕೆ ನಡತೆಗಳಲ್ಲಿ ಸಹ ಭಾಳ ಬದಲಾವಣೆ ಆಗ್ತವೆ. ಅಲ್ಲಿ ಸಿಟ್ಟು, ಆತಂಕ, ಭಯ ಹೆಚ್ಚಾಗುವಂಥದ್ದು, ನಕಾರಾತ್ಮಕ ಚಿಂತನೆಗಳು ಜಾಸ್ತಿ ಬರುವಂಥದ್ದು, ಋಣಾತ್ಮಕ ಚಿಂತನೆ ಜಾಸ್ತಿ ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. 6, 7 ಪರವಾಗಿಲ್ಲ. ಮೇ 6, 7ರಲ್ಲಿ ಉತ್ತಮವಾದ ನಡವಳಿಕೆ ಇದೆ. ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಕ್ಕೊಂಡು ಚಂದ್ರನ ವಿಶೇಷದ ಬೆಂಬಲದಿಂದ ಯಾವುದೇ ಕೆಲಸ ಕೈ ಹಾಕಿದರೆ ಸಕ್ಸಸ್ ಇದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಯಾವುದೇ ರೀತಿ ನಿಮ್ಮ ವೈಯಕ್ತಿಕವಾದ ವಿಚಾರ ಇರ್ಬೋದು, ಬಿಸ್ನೆಸ್ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲಸ, ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಸಹ ಅನೇಕ ಉತ್ತಮ ಫಲಗಳು 6, 7ರಲ್ಲಿ ನಿರೀಕ್ಷೆ ಇದೆ. ಇನ್ನು 8, 9, 10 ಮತ್ತೆ 3 ದಿನಗಳು ಮತ್ತೊಮ್ಮೆ ಚಂದ್ರ ನಿರಂತರವಾಗಿ ಬಲ ಬರ್ತಿದೆ. 8, 9, 10ರಲ್ಲಿ ಅಂದುಕೊಂಡಿದ್ದ ಕೆಲಸ ಕಾರ್ಯ ಆಗಲಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ಏನಾದರೂ ವ್ಯಾಪಾರ, ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯ ಮುನ್ನಡೆ, ಜಾಬ್ ಹುಡುಕೋರಿಗೆ ನಿಮಗೆ ಜಾಬ್ ಆಫರ್ ಲೆಟರ್ಗಳು ಬರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಸಕಾರಾತ್ಮಕದ ಪ್ರಯತ್ನಗಳಿಗೆ ಜನರು ನಿಮಗೆ ಸ್ಪಂದನೆ ಮಾಡುವಂಥದ್ದು, ಬಂಧು ಮಿತ್ರರು ಉತ್ತಮ ಬಾಂಧವ್ಯ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ 6, 7, 8, 9, 10 ನಿರಂತರವಾಗಿ 5 ದಿನಗಳು ಚಂದ್ರನ ಬೆಂಬಲ ನಿಮಗೆ ಬರ್ತಾ ಇದೆ. ಅಲ್ಲಿ ಷಷ್ಠ ಮತ್ತು ಸಪ್ತಮದ ಚಂದ್ರ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಿರುವಂಥ ಈ 5 ದಿನಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 11, 12 ಅಷ್ಟೇನು ಉತ್ತಮಿಲ್ಲ. 11, 12 ಕಲಹಗಳ ದಿನ. ಮನೆಯಲ್ಲೂ ಕಲಹ ಬರ್ಬೋದು, ವೃತ್ತಿ ಜಾಗದಲ್ಲೂ ಉದ್ಯೋಗ ಜಾಗದಲ್ಲೂ ಕಲಹ ಬರ್ಬೋದು, ಜೊತೆಗೆ ಅಥವಾ ಪ್ರಯಾಣ ಮಾಡುವಾಗಲೂ ಅಪರಿಚಿತರಲ್ಲೂ ಕಲಹ ಬರ್ಬೋದಾಗಿದೆ. ಹಾಗಾಗಿ ಮಾತಿನ ಬಗ್ಗೆ ಎಚ್ಚರ ಹೆಜ್ಜಬೇಕು. ನಾನು ಆಗಲೇ ನಿಮಗೆ ಎಚ್ಚರ ಹೇಳಿದ್ದೇನೆ, ಸತಿ ಬಂದಾಗ ಈ ಕಲಹ, ವಾಗ್ವಾದ ಮತ್ತು ತಾಳ್ಮೆ ಕಳ್ಕೊಳ್ಳುವಂಥದ್ದು ಪ್ರಸಂಗಗಳು ಹೆಚ್ಚಳಾಗ್ತವೆ. ಹಾಗಾಗಿ ಇಲ್ಲಿ ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇವತ್ತು ನಿಮಗೆ ಆ ಚಂದ್ರನು ಸಹ ಇಲ್ಲಿ ವಿರುದ್ಧವಾಗಿರ್ಕೊಂಡು ಅಂಥ ಒಂದು ಘಟನೆಗಳು ಆಗ್ಬೋದು. ಇನ್ನು ಆರೋಗ್ಯದಲ್ಲಿ ಸಹ ಏರುಪೇರು ಬರ್ಬೋದು. ನಿಮ್ಮದೇ ತಪ್ಪಿನಿಂದ, ಆಹಾರ ದೋಷದಿಂದನೋ, ನೀರಿನ ದೋಷದಿಂದನೋ, ಅಥವಾ ಇನ್ನಿತರ ಯಾವುದೇ ನೆಗ್ಲಿಜೆನ್ಸಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದು. ಹಾಗಾಗಿ ಇದ್ದಂಥ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವ, ಯಾರಿಗೆ ಈ BP, ಶುಗರ್ ಅಥವಾ ಇನ್ನಿತರ ಸಮಸ್ಯೆಗಳಿದ್ದರೂ ಸೂಕ್ತವಾದ ನಿಮ್ಮ ಈ ಟ್ರೀಟ್ಮೆಂಟನ್ನು ಅಥವಾ ಮೆಡಿಸಿನ್ಗಳನ್ನ ಕಾಲಕ್ಕೆ ಸರಿಯಾಗಿ ತೆಗೆದುಕೊಳ್ಳುವಂಥದ್ದು 11, 12ರಲ್ಲಿ. ಏನು 13, 14, 15 ಸಾಮಾನ್ಯ ದಿನ ಕಂಡು ಬರುತ್ತೆ. 13, 14 ಅಂದರೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ, ಆರ್ಥಿಕ ನಷ್ಟಗಳಾಗ್ಬೋದು, ಯಾರಿಂದಲೂ ನಿಮಗೆ ಮೋಸಗಳು, ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರುವಂಥ ಪ್ರಮೇಯ, ಅದು ಯಾರದೋ ಮಾಡೋ ತಪ್ಪಿಗೆ ನೀವು ದಂಡ ತೆರುವಂಥ ಪ್ರಮೇಯ ಇವೆಲ್ಲ ಆಗ್ಬೋದು. ಯಾಕಂದರೆ ಈ ಶನಿಯ ಪ್ರಭಾವದಲ್ಲಿದ್ದಾಗ ಇಂಥ ಒಂದು ಘಟನೆಗಳಿಗೆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆ, ಅಂದರೆ ಯಾವಾಗ ಅಲ್ಲಿ ಶನಿ ಪ್ರಭಾವ ಇದ್ದಾಗ ಚಂದ್ರನು ಅಲ್ಲಿ ವಿರುದ್ಧವಾಗಿರ್ತಾನೋ ಅಥವಾ ಚಂದ್ರನಿಗೆ ತಾತ್ಕಾಲಿಕವಾದ ಚಂದ್ರನ ಬಂದು ಬಲವನ್ನು ನಿವಾರಣೆ ಆಗುತ್ತೋ ಅಂಥ ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಆಕಸ್ಮಿಕವಾಗಿ ನಷ್ಟ ಆಗುವಂಥದ್ದು, ಅದು ಯಾವುದೇ ವಿವಾದಕ್ಕೆ ಸಿಲುಕೊಂಡು ಆರ್ಥಿಕವಾದ ಅಪರಾಧಗಳಿಗೆ ಸಿಲುಕೊಳ್ಳುವಂಥದ್ದು, ಅಥವಾ ಇನ್ನಿತರರು ವಂಚನೆಗೆ, ಮೋಸಲೆಗೆ ನೀವು ಗುರಿಯಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ 13, 14, 15ರಲ್ಲಿ. 16, 17 ನಿಮ್ಮ ಪಾಲಿಗೆ ಪರವಾಗಿಲ್ಲ, ಉತ್ತಮವಾಗಿ ಕರ್ಮಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಂಡಿದ್ದಾನೆ. 16, 17ರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗ್ತವೆ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ, ವ್ಯಾಪಾರಿಗಳಿಗೆ ಪ್ರಗತಿ, ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಏನೋ ಪ್ರಯತ್ನಗಳನ್ನು ಮಾಡಿದರೆ ಆ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ಅಂದುಕೊಂಡಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಬೇಗನೆ ಆಗುತ್ತವೆ. 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ಅನೇಕ ರೀತಿಯ ಶುಭ ಲಾಭಗಳನ್ನು, ಆಕಸ್ಮಿಕ ಧನ ಲಾಭವನ್ನು, ಅಂದುಕೊಂಡಂತೆ ನಿಮ್ಮ ಎಲ್ಲ ವ್ಯಾಪಾರ ಉದ್ಯೋಗಗಳ ಮುನ್ನಡೆಯನ್ನು, ಜೊತೆಗೆ ಹೊಸದರ ಆರಂಭಕ್ಕೆ ಅವಕಾಶಗಳು, ಅಥವಾ ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಸಹಾಯ, ಅಥವಾ ತಾಯಿಯ ಕುಟುಂಬದ ಕಡೆಯಿಂದ, ತಾಯಿಯ ಒಂದು ಕಡೆಯಿಂದ, ಸೋದರ ಮಾವರು ಇತ್ಯಾದಿ ಮುಂತಾದವುಗಳಿಂದ ನಿಮಗೇನಾದರೂ ಶುಭ ವಾರ್ತೆಗಳು, ಅಥವಾ ತಾಯಿ ಕುಟುಂಬದ ನಿಮಗೆ ಸಿಗಬೇಕಾದ ಆಸ್ತಿ ಇತ್ಯಾದಿಗಳೆಲ್ಲ ಸಿಗುವಂಥ ವಿಚಾರ ಇರ್ಬೋದು. ಇವೆಲ್ಲವೂ ನಿಮಗೆ ಶುಭ ಘಟನೆಗಳು 18, 19 ಆಗುತ್ತವೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸಹ 16, 17, 18, 19 ಈ 4 ದಿನಗಳು ನಿಮಗೆ ಸರ್ಕಾರ ಸಂಬಂಧ ಕೆಲಸ, ರಾಜಕೀಯ ಸಂಬಂಧ ಕೆಲಸ ಕಾರ್ಯಗಳು ಬಹಳ ಮುನ್ನಡೆ ಸಿಗುವಂಥ ಅದೃಷ್ಟದ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.
2021 ಅಷ್ಟೇನು ಉತ್ತಮವಿಲ್ಲ. 2021 ಮತ್ತೊಮ್ಮೆ ಕಲಹ ಮತ್ತು ವಾಗ್ವಾದದ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರ್ಬೋದು. ಯಾವುದೇ ರೀತಿಯ ಬೇಸರದ ಘಟನೆಗಳು ಅಥವಾ ದುಃಖದ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮದೇ ಬಂಧುಗಳು ಅಥವಾ ಆಪ್ತರಿಗೆ ಏನಾದರೂ ಅಪಾಯಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇವೆಲ್ಲ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಜೊತೆಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ, ಅತಿರೇಕದ ಮಾತುಗಳಿಗೆಲ್ಲ ಹೋಗುವಂಥದ್ದು ಅಷ್ಟು ಒಳ್ಳೆಯದಲ್ಲ 2021ರಲ್ಲಿ. 22, 23, 24, 22, 23, 24 3 ದಿನಗಳು ಉತ್ತಮ ಫಲ ಇದೆ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಮೀನರಾಶಿಯಲ್ಲಿರ್ತಕ್ಕಂಥ ಚಂದ್ರನ ಬೆಂಬಲದಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ, ಅಥವಾ ಬಂಧುಗಳ ಸಹಾಯ, ಮಿತ್ರರ ಸಹಾಯ ಎಲ್ಲ ಸಿಗುತ್ತೆ. ಅಥವಾ ಹಿಂದೆ ನಿಮಗಿಂದ ಅಂತರ ಕಾಯ್ಕೊಂಡರು, ದೂರ ಹೋದವರು ಮತ್ತೆ ಈಗ ಯಾವುದೇ ಕಾರಣದಿಂದ ನಿಮಗೆ ಮೈತ್ರಿಯನ್ನು ಸಾಧಿಸುವಂಥದ್ದು, ಮತ್ತು ಅವರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಪೆಂಡಿಂಗ್ ಇದ್ದ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇವೆಲ್ಲವೂ ಅದರ ಒಂದು ಫಲಿತಾಂಶ ಅಥವಾ ಅದರ ಒಂದು ನಿಮಗೆ ರೆಕಾರ್ಡು, ಡಾಕ್ಯುಮೆಂಟ್ ಈಗ ಕೈಗೆ ಸೇರುವಂಥದ್ದು. ಈ ರೀತಿ ಅನೇಕ ಶುಭಫಲಗಳು 22, 23, 24ರಲ್ಲಿ ಆಗುತ್ತೆ. 25, 26 ಅಷ್ಟೇನು ಉತ್ತಮ ಇಲ್ಲ. 25, 26ರಲ್ಲಿ ಹಣಕಾಸಿನ ನಷ್ಟ ಆಗುತ್ತೆ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು, ಪದೇ ಪದೇ ವಿಘ್ನಗಳು, ವಿಳಂಬಗಳು ಆಗುವಂಥದ್ದು, ಮಾತಿನ ಚಕಮಕಿ ಮನೆಯಲ್ಲೂ ಉದ್ಯೋಗ ಜಾಗದಲ್ಲೂ ಬರ್ಬೋದು. ಹಾಗಾಗಿ 25, 26 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 27, 28 ಮತ್ತೆ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಿರುವಂಥದ್ದು, ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಸಾಂಸಾರಿಕವಾದ ಜಯ ಆಗುವಂಥದ್ದು, ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಅಥವಾ ಮನೆ, ಭೂಮಿ ಅಥವಾ ವಾಹನ ಕೊಳ್ಳುವಂಥ ಕೆಲವು ಅವಕಾಶಗಳು ಕೆಲವೊಬ್ಬರಿಗೆ ಒದಗಿ ಬರ್ಬೋದಾಗಿದೆ 27, 28ರಲ್ಲಿ. 29, 30 ಅಷ್ಟೇನು ಉತ್ತಮ ಇಲ್ಲ. 29, 30ರಲ್ಲಿ ಮತ್ತೊಮ್ಮೆ ಅಲ್ಲಿ ಏರುಪೇರಿನ ಘಟನೆ, ಕೌಟುಂಬಿಕವಾದ ಸಮಸ್ಯೆ, ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ಸದಸ್ಯರ ಮಧ್ಯೆ ವಾಗ್ವಾದ ಆಗುವುದಾಗಲಿ, ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ಸಹೋದ್ಯೋಗಿಗಳಿಗೆ ಭಿನ್ನ ಅಭಿಪ್ರಾಯ ಅಥವಾ ನಿಮ್ಮ ವಿರುದ್ಧ ಕಂಪ್ಲೇಂಟ್ಗಳು ಬರೋದು ಇವೆಲ್ಲ ಆಗ್ಬೋದು 29, 30ರಲ್ಲಿ. ಇನ್ನು ಕೊನೆಯ ದಿನ 31 ಅಷ್ಟೇ ಸಾಮಾನ್ಯ ದಿನವಾಗಿ ಕಂಡು ಬಂದಿದೆ. ಅಲ್ಲೇನು ಹೆಚ್ಚಿನ ಬದಲಾವಣೆಗಳು ಬರುವುದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಚಂದ್ರನ ಬೆಂಬಲ ಇರುವಂಥ ಹಲವಾರು ದಿನಗಳು ಬಂದಿವೆ. ಆಗಲೇ ಹೇಳಿದಂಥ ಡೇಟ್ಗಳು ಬರುವಂಥ ಚಂದ್ರನ ಬೆಂಬಲ ಇರುವಂಥ ಸುಮಾರು 14 ದಿನಗಳು ನಿಮಗೆ ಬಂದಿವೆ. ಅಂಥ ಆ ಚಂದ್ರನ ಬೆಂಬಲ ದಿನಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಚಂದ್ರನ ಬೆಂಬಲ ಕೊರತೆ ಇರುವ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಕೆಲವೊಂದು ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಹೇಳಿದ್ದೇನೆ, ಕೆಲವೊಂದು ದಿನಗಳಲ್ಲಿ ಹಣಕಾಸಿನ ಬಗ್ಗೆ, ಅವೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಇನ್ನು ಆಶಾದಾಯಕ ವಿಚಾರ ಅಂದರೆ ಈ ತಿಂಗಳಲ್ಲಿ ನಿಮಗೆ ಬೇರೆ ತಿಂಗಳುಗಳಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗ್ರಹಗಳ ಬೆಂಬಲಕ್ಕೆ ಬಂದಿವೆ. ವಿಶೇಷವಾಗಿ ರವಿ ಅನುಗ್ರಹ, ಶುಕ್ರ ಅನುಗ್ರಹ, ಬುಧ ಅನುಗ್ರಹ ಮಧ್ಯೆ ಮಧ್ಯೆ ನಿಮಗೆ ಸ್ವಲ್ಪ ರಿಲೀಫನ್ನು ಕೊಡ್ತಾ ಇರೋ ಕಾರಣ ಇವೆಲ್ಲನೂ ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ತಿಂಗಳಲ್ಲಿ ನೀವು ಪೂರ್ತಿ ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳು ಪೂರ್ತಿ ಬಳಸಿಕೊಳ್ಳೋದು. ಸಂಖ್ಯೆ 6 ನಂಬರ್ 6 ಮತ್ತು ವೈಟ್ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯನ ಒಂದು ಸಂಕೇತವಾಗಿ ಬರುವಂಥ ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ 14ರಿಂದ ಸೂರ್ಯನ ಬೆಂಬಲ ಬರುತ್ತೆ. ತಿಂಗಳ 14ರಿಂದ ತಿಂಗಳ ಕೊನೆವರೆಗೂ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ನಂಬರ್ 1ಅನ್ನು 14ರಿಂದ ಬಳಸ್ಕೊಳ್ಬೋದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧನ ಅನುಗ್ರಹ 6ರಿಂದ ಬರುತ್ತೆ. ಈ ಮೇ 6ರಿಂದ 22ರ ಅವಧಿಯಲ್ಲಿ ಬುಧನ ಅನುಗ್ರಹ ಇರುತ್ತೆ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5ಅನ್ನು ನೀವು 6ರಿಂದ 22ರ ಅವಧಿಯಲ್ಲಿ ಬಳಸಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಪ್ರತ್ಯೇಕವಾಗಿ. ಅಂಥ 14 ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಆ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ವಿಶೇಷವಾಗಿ ಈ 3+1 ಅಂದರೆ 4 ಗ್ರಹಗಳ ಬೆಂಬಲ ನಿಮಗೆ ಮಧ್ಯೆ ಮಧ್ಯೆ ನಿಮಗೆ ರಿಲೀಫನ್ನು, ಪರಿಹಾರವನ್ನು ಕೊಡ್ತಾ ಇರುತ್ತೆ. ಹಾಗೆ ಇದನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ವಿರುದ್ಧವಾದ ಗ್ರಹ ಆಗಲೇ ಹೇಳಿದಂತೆ ನಿಮಗೆ ರವಿ, ಮಂಗಳ, ಗುರು, ಶನಿ ಮತ್ತು ರಾಹು, ಕೇತುಗಳೆಂಬಂಥ ಪಂಚಗ್ರಹಗಳು ವಿರುದ್ಧವಾಗಿದ್ದಾವೆ. ಆ ಒಂದು ದೋಷ ನಿವಾರಣೆಗಾಗಿ ನೀವು ಯಾವುದು ಮಾಡಿದ್ರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಶ್ರೇಷ್ಠವಾಗಿರುತ್ತೆ. ಗಣೇಶನ ಭಕ್ತಿ ಅಥವಾ ಹನುಮಾನ್ ಭಕ್ತಿ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿ, ದುರ್ಗಾ ದೇವತೆ ಅಮ್ಮನವ್ರ ಭಕ್ತಿ ಮಾಡೋದು, ನಿಮ್ಮ ಕುಲ ದೇವನೋ ಇಷ್ಟ ದೇವನೋ ಅದನ್ನು ಭಕ್ತಿ ಮಾಡೋದು. ಅದೇ ರೀತಿ ಯಾವುದೇ ರೀತಿಯ ಈ ದೇವಾಲಯಗಳಲ್ಲಿ ಶನಿವಾರದ ದಾನ ಧರ್ಮಗಳನ್ನು ಮಾಡೋದಾಗಲಿ, ಅದು ದೇವಾಲಯ ದೀಪದ ಒಂದು ದೀಪಾರಾಧನೆಗೆ ಎಣ್ಣೆಯನ್ನು ಕೊಡೋದಾಗಲಿ, ಅನಾಥಾಶ್ರಮ, ವೃದ್ಧಾಶ್ರಮ, ಸೇವಾಶ್ರಮಗಳಿಗೆ ದಾನ ಕೊಡೋದು, ಗೋಗ್ರಾಸ ಅಥವಾ ಕಾಗೆಗಳಿಗೆ ಅನ್ನ ಇಕ್ಕುವಂಥ ವಾಯಸದ ಒಂದು ದಾನಗಳನ್ನು ಮಾಡುವಂಥದ್ದು. ಈ ರೀತಿ ಧರ್ಮ ಕಾರ್ಯ ಅಥವಾ ಇನ್ನಿತರ ಯಾವುದೇ ರೀತಿಯ ದಾನದ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಭಕ್ತಿ ಮಾರ್ಗ, ಹನುಮಾನ್ ಚಾಲಿಸ ಪಠನೆ ಮಾಡೋದು, ಪ್ರತಿನಿತ್ಯ ಹನುಮಾನ್ ಸ್ಮರಣೆ ಮಾಡುವಂಥದ್ದು, ಅಥವಾ ಓಂ ಹಂ ಹನುಮತೆ ಎನ್ನುವ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಈ ರೀತಿ ಅನೇಕ ಮೂಲ ಮಂತ್ರಗಳಿರ್ತವೆ ಅದನ್ನು ಪಠನೆ ಮಾಡೋದಾಗಲಿ. ಅದೇ ರೀತಿ ಅರಳಿ ಮರದ ಪ್ರದಕ್ಷಿಣೆ ಪ್ರತಿನಿತ್ಯ ಬೆಳಗ್ಗೆ 9 ಗಂಟೆ ಒಳಗೆ ಮಾಡ್ಬೋದು. ಅಥವಾ ಶನಿವಾರದಂದು ಅಷ್ಟೇ ನೀವು ಅರಳಿ ಮರದ ಪ್ರದಕ್ಷಿಣೆಯನ್ನು ಪ್ರಾತಃ ಕಾಲದಲ್ಲಿ ಮಾಡಿದರೆ ಬಹಳ ಒಳ್ಳೆಯದು. ಅಲ್ಲಿ ಮೂಲತಃ ಬ್ರಹ್ಮರೂಪಾಯ, ಮಧ್ಯತಃ ವಿಷ್ಣು ರೂಪಿಣೆ, ಅಗ್ರತಃ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ ಮುಂತಾದ ಸರಳವಾದ ಮಂತ್ರಗಳನ್ನು ಅಥವಾ ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡಿ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಶನಿ ಮಹಾತ್ಮರ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡ್ಕೋಬೋದಾಗಿದೆ. ಹಾಗಾಗಿ ಎಲ್ಲ ಮೀನರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಪಡಿಸಿದ್ದಾಗಲೇ ಬಂದಂಥ ಒಂದು ಗ್ರಹಗಳ ಬೆಂಬಲದ ಅವಕಾಶ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.